ನಮಸ್ಕಾರ ಸ್ನೇಹಿತರೆ, ವಿಜಯೀ ಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಕ್ರ್ಯಾಶ್ ಕೋರ್ಸ್ನಲ್ಲಿ ಇತಿಹಾಸದ ವಿಷಯದ ಕೊನೆಯ ಘಟ್ಟ ಇದು. ಆಧುನಿಕ ಭಾರತದ ಇತಿಹಾಸ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಪ್ರಮುಖವಾಗಿ ಪ್ರಶ್ನೆ ಕೇಳುವಂಥ ಒಂದು ಅಧ್ಯಾಯ ಆಗಿರುತ್ತೆ. ಆ ವಿಷಯದ ಬಗ್ಗೆ ಇಂದು ತಿಳಿದುಕೊಳ್ಳಲಿದ್ದೇವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ನಮ್ಮ ಎಲ್ಲ ಮಾಹಿತಿಗಳು ತಮಗೆ ಅಲ್ಲಿ ಲಭ್ಯವಾಗಲಿದೆ. ಈ ಅವಧಿಯಲ್ಲಿ ಈ ಒಂದು ತರಗತಿಯಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿದ್ದೇವೆ ಅಂದರೆ, ಯುರೋಪಿಯನ್ನರು ಭಾರತಕ್ಕೆ ಆಗಮನ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ, ಸಂವಿಧಾನಾತ್ಮಕ ಬೆಳವಣಿಗೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಗಾಂಧಿಯುಗ, 1947ರ ಭಾರತ ಸ್ವತಂತ್ರ ಕಾಯ್ದೆ. ಇಷ್ಟು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಯುರೋಪಿಯನ್ರು ಭಾರತಕ್ಕೆ ಬಂದರು ಅಂತ ಹೇಳ್ತೀವಲ್ವಾ, ಯಾಕೆ ಬಂದರು ಅನ್ನೋಂಥದ್ದನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೇವೆ. ಬರೋದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ, ಭಾರತದ ಸರಕುಗಳು ಪ್ರಮುಖವಾಗಿ ಸಾಂಬಾರ ಪದಾರ್ಥಗಳು ಯುರೋಪ್ ಖಂಡದವರಿಗೆ ಬೇಕಾಗಿತ್ತು. ಆ ಯುರೋಪ್ ಖಂಡದವರಿಗೆ ಬೇಕಾಗಿದ್ದಂಥ ಸಂದರ್ಭದಲ್ಲಿ ನೋಡಿ, ರಸ್ತೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ಇಲ್ಲಿಂದ ಪ್ರಾರಂಭವಾಗಿ ಈ ದಾರಿಯ ಮುಖಾಂತರ ಇಲ್ಲಿ ಬರ್ತದೆ ಕಾನ್ಸ್ಟಾಂಟಿನೋಪಲ್ ಅನ್ನೋಂಥದ್ದು. ಇಲ್ಲಿಗೆ ಸರಕುಗಳನ್ನು ತಗೊಂಡು ಹೋಗ್ತಾಯಿದ್ರು ಅರಬ್ರು. ಆ ಅರಬ್ ವರ್ತಕರು ಮೊದಲಿಗೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಈ ಸರಕುಗಳನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ಮಾರಾಟ ಮಾಡ್ತಾಯಿದ್ರು. ಅದು ಹೋಗುತ್ತಿದ್ದಂಥ ಎರಡನೇ ದಾರಿ. ಇದು ಮೇಲ್ಗಡೆ ಕಾಣುವಂಥದ್ದು ಚೀನಾದಿಂದ ಅಲ್ಲಿಗೆ ಸರಕುಗಳನ್ನು ತಗೊಂಡೋಗಿ ಇಲ್ಲಿ ಸೇಮ್ ಇವೆರಡೂ ಸಹ ಇಲ್ಲೇ ಹೋಗಿ ಏನು ಕಾನ್ಸ್ಟಾಂಟಿನೋಪಲ್ ಅಂತ ಬರುತ್ತೆ ಇಲ್ಲಿಂದ ಅನಂತರ ಯುರೋಪ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ಸಂಪರ್ಕ ಕೊಂಡಿ ಇದು. ಅದರ ಮುಖಾಂತರ ವ್ಯಾಪಾರವನ್ನು ಮಾಡ್ತಾಯಿದ್ರು. ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು, ಪೋರ್ಚುಗೀಸರು ಅಥವಾ ಯುರೋಪಿಯನ್ನರಿಗಿಂತ ಮುಂಚೆ ಭಾರತದ ಸಾಂಬಾರು ಪದಾರ್ಥಗಳನ್ನು ಯಾರು ತಗೊಂಡೋಗಿ ಮಾರಾಟ ಮಾಡ್ತಾಯಿದ್ರು ಅಂದರೆ, ಅರಬ್ಬರು ತಗೊಂಡೋಗಿ ಮಾರಾಟ ಮಾಡ್ತಾಯಿದ್ರು. ಯಾರಿಗೆ ಮಾರಾಟ ಮಾಡ್ತಾಯಿದ್ರು? ಯುರೋಪಿಯನ್ನರಿಗೆ ಮಾರಾಟ ಮಾಡ್ತಾಯಿದ್ರು. ಅಲ್ಲಿಂದ ಯುರೋಪಿಯನ್ಸಲ್ಲಿ ಪ್ರಮುಖವಾಗಿ ಇಟಲಿಯ ಏನು ವ್ಯಕ್ತಿಗಳಿದ್ರು, ಇಟಲಿಯ ಒಂದು ವ್ಯಾಪಾರಿಗಳಿದ್ರು. ಅವರು ನೋಡಿ, ಇದು ಕಾನ್ಸ್ಟಾಂಟಿನೋಪಲ್ ಈಗ ನಿಮ್ಗೆ ದೊಡ್ಡದಾಗಿ ಕಾಣ್ತಾ ಇದೆ. ಇದು ರೋಮನ್ ಸಾಮ್ರಾಜ್ಯಕ್ಕೆ ಸೇರಿದಂಥ ಪ್ರದೇಶ ಆಗಿತ್ತು ಆಗ, ಅಥವಾ ಇಟಲಿ ಏನು ರೋಮ್ನ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಅವರು ಅದನ್ನು ತೆಗೆದುಕೊಂಡೋಗಿ ಮತ್ತೆ ಯುರೋಪಿನಲ್ಲಿ ಮಾರಾಟ ಮಾಡುವಂಥದ್ದು. ಇಬ್ಬರು ವ್ಯಾಪಾರಿಗಳು, ಅರಬ್ಬರಿಂದ ಇವ್ರು ಕೊಂಡುಕೊಂಡು ಇವ್ರು ತಗೊಂಡೋಗಿ ಯುರೋಪ್ನಲ್ಲಿ ಮಾರಾಟ ಮಾಡೋಂಥ ಪದ್ಧತಿ ಅಲ್ಲಿ ಇತ್ತು. ನೋಡಿ, ಅಲ್ಲಿಗೆ ಸರಕುಗಳು ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ವು. ಇದು ಯುರೋಪ್, ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇವುಗಳೆಲ್ಲದಕ್ಕೂ ಪ್ರಮುಖವಾದಂಥ ವ್ಯಾಪಾರಿ ಟ್ರೇಡ್ ಸೆಂಟ್ರ್ ಯಾವುದು ಅಂದರೆ ಅದು ಕಾನ್ಸ್ಟಾಂಟಿನೋಪಲ್. ಅದು ತುಂಬ ಕೀ ಪಾಯಿಂಟ್ ಆಗಿತ್ತು. ಅಲ್ಲಿ ನೀವು ಗಮನಿಸ್ಬೋದು ಕೀ ಪಾಯಿಂಟ್ ಯಾಕೆ ಅಂತ. ನೋಡಿ, ಇಲ್ಲಿ ಭೂಭಾಗ ಮತ್ತು ಜಲಭಾಗ ಎರಡೂ ಸಹ ಇಲ್ಲಿ ಸೇರಿಕೊಂಡು ಅದರ ಮುಖಾಂತರ ಅಲ್ಲಿಗೆ ಕನೆಕ್ಟ್ ಮಾಡೋಂಥ ಒಂದು ಪ್ಲೇಸ್ ಆಗಿತ್ತು. ಅದು ಕೀ ಪ್ಲೇಸ್ ಆಗಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಅನ್ನೋಂಥವ್ರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನು ಪ್ಲೇಸ್ ಹೇಳಿದ್ವಿ ಆ ನಗರವನ್ನು ಆಕ್ಯುಪೈ ಮಾಡ್ಕೊಂಬಿಟ್ರು. ಹಾಗೇನಾಯಿತು, ವ್ಯಾಪಾರ ನಡೀತಾ ಇರಲಿಲ್ಲ ಅಂತಲ್ಲ, ವ್ಯಾಪಾರ ನಡೀತಾ ಇತ್ತು. ಆದರೆ ಅಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಇದು ಈಗ ಸಂಪರ್ಕ ಇದನ್ನು ಇದೆಯಲ್ಲ, ಇದನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆಕ್ಯುಪೈ ಮಾಡ್ಕೊಂಡು ಏನು ಹೇಳಿದ್ದಾರೆ ಅಂದರೆ, ನೀವು ಇಲ್ಲಿ ವ್ಯಾಪಾರ ಸರಕುಗಳನ್ನು ಮಾರಾಟ ಮಾಡಬೇಕಾದ್ರೆ ನಮಗೆ ಟ್ಯಾಕ್ಸನ್ನು ಕಟ್ಟಬೇಕು. ಅದು ಟ್ಯಾಕ್ಸು ಜಾಸ್ತಿ ಇರ್ತಾಯಿತ್ತು. ಹಾಗಾಗಿ ವ್ಯಾಪಾರಿಗಳಿಗೆ ತುಂಬ ಲಾಸ್ ಆಗ್ತಾಯಿತ್ತು. ಜೊತೆಗೆ ಇಲ್ಲಿ ವ್ಯಾಪಾರ ಮಾಡೋಂಥವ್ರ ಮೇಲೆ ದಾಳಿಗಳು ನಡೆಯುವಂಥದ್ದು ಹೆಚ್ಚಾಯಿತು. ಯಾಕೆಂದರೆ ವ್ಯಾಪಾರಿಗಳ ಹತ್ರ ಸರಕು ಸಿಗುತ್ತೆ, ಇಲ್ಲ ಹಣ ಸಿಗುತ್ತೆ. ಇವೆರಡಕ್ಕೋಸ್ಕರ ದಾಳಿ ಜಾಸ್ತಿ ಆಯಿತು. ಇದರಿಂದ ಯುರೋಪಿಯನ್ನರಿಗೆ ಸಾಂಬಾರು ಪದಾರ್ಥಗಳು ಸಿಗೋದು ಕಷ್ಟ ಆಯಿತು. ಸಿಕ್ಕಿದಂಥ ಪದಾರ್ಥಗಳ ಬೆಲೆಯೂ ರೇಟ್ ಜಾಸ್ತಿ ಆಗಿತ್ತು. ಅದಕ್ಕೆ ಅವರೆಲ್ಲರೂ ಏನು ಥಿಂಕ್ ಮಾಡಿದ್ರು, ಏನಾದರೂ ಮಾಡಿ ಬೇರೆ ಮಾರ್ಗದ ಮುಖಾಂತರ ಸರಕುಗಳನ್ನು ಪಡೆಯಲಿಕ್ಕೆ ಯೋಚಿಸಬೇಕು ಅಂತ ಯೋಚನೆಗೆ ತೊಡಗಿಕೊಳ್ತಾರೆ. ಆ ಥರ ಟರ್ಕರು ಅನ್ನೋಂಥವ್ರು ಅದನ್ನು ಆಕ್ಯುಪೈ ಮಾಡ್ಕೊಂಡಿದ್ದು. ಎಷ್ಟರಲ್ಲಿ ಆಕ್ಯುಪೈ ಮಾಡಿಕೊಂಡ್ರು, ಏನನ್ನು ಆಕ್ಯುಪೈ ಮಾಡಿಕೊಂಡ್ರು ಅಂತ ಪ್ರಶ್ನೆ ಕೇಳ್ಬೋದು. ಕಾನ್ಸ್ಟಾಂಟಿನೋಪಲ್ಗೆ ಹಿಂದೆ ಇನ್ನೊಂದು ಹೆಸರು ಇಸ್ತಾನ್ಬುಲ್ ಅಂತ. ಅವೆರಡೂ ಇವುಗಳನ್ನು ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇರುತ್ತೆ. ಟರ್ಕರ ಏಕಸ್ವಾಮ್ಯ ಅಂದರೆ ಅವರು ಮೊನಾಪೊಲಿ ಅಂತ ಏನು ಕರಿತೀವಲ್ವ, ಅವ್ರು ಏಕಸ್ವಾಮ್ಯ ಇದ್ದರಿಂದ ಅದನ್ನು ಮುರಿಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಯುರೋಪಿಯನ್ ದೇಶಗಳು ನೋಡಿ, ಇದು ಯುರೋಪ್ ಖಂಡ, ಈಗ ನಿಮ್ಗೆ ಇಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ. ಇಲ್ಲಿ ಯುರೋಪ್ ಖಂಡ, ಇಲ್ಲಿ ಬರುವಂಥದ್ದು ಕಾನ್ಸ್ಟಾಂಟಿನೋಪಲ್, ಈ ಭಾಗದಲ್ಲಿ ಬರುವಂಥದ್ದು. ಈಗ ಅದನ್ನು ಅವರು ಏನು ಮಾಡಿದ್ರು, ತೆಗೆದುಬಿಟ್ಟು ಈಗ ನಾವು ಬೇರೆ ದಾರಿಯನ್ನು ಕಂಡುಹಿಡಿಯಬೇಕು ಅಂತ ಅದೇನು ಮಾಡಿದ್ರು, ಈ ಕಡೆಯಿಂದ ಹೊರಟರು. ನೋಡಿ, ಹಿಂಗೆ ಆಫ್ರಿಕಾವನ್ನು ಸುತ್ತಾಕಿಕೊಂಡು ಭಾರತಕ್ಕೆ ಬರುವಂಥ ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕು. ಈ ಕಡೆ ಒಂದು ಮಾರ್ಗ ಇದೆ ಅಂತ ಇವ್ರಿಗಾಗಲೇ ಗೊತ್ತಿತ್ತು. ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಸಮುದ್ರದಲ್ಲೇ ಹೋಗಬೇಕಾಗಿದ್ದರಿಂದ ಸುಮಾರು ಜನ ಅದರಲ್ಲಿ ರಿಸ್ಕ್ ತಗೋತಾ ಇರಲಿಲ್ಲ.
ಆದರೆ ಯಾವಾಗ ಈ ಥರ ಅನಿವಾರ್ಯತೆ ಸೃಷ್ಟಿಯಾಯಿತು, ಹಾಗಾಗಿ ಸ್ಪೇನು, ಪೋರ್ಚುಗಲ್ ಯುರೋಪಿನ ಪ್ರಮುಖ ದೇಶಗಳಿವು. ಆ ಪೋರ್ಚುಗಲಲ್ಲಿ ಹೆನ್ರಿ ಅನ್ನೋಂಥ ಒಬ್ಬ ರಾಜ ಬರ್ತಾನೆ. ಅದನ್ನು ಪ್ರಶ್ನೆ ಕೇಳ್ತಾರೆ, ಏನು ಸಮುದ್ರ ಮಾರ್ಗದ ಒಂದು ಅನ್ವೇಷಣೆಗೆ ಪ್ರೋತ್ಸಾಹ ಕೊಟ್ಟಂಥ ರಾಜ ಯಾರು ಅಂದರೆ ಹೆನ್ರಿ ಅನ್ನೋಂಥ ರಾಜ ಪೋರ್ಚುಗಲಲ್ಲಿ ಬರ್ತಾನೆ. ಈತ ಒಂದು ಸ್ಕೂಲನ್ನೇ ಸ್ಟಾರ್ಟ್ ಮಾಡಿರ್ತಾನೆ. ಏನಕ್ಕೆ ಅಂದರೆ ಮ್ಯಾಪ್ಗಳನ್ನು, ಆಗಿನ ಕಾಲದಲ್ಲಿದ್ದಂಥ ಏನು ಈ ಸಮುದ್ರ ಮಾರ್ಗದ ಮುಖಾಂತರ ಹೋಗುವಂಥ ಮ್ಯಾಪ್ಗಳನ್ನು ರೀಡ್ ಮಾಡೋದು ಹೇಗೆ, ಆ ಸಮುದ್ರದಲ್ಲಿ ತೊಂದರೆಗಳು ಏನೆಲ್ಲ ಬರ್ತವೆ ಅವುಗಳನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ, ಹಡಗುಗಳಲ್ಲಿ ಸಂಚಾರ ಮಾಡೋದು ಹೇಗೆ, ಆ ಥರದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತರಬೇತಿಗಳನ್ನು ಕೊಡ್ತಾಯಿದ್ರು. ಜೊತೆಗೆ ಈತ ಸ್ಪಾನ್ಸರ್ ಮಾಡ್ತಾ ಇದ್ದ, ಹಣವನ್ನು ಕೊಡ್ತಾ ಇದ್ದ. ಅದರ ಮುಖಾಂತರ ಏನಾಯಿತು, ಪೋರ್ಚುಗಲ್ಲಿಂದ ಅಥವಾ ಯುರೋಪಿನ ಖಂಡದಿಂದ ಹೆಚ್ಚು ಏನು ನಾವಿಕರು ಭಾರತದ ಕಡೆ ಬರೋದಕ್ಕೆ ಸಿದ್ಧರಾದರು ಅಂತ. ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು, ಸಮುದ್ರ ಮಾರ್ಗಕ್ಕೆ ಫಸ್ಟ್ ಪ್ರೋತ್ಸಾಹ ನೀಡಿದಂಥ ರಾಜ ಯಾರು? ಹೆನ್ರಿ. ಯಾವ ದೇಶದವನು? ಪೋರ್ಚುಗಲ್ ದೇಶದವನು. ಈ ಥರದ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಫಸ್ಟ್ಗೆ ಯಾರು ಇಂಡಿಯಾಗೆ ಇದು ರೀಚ್ ಆಗೋದಕ್ಕೆ ಇದು ಕೊಟ್ಟಂಥವ್ರು ಅಂತಂದರೆ ಅದು ಪೋರ್ಚುಗಲ್ ದೇಶದವರೇ. ಇದಕ್ಕೆ ಪೂರಕವಾಗಿ ಏನು ಹೇಳಿದೆ, ನಾನು ಸ್ಕೂಲ್ ಅಂತ ಹೇಳಿದೆ ನೋಡಿ, ಇದು ಅಸ್ಟ್ರೋಲೋಬ್ ಅಂತಂದ್ಬಿಟ್ಟು. ಈಗ ನಾವಿಲ್ಲಾದರೆ ದಿಕ್ಕುಗಳನ್ನು ಕಂಡುಹಿಡಿಬೋದು. ಸಮುದ್ರದ ಮೇಲೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವ ದಿಕ್ಕಿನಲ್ಲಿದ್ದೀವಿ, ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋಂಥದ್ದೇ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ದಿಕ್ಕುಗಳನ್ನು ತಿಳ್ಕೊಳ್ಳಿಕ್ಕೆ ಅಂತ ನೀವು ಇಲ್ಲಿ ನೋಡ್ಬೋದು, ಅಸ್ಟ್ರೋಲೋಬ್ ಅಂತ ಬರುತ್ತೆ ನೋಡಿ, ಇದು ಅಸ್ಟ್ರೋಲೋಬ್ ಅಂತ. ಇದು ಸೂರ್ಯನ ಗ್ರಹಗಳ ಒಂದು ಇದನ್ನು ಇಟ್ಕೊಂಡು ಯಾವ ದಿಕ್ಕು ಅಂತ ಕರೆಕ್ಟಾಗಿ ಡಿಸೈಡ್ ಮಾಡೋವಂಥ ಒಂದು ಗಡಿಯಾರ ಅಂತಲೇ ಹೇಳ್ಬೋದು. ಆ ಥರದ್ದೊಂದು ಗಡಿಯಾರ. ನಂತರ ಅದ್ಭುತವಾದಂಥ ಏನು ಗಾಳಿ ಮಳೆಗೆ ತಡೆದುಕೊಳ್ಳುವಂಥ ಅಥವಾ ಅಲೆಗಳಿಗೆ ತಡೆದುಕೊಳ್ಳುವಂಥ ಹಡಗುಗಳು, ಅದ್ರ ಜೊತೆಗೆ ಸಿಡಿಮದ್ದು, ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಸಮುದ್ರದ ಮುಖಾಂತರ ಯಾರೋ ಹೊಸ ಭೂ ಪ್ರದೇಶಗಳನ್ನು ಅನ್ವೇಷಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಲೋಕಲ್ ಏಡ್ಸು ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಕೊಂದಾಕಿ ಅವರ ಹಣಕಾಸನ್ನು ವಶಪಡಿಸ್ಕೊಳ್ಳೋದು, ಅವರ ಹಡಗುಗಳನ್ನು ವಶಪಡಿಸ್ಕೊಳ್ಳೋದು, ಈ ಥರದ ಪದ್ಧತಿ ಇತ್ತು. ಹಾಗಾಗಿ ಇವರಿಗೆ ಹೆದರಿಕೆ ಇತ್ತು. ಈಗ ಈ ಪಿರಂಗಿಗಳು ಬಂದಿದ್ದರಿಂದ ಅಥವಾ ಈ ಸಿಡಿಮದ್ದುಗಳು ಬಂದಿದ್ದರಿಂದ ಬೇರೆ ದೇಶದ ಯಾವುದೇ ಪ್ರದೇಶಕ್ಕೆ ಹೋದರೂ ಸಹ ಇವ್ರ ಮೇಲೆ ದಾಳಿ ಆದಾಗ ಅದರ ಮುಖಾಂತರ ರಕ್ಷಣೆ ಪಡಿಬೋದು, ಪಿರಂಗಿಯನ್ನು ತೋರಿಸಿ ಎದುರಿಸ್ಬೋದು. ಯುದ್ಧ ನಡೆದರೂ ಸಹ ಈ ಏನು ಸಿಡಿಮದ್ದಿನ ಮುಖಾಂತರ ಅವ್ರು ಗೆಲ್ಲುವಂಥ ಪಾಸಿಬಿಲಿಟೀಸ್ ಹೆಚ್ಚಿದೆ ಅಂತ ನಾವಿಕರಿಗೆ, ಸಮುದ್ರದಲ್ಲಿ ಹೋಗುವಂಥವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಆಯಿತು. ಹಂಗಾಗಿ ಇವರು ಏನೋ ಒಂದು ವ್ಯಾಪಾರದ ಹೊಸ ಮಾರ್ಗ ಕಂಡುಹಿಡಿಯೋದಕ್ಕೆ ಇವೆಲ್ಲವೂ ಬೋನಸ್ ಆಯಿತು ಅಂತ. ಈ ಥರ ಪ್ರಮುಖ ಸುಮಾರು ಜನ ವ್ಯಾಪಾರಿಗಳು ಪ್ರಯತ್ನ ಪಡ್ತಾರೆ ಭಾರತಕ್ಕೆ ಬರಲಿಕ್ಕೆ. ಆದರೆ ಪೋರ್ಚುಗಲ್ನಲ್ಲಿ ಪ್ರಮುಖವಾಗಿರೋಂಥವನು ಬರ್ತಲೋಮ್ಯೋ ಡಯಾಸ್ ಅಂತ. ಅವನೇನು ಮಾಡ್ತಾನೆ, ಆ ಪೋರ್ಚುಗಲ್ ಇದು ಪ್ರದೇಶದಿಂದ ಲಿಸ್ಬನ್ ಅನ್ನೋಂಥದ್ದು ಬಂದಿರೋದು, ಅಲ್ಲಿಂದ ಶುರು ಮಾಡಿ ನೋಡಿ ಇಲ್ಲಿ ಬರುತ್ತೆ ಆ ಬಂದಿರೋದು. ಈ ಬಂದರಿಂದ ಶುರು ಮಾಡಿ ಆಫ್ರಿಕಾವನ್ನು ಸುತ್ತ ಹಾಕ್ಕೊಂಡು ಇಲ್ಲಿ ತನಕ ಬರ್ತಾನೆ. ಇಲ್ಲಿಗೆ ಬರೋಷ್ಟೊತ್ತಿಗೆ ಏನಾಗುತ್ತೆ, ಇದನ್ನು ಕೇಪ್ ಹಾಪ್ ಗುಡ್ ಹೋಪ್ ಅಂತ ಕರೀತಾರೆ. ಈ ತುದಿಯನ್ನು, ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿ ಎಡ್ಜನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರೆ. ಇದನ್ನೇ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಬಾರ್ತಲೋಮ್ಯೋ ಡಯಾಜು ಇಲ್ಲಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಏನಾಯಿತು, ಇಲ್ಲಿ ಬಿರುಗಾಳಿ ಜಾಸ್ತಿ ಬಂದ್ಬಿಟ್ಟು ಅವರ ಹಡಗನ್ನು ತೊಗೊಬಂದು ಇಲ್ಲಿಗೆ ಒಡೆದು ಬಿಸಾಕ್ತು. ಆವಾಗ ಏನಾಯಿತು, ಅಯ್ಯೋ ಇಲ್ಲಿ ಬಿರುಗಾಳಿ ಇದೆ, ಇಲ್ಲಿಗೆ ಇಷ್ಟ ಆದರೆ ಇನ್ನು ಮುಂದಕ್ಕೆ ಹೋದರೆ ಏನಾಗ್ಬೋದು ಅಂತ ಅಂದ್ಬಿಟ್ಟು ಅವ್ನು ಎದುರ್ಕೊಂಡು ಮತ್ತೆ ವಾಪಸ್ಸು ಹೊರಟ್ಬಿಟ್ಟಂಥ ಸಂದರ್ಭದಲ್ಲಿ ಇವನು ಹೇಳ್ದ, ಅದು ಕೇಪ್ ಆಫ್ ಸ್ಟಾರ್ಮ್ಸ್ ಅಥವಾ ಬಿರುಗಾಳಿಯ ಭೂಶಿರ ಅಂತ ಇದೆ. ಅಲ್ಲಿ ಹೋದರೆ ವಿಪರೀತ ಬಿರುಗಾಳಿಗಳು, ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ. ಬಟ್ ಇಲ್ಲಿ ಯುರೋಪ್ನಲ್ಲಿದ್ದಂಥ ಏನು ಹೆನ್ರಿ ಅಥವಾ ಅಲ್ಲಿರುವಂಥ ನಾವಿಕರ ಸ್ಕೂಲ್ನವ್ರು ಏನದನ್ನು ಕರೀತಾರೆ ಅಂದರೆ, ಅದು ಕೇಪ್ ಆಫ್ ಸ್ಟಾರ್ಮ್ಸ್ ಅಲ್ಲ, ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಭರವಸೆಯ ಭೂಶಿರ ಅಂತ ಕರೀತಾರೆ. ಯಾಕೆ ಅಂದರೆ ನೀನು ಅರ್ಧ ದಾರಿ ಭಾರತಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಜಲದ ಮಾರ್ಗದಲ್ಲಿ ಏನು ಅರ್ಧ ದಾರಿ ಇದೆ, ಅರ್ಧ ದಾರಿಗೆ ಹೋಗಿ ಸಕ್ಸಸ್ ಆಗಿ ವಾಪಸ್ ಬಂದಿದೆಯಾ. ಹಾಗಾಗಿ ನಮ್ಮ ಹೋಪ್ಸ್ ಹೆಚ್ಚಾಯಿತು, ಇನ್ನು ಅರ್ಧ ದಾರಿ ಅಷ್ಟೇ ಇರೋದು, ನೆಕ್ಸ್ಟ್ ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡಿ ಅಲ್ಲಿ ಕಳಿಸಿದ್ದಾದರೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋಂಥದ್ದು ಇವ್ರಿಗೆ ನಂಬಿಕೆ ಬರುವಂಥ ಒಂದು ಪರಿಸ್ಥಿತಿ ಇಲ್ಲಿ ಆಗುತ್ತೆ. ಲಿಸ್ಬನ್ನಿಂದ ಹೊರಟಂಥ ಇನ್ನೊಬ್ಬ ನಾವಿಕ ಯಾರು, ಪೋರ್ಚುಗಲ್ ಲಿಸ್ಬನ್ನಿಂದ ಹೊರಟಂಥ ಇನ್ನೊಬ್ಬ ನಾವಿಕ ಯಾರು ಅಂದರೆ ವಾಸ್ಕೋ ಡಿ ಗಾಮ. ಈಗ ನೀವು ಇಲ್ಲಿ ನೋಡ್ಬೋದು, ಸೇಮ್ ಅದೇ ಲಿಸ್ಬನ್ನು. ಅಲ್ಲಿಂದ ಏನು ಮಾಡ್ತಾನೆ ನೋಡಿ, ಇಲ್ಲಿಗೆ ಬಂದು ವಾಪಸ್ ಆಗಿದ್ದವನು ಬರ್ತಲೋಮ್ಯೋ ಡಯಾಜು, ಇದನ್ನು ಬಿರುಗಾಳಿ ಭೂಶಿರ ಅಂತ ಕರೆದಿದ್ದು. ಇಲ್ಲಿಂದ ಆತ ಏನು ಮಾಡ್ತಾನೆ ನೋಡಿ, ಭಾರತಕ್ಕೆ ಬರ್ತಾನೆ, ಇಲ್ಲಿ ಕ್ಯಾಲಿಕಟ್ಗೆ. ಭಾರತಕ್ಕೆ ಮೊದಲಿಗೆ ಸಮುದ್ರ ಮಾರ್ಗವನ್ನು ಕಂಡಿಡಿದವನು ಯಾರು ಅಂದರೆ ವಾಸ್ಕೋ ಡಿ ಗಾಮ. ಎಷ್ಟರಲ್ಲಿ ಕಂಡ? 1498ರಲ್ಲಿ. ಇವನು ಯಾವ ದೇಶದವನು? ಪೋರ್ಚುಗಲ್ನವನು. ಯಾವ ಬಂದರಿಂದ ಬಂದ? ಲಿಸ್ಬನ್ ಬಂದರಿನಿಂದ. ಎಲ್ಲಿಗೆ ಬಂದ? ಭಾರತದ ಏನು ಕರಾವಳಿ ತೀರವಾದಂಥ ಕಲ್ಲಿಕೋಟೆ ಅಂತ ಕರಿತೀವಿ, ಕ್ಯಾಲಿಕಟ್ ಅಂತ ಕರಿತೀವಿ, ಕಾಪಡ್ ಅಂತ ಕರಿತೀವಿ. ಈ ಪ್ಲೇಸ್ಗಳು ಅವನು ರೀಚ್ ಆದಂಥ ಪ್ಲೇಸ್ ಆಗಿದೆ. ಇದನ್ನು ತುಂಬ ಪ್ರಮುಖವಾಗಿ ಕೇಳುವಂಥ ಒಂದು ಪ್ರಶ್ನೆ ಆಗಿದೆ. ಭಾರತದೊಂದಿಗೆ ಮರು ವ್ಯಾಪಾರವನ್ನು, ಅಂದರೆ ಈಗಾಗಲೇ ಇತ್ತಲ್ವ, ಅದು ಕಟ್ಟಾಗಿತ್ತು, ಅದನ್ನು ಪುನಃ ಸ್ಥಾಪನೆ ಮಾಡಿದಂಥವರಲ್ಲಿ ಮೊದಲಿಗೆ ಯಾರು ಅಂದರೆ ಅದು ಪೋರ್ಚುಗೀಸ್ನವರು ಅಂತ. ಭಾರತವನ್ನು ತೊರೆದಂಥ, ಅಂದರೆ ಯುರೋಪ್ನವರಿಂದ ಭಾರತಕ್ಕೆ ಬಂದಂಥವರು ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು ಇವರೆಲ್ಲ ಬಂದಿದ್ರಲ್ವ. ಇವರಲ್ಲಿ ಫಸ್ಟ್ ಬಂದಂಥವ್ರು ಯಾರು? ಪೋರ್ಚುಗೀಸರು.
ಭಾರತವನ್ನು ಬಿಟ್ಟು ಹೋದಂಥ ಲಾಸ್ಟ್ ಯಾರು ಅಂತಂದರೆ ಅದು ಸಹ ಪೋರ್ಚುಗೀಸರೇನೆ. ಸರ್ ನೀವು ಇಲ್ಲೊಂದು ಪ್ರಶ್ನೆ ಕೇಳ್ಬೋದು, ಸರ್ ಬ್ರಿಟಿಷರಲ್ವಾ ಲಾಸ್ಟಿಗೆ ಬಿಟ್ಟು ಹೋಗಿದ್ದು ಅಂತ. ಇಲ್ಲ, ಬ್ರಿಟಿಷರು 1947ರಲ್ಲೇ ಭಾರತವನ್ನು ಬಿಟ್ಟು ಹೊರಟೋಗ್ತಾರೆ. ಆದರೆ ಪೋರ್ಚುಗೀಸರು 1961 ತನಕ ಗೋವಾದಲ್ಲಿ ಹಾಗೆ ಉಳ್ಕೊಂಡಿರ್ತಾರೆ, ಅವ್ರ ಅಡ್ಮಿನಿಸ್ಟ್ರೇಷನ್ ಹಾಗೆ ಇರುತ್ತೆ. ಅನಂತರ 1961ರಲ್ಲಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಇಲ್ಲಿಂದ ಅವ್ರನ್ನ ಬಿಡಿಸಿ ಕಳಿಸಲಾಗುತ್ತೆ. ಹಾಗಾಗಿ ಫಸ್ಟ್ ಬಂದವರು ಅವರೇ, ಲಾಸ್ಟ್ ಹೋದವರು ಅವರೇ. ಫಸ್ಟ್ ಯಾವಾಗ ಬಂದರು 1498ರಲ್ಲಿ, ಲಾಸ್ಟ್ ಯಾವಾಗ ಹೋದ್ರು 1961ರಲ್ಲಿ. ಇನ್ನು 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂಥ ಏನು ಭೂಭಾಗ ಇತ್ತು, ಅಲ್ಲಿ ನೋಡಿ ನೀವು ಇಲ್ಲಿ ಗಮನಿಸಿದ್ರಲ್ವಾ ಆಗಲೇ ತೋರಿಸಿದಂಥ ಸಂದರ್ಭದಲ್ಲಿ ನೋಡಿ ಇಲ್ಲೇನಾಗಿತ್ತು, ಸಮುದ್ರ ಮಾರ್ಗ ನೋಡಿ ಇಲ್ಲಿ ಹೋಗ್ಬೋದು, ಇಲ್ಲಿ ಸಮುದ್ರ ಇದೆ, ಇಲ್ಲಿ ಹೋಗ್ತೀವಿ. ಬಟ್ ಇಲ್ಲಿ ಡಾಟ್ ಕಾಣ್ತಿದೆಯಲ್ಲ, ಅಲ್ಲಿ ಭೂ ಪ್ರದೇಶ ಅಡ್ಡ ಬರುತ್ತೆ. ಇದೊಂದು ಭೂ ಪ್ರದೇಶ ಕ್ಲಿಯರ್ ಆಗಿಬಿಡ್ತು ಅಂದರೆ ನೋಡಿ ಇಲ್ಲಿ ತನಕ ಯುರೋಪಿನ ಇದಕ್ಕೆ ಹೋಗೋದಕ್ಕೆ ಸಮುದ್ರ ಮಾರ್ಗ ಅನುಕೂಲ ಆಗಿತ್ತು. ಆದರೆ ಇದೊಂದು ಭೂ ಪ್ರದೇಶ ಅಡ್ಡ ಬರ್ತಾ ಇತ್ತು. ಆಗಿನ ಕಾಲಕ್ಕೆ ಟೆಕ್ನಾಲಜಿ ಇರಲಿಲ್ಲ. ಆದರೆ 1869ರಲ್ಲಿ ಏನು ಮಾಡಿದ್ರು ಬ್ರಿಟಿಷರು, ಇಲ್ಲಿ ಹಡಗು ಹೋಗೋದಕ್ಕೆ ಬೇಕಾದಂತೆ ಈ ಭೂಭಾಗವನ್ನು ಕೊರೆದು ಕಾಲುವೆ ಮಾಡಿದ್ರು. ಆ ಕಾಲುವೆನೇ ಸೂಯೆಜ್ ಕಾಲುವೆ ಅಂತ. ಅದ್ರ ಮುಖಾಂತರ ಏನಾಗತ್ತು, ಇಲ್ಲಿ 1869ಕ್ಕಿಂತ ಮುಂಚೆ ಏನಾಗೋದು, ಭಾರತದಿಂದ ಸರಕುಗಳನ್ನು ತಗೊಂಡು ನೋಡಿ ಈ ರೀತಿ ದಕ್ಷಿಣ ಆಫ್ರಿಕಾವನ್ನು ಸುತ್ತಾಕಿಕೊಂಡು ಇಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಈಗೇನಾಯಿತು, ಇಲ್ಲಿ ಹೊಸ ಮಾರ್ಗ ಇಲ್ಲಿ ಇದನ್ನು ಕಾಲುವೆ ಮಾಡಿದ್ರಿಂದ ಏನಾಯಿತು, ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಈಸಿ ಆಯಿತು. ಈಗ ಇದರಿಂದ ಏನಾಯ್ತದೆ, ತುಂಬ ಕಡಿಮೆ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಯುರೋಪ್ಗೆ ಸರಕುಗಳು ತಲುಪೋದಕ್ಕೆ ಈ ಸೂಯೆಜ್ ಏನು ಕಾಲುವೆ ಅನ್ನೋಂಥದ್ದಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೂಯೆಜ್ ಕಾಲುವೆ ಮಾಡಿದ್ದಾರು ಬ್ರಿಟಿಷರು. ಎಲ್ಲಿ ಬರುತ್ತಿದ್ದು, ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಆಫ್ರಿಕಾ ಖಂಡದ ನೆತ್ತಿಯ ಮೇಲೆ ಬರುವಂಥದ್ದು. ಇದು ಯಾವುದಕ್ಕೆ ಸಂಪರ್ಕ ಕಲ್ಪಿಸುತ್ತೆ, ಮೆಡಿಟರೇನಿಯನ್ ಸಮುದ್ರಕ್ಕೆ. ಈ ಥರದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಆಧಿಪತ್ಯ. ಇದುವರೆಗೆ ಭೂಭಾಗ ಗೆದ್ದುಕೊಂಡ್ರೆ ಸಾಮ್ರಾಜ್ಯ ಅಂತ ಕರಿತಾ ಇದ್ರು. ಈಗ ಅವರು ಯುರೋಪಿಯನ್ರು ಏನು ಮಾಡಿದ್ರು, ಫಸ್ಟ್ ಟೈಮ್ ಈಗ ನಾವು ಪೇಟೆಂಟ್ ಅಂತ ಕರಿತೀವಿ, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡ್ಕೊಂಡು ಸಕ್ಸಸ್ ಆದಂಥವರು ಪೋರ್ಚುಗೀಸರು. ಹಾಗಾಗಿ ಆ ಪೋರ್ಚುಗೀಸರಿಗೆ ಅದು ಏನು ಅದರದ್ದು ಹಕ್ಕು ಸಲ್ಲಬೇಕು. ಆ ಸಮುದ್ರ ಮಾರ್ಗದ ಏನು ದಾರಿ ಕಂಡುಕೊಂಡಿದ್ದೀವಲ್ವ, ಅದರದ್ದು ಏಕಸ್ವಾಮ್ಯ ನಮ್ಮದೇನೆ. ನೀವು ಬೇರೆ ದೇಶದ ಯಾವುದೇ ಹಡಗುಗಳು ಆ ಸಮುದ್ರ ಮಾರ್ಗದ ಮುಖಾಂತರ ಭಾರತಕ್ಕೆ ತಲುಪಬೇಕಾದ್ರೆ ಇವ್ರಿಗೆ ಪೋರ್ಚುಗೀಸರಿಗೆ ಇಷ್ಟು ಅಂತ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಇಲ್ಲ ಅಂತಂದ್ರೆ ನೀವು ಬರುವಂತ ಹಡಗುಗಳನ್ನ ನಾವು ಅಲ್ಲಿ ತಡೆ ಹಿಡಿತೀವಿ, ಅಥವಾ ಅವುಗಳನ್ನ ಮುಟ್ಟುಗೋಲು ಹಾಕೊಳ್ತೀವಿ, ಅಥವಾ ಅವುಗಳನ್ನ ಒಡೆದಾಕ್ತೀವಿ. ಹಾಗಾಗಿ ಆ ಥರದ ಒಂದು ಬಿಳಿ ಏನು ನಮ್ಮ ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತೀವಿ, ನೀರು ಬ್ಲೂ ಕಲರ್ ಇರುತ್ತಲ್ಲ, ಆ ಬ್ಲೂ ವಾಟರ್ ಪಾಲಿಸಿ ಅಂದರೆ ಅರ್ಥ ಏನು ಅಂದರೆ, ಇದನ್ನು ಪ್ರಶ್ನೆ ಕೇಳ್ತಾನೆ, ಇದನ್ನು ಜಾರಿಗೆ ತಂದವ್ರು ಯಾರು ಅಂತ ಕೇಳ್ತಾರೆ. ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅನ್ನೋಂಥವನು ಬ್ಲೂ ವಾಟರ್ ಪಾಲಿಸಿ ಅನ್ನೋಂಥದ್ದನ್ನ ಜಾರಿಗೆ ತರ್ತಾನೆ. ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು ಅಂದರೆ, ಸಮುದ್ರದ ಮೇಲೆ ಭಾರತಕ್ಕೆ ಬರುವಂಥ ಮಾರ್ಗದ ಪೇಟೆಂಟ್ ಯಾರಿಗಿದೆ ಅಂದರೆ ಪೋರ್ಚುಗೀಸರಿಗಿದೆ. ಯಾಕೆಂದರೆ ಅವರೇ ಅದನ್ನು ಕಂಡಿಡ್ದಿದ್ದು. ಹಾಗಾಗಿ ನೀವು ಅವ್ರಿಗೆ ಟ್ಯಾಕ್ಸನ್ನು ಪೇ ಮಾಡಬೇಕು ನಿಮ್ಮ ಹಡಗು ಅಲ್ಲಿ ಸಂಚರಿಸಬೇಕಾದ್ರೆ. ಅದಿಲ್ಲ ಅಂತಂದರೆ ನಾವು ಮುಟ್ಟುಗೋಲು ಹಾಕ್ಕೊಳ್ತೀವಿ, ಇಲ್ಲ ಹಡಗನ್ನು ಒಡೆದಾಕ್ತೀವಿ. ಅದನ್ನು ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಇನ್ನು ಆಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಪೋರ್ಚುಗೀಸ್ ಆಡಳಿತವನ್ನು ಅಥವಾ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಪ್ರಥಮ ಪ್ರಯತ್ನ ಪಟ್ಟಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಅದು ಆಲ್ಬುಕರ್ಕ್ ಆಗುತ್ತೆ. ಸುಮಾರು ಜನ ಏನು ಮಾಡ್ತೀವಿ, ವಾಸ್ಕೋಡಿಗಾಮ ಇದ್ದರೆ ವಾಸ್ಕೋಡಿಗಾಮ ಅಂತ ಆನ್ಸರ್ ಆಗ್ತೀವಿ. ವಾಸ್ಕೋಡಿಗಾಮ ಜಸ್ಟ್ ಸಮುದ್ರ ಮಾರ್ಗವನ್ನು ಕಂಡಿಡಿದ ಅಷ್ಟೇ. ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಅಥವಾ ಒಂದು ವ್ಯಾಪಾರಿ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಆತ ಪ್ರಯತ್ನ ಮಾಡಲಿಲ್ಲ. ಆದರೆ ಆ ಥರ ಪ್ರಯತ್ನ ಮಾಡಿದಂಥವನು ಯಾರು ಅಂದರೆ ಆಲ್ಬುಕರ್ಕ್. ಹೆಂಗೆ ಪ್ರಯತ್ನ ಮಾಡ್ದ, 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡಾದ್ಮೇಲೆ ಅದನ್ನು ಪೋರ್ಚುಗೀಸರಿಗೆ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅದನ್ನು ಹಾಗಂತ ಕರೀತಾರೆ. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ. ಈಗ ಪೋರ್ಚುಗೀಸರ ಕಂಪ್ನಿ 1498ರಿಂದ ಅಲ್ಲಿಗೆ ಲೆಕ್ಕ ಹಾಕಿ ಸ್ವಲ್ಪ ಹೆಚ್ಚು ಕಡಿಮೆ 100 ವರ್ಷಗಳ ಕಾಲ, 1498 ಅಂದರೆ ರೌಂಡ್ ಫಿಗರ್ 1500 ಅಂದ್ಕೊಳ್ಳಿ. ಇವ್ರು ಬರ್ತಾ ಇರೋದು 1602. ಅಲ್ಲಿಗೆ 100 ವರ್ಷಗಳ ಕಾಲ ಭಾರತದ ಜೊತೆಗೆ ಸಾಂಬಾರ ಪದಾರ್ಥಗಳ ವ್ಯಾಪಾರವನ್ನು ಮಾಡ್ತಾ ಇದ್ದಂಥವ್ರು ಪೋರ್ಚುಗೀಸರು ಮಾತ್ರ. ಅವರು ಏನು ಪೋರ್ಚುಗೀಸರು ವ್ಯಾಪಾರ ಮಾಡ್ತಾಯಿದ್ರು, ಅವ್ರ ಲಾಭವನ್ನು ಹೆಚ್ಚು ಗಳಿಸಿದ್ರು. ಯುರೋಪ್ ಖಂಡದಲ್ಲಿ ಎಲ್ಲರಿಗೂ ಅವ್ರ ಮೇಲೆ ಕಂಡು ಬಿತ್ತು, ಏನಪ್ಪ ಪೋರ್ಚುಗೀಸ್ ದೇಶದವರು ಇಷ್ಟು ಬೇಗ ಡೆವಲಪ್ ಆಗಿಬಿಟ್ರು, ಇಷ್ಟು ಲಾಭ ಗಳಿಸಿದ್ದಾರೆ, ಇಷ್ಟು ಶ್ರೀಮಂತವಾಗಿದ್ದಾರೆ ಹೆಂಗೆ ಅಂತ. ಆಮೇಲೆ ಗೊತ್ತಾಯಿತು ಅವರು ಭಾರತದ ಜೊತೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಸಾಂಬಾರ ಪದಾರ್ಥಗಳನ್ನು ಕೊಂಡು ಮಾರ್ತಾ ಇದ್ದಾರೆ, ಹಾಗಾಗಿ ಅವರು ಶ್ರೀಮಂತ ಆಗ್ತಾ ಇದ್ದಾರೆ. ಅದರಿಂದ ನಾವು ಆ ಥರ ಮಾಡಬೇಕು ಅಂತ ಅದರ ಸುತ್ತಮುತ್ತಲ ದೇಶಗಳು, ಯಾವುದ್ರ ಸುತ್ತಮುತ್ತಲ ದೇಶಗಳು, ಪೋರ್ಚುಗೀಸರ ಸುತ್ತಮುತ್ತಲ ದೇಶಗಳು ಸಹ ಭಾರತದ ಜೊತೆ ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಥರ ಪ್ರಯತ್ನ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಪ್ರಮುಖ ಶ್ರೀಮಂತರು ಒಂದು ಸಂಘವನ್ನು ಕಟ್ಕೊಳ್ಳೋರು, ಒಂದು ಗುಂಪನ್ನು ಕಟ್ಕೊಳ್ಳೋಂಥವ್ರು. ಆ ಗುಂಪು ಕಟ್ಕೊಳ್ಳೋದಕ್ಕೆ ಈಗ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬರುತ್ತಲ್ಲ, ಅದು ಒಂದು ವ್ಯಾಪಾರಿಗಳ ಗುಂಪು.
ಅದೇ ರೀತಿ ಇಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಅಂತ ಯಾಕೆ ಕರೀತಾರೆ ಅಂದರೆ ಭಾರತ ಯುರೋಪ್ ಖಂಡಕ್ಕೆ ಪೂರ್ವ ಭಾಗದಲ್ಲಿ ಬರುತ್ತೆ, ಅದಕ್ಕೆ ಈಸ್ಟ್ ಇಂಡಿಯಾ ಅಂತ ಕರೀತಾರೆ. ಅದೇ ನಾವಾದರೆ ಭಾರತೀಯರು ಏನಂತೀವಿ, ಯುರೋಪ್ ಖಂಡದವ್ರನ್ನ ಪಾಶ್ಚಿಮಾತ್ಯರು ಅಂತ ಕರಿತೀವಿ, ಅಂದರೆ ಪಶ್ಚಿಮದಲ್ಲಿ ಬರುವಂಥವ್ರು ಅಂತ. ಆವಾಗ ದಿಕ್ಕುಗಳ ಮುಖಾಂತರ ದೇಶಗಳನ್ನು ಗುರುತಿಸ್ತಾ ಇದ್ರು. ಅದಕ್ಕೆ ಯುರೋಪಿನವರಿಗೆ ಭಾರತ ಈಸ್ಟ್ ಇಂಡಿಯಾ ಅಥವಾ ಪೂರ್ವ ದೇಶ, ಭಾರತಕ್ಕೆ ಯುರೋಪ್ ಖಂಡ ಪಶ್ಚಿಮ ದೇಶ. ಅದು ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ ಅಂತ ಅಂದ್ಕೋತೇನೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂತು. ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರು ಇಲ್ಲಿ ಅವರು ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು. ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರಿ ಕೇಂದ್ರಗಳು ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಪೋರ್ಚುಗೀಸರ ವ್ಯಾಪಾರ ಕೇಂದ್ರ ಯಾವುದು ಅಂತಲೇ ಕೇಳ್ಬೋದು. ಈಗಾಗಲೇ ಗೋವಾ ಅಂತ ಹೇಳಿದ್ರೆ ಪ್ರಮುಖವಾಗಿ ಅದು, ಇನ್ನು ಉಳಿಕೆ ಪ್ರದೇಶಗಳು ಬರ್ತವೆ. ಪ್ರಮುಖವಾಗಿರೋಂಥವು ಮಾತ್ರ ನೆನ್ಪಿಟ್ಕೊಳ್ಳಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ. ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಯಾವಾಗ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಆಯಿತು, ಅದೇ ರೀತಿ 1600ಕ್ಕೆ ಇವ್ರದ್ದು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ. ಅದಕ್ಕೆ ರಾಣಿ ಪರ್ಮಿಷನ್ ಕೊಡ್ತಾಳೆ, ಅಲ್ಲಿನ ರಾಣಿ. ಯಾಕೆ ಅವ್ರು ಪರ್ಮಿಷನ್ ತಗೋತಾರೆ ಅಂದರೆ ವ್ಯಾಪಾರ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಏನಾದರೂ ದಾಳಿ ಮಾಡಿದ್ರೆ, ಇವ್ರಿಗೇನಾದರೂ ವ್ಯಾಪಾರಕ್ಕೆ ತೊಂದರೆ ಆದಾಗ ರಕ್ಷಣೆ ಕೊಡೋದಕ್ಕೆ ರಾಣಿ ಇರಬೇಕು ಅನ್ನೋ ಕಾರಣಕ್ಕೆ ಅವರು ರಾಣಿ ಹತ್ರ ಪರ್ಮಿಷನ್ ತೆಗೆದುಕೋತಾರೆ. ಅದು ಡಿಸೆಂಬರ್ 31, 1600 ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ. ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸೋದಕ್ಕೆ ರಾಣಿ ಏನು ಮಾಡ್ತಾಳೆ, ನೋಡಪ್ಪ 15 ವರ್ಷ ನಿಮಗೆ ವ್ಯಾಪಾರಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ, ನಿಮ್ಗೆ ಆ 15 ವರ್ಷಗಳ ಕಾಲ ನಾನು ರಕ್ಷಣೆ ಕೊಡ್ತೀನಿ, ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. ರಾಣಿ ಯಾಕೆ ಈ ಥರ ಭರವಸೆ ಕೊಡ್ತಾಳೆ ಅಂದರೆ ಈ ಪೋರ್ಚುಗಲ್ನವ್ರ ಹತ್ರ ಸಾಂಬಾರು ಪದಾರ್ಥಗಳನ್ನು ಇಂಗ್ಲೆಂಡ್ ಅವ್ರು ಕೊಂಡ್ಕೊಂಡ್ರೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವರೇ ಸ್ವಂತ ಸರಕುಗಳನ್ನು ತೆಗೆದುಕೊಂಡ್ರೆ ಭಾರತದಿಂದ ಕಾಸ್ಟ್ ಕಡಿಮೆ ಆಗುತ್ತೆ. ಜೊತೆಗೆ ಇವರು ಸಹ ಯುರೋಪ್ನಲ್ಲಿರುವಂಥ ಇನ್ನೂ ಬೇರೆ ದೇಶಗಳಿಗೆ ಮಾರಾಟ ಮಾಡ್ಬೋದು. ಹಾಗಾಗಿ ಏನು ಮಾಡ್ತಾರೆ ಇವರು, ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ರಾಣಿ ಬೆಂಬಲ ಕೊಡ್ತಾಳೆ. ರಾಣಿಗೂ ಟ್ಯಾಕ್ಸ್ ಸಿಗುತ್ತೆ, ಅವರ ಪ್ರಜೆಗಳಿಗೆ ಸರಕುಗಳು ಸಿಗುತ್ತೆ. ಆ ಕಾರಣಕ್ಕೆ ರಾಣಿ ಇಲ್ಲಿ ಪರ್ಮಿಷನ್ ಅನ್ನು ಕೊಡ್ತಾಳೆ. ಇದು ಲೈಸೆನ್ಸ್, ಪರವಾನಗಿ. ಎಷ್ಟು ವರ್ಷಕ್ಕೆ? 15 ವರ್ಷಕ್ಕೆ. ಇದನ್ನು ಕೇಳ್ಬೋದು. ಈಸ್ಟ್ ಇಂಡಿಯಾ ಕಂಪನಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಆವಾಗ ರಾಣಿ ಯಾರಾಗಿದ್ರು, ಎಷ್ಟು ವರ್ಷಕ್ಕೆ ಪರ್ಮಿಷನ್ ಕೊಟ್ಟರು, ಪ್ರಶ್ನೆ ಹೆಂಗೆ ಕೇಳ್ಬೋದು. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ಅಂತ ಇರ್ತಾನೆ. ಆತ ತನ್ನ ರಾಯಭಾರಿಯನ್ನು ಜಹಾಂಗೀರ್ನ ಆಸ್ಥಾನಕ್ಕೆ ಕಳಿಸ್ತಾನೆ. ಮೊದಲಿಗೆ ಆ ಭಾರತದ ಜೊತೆ ವ್ಯಾಪಾರ ಸಂಪರ್ಕ ಸಾಧಿಸಬೇಕು ಅಂತ ಫಸ್ಟ್ ಬಂದಂಥ ಇಂಗ್ಲೆಂಡಿನ ವ್ಯಕ್ತಿ ಯಾರು ಅಂದರೆ ಹಾಕಿನ್ಸ್ ಅಂತ ಬರ್ತಾನೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅದು ಹೇಳಿದ್ದೇನೆ. ಹಾಕಿನ್ಸ್ ಅನ್ನೋತವನು ಇದೇ ಜಹಾಂಗೀರ್ನ ಕಾಲಕ್ಕೆ ಬರ್ತಾನೆ. ಬಟ್ ವ್ಯಾಪಾರ ಪರ್ಮಿಷನ್ ಏನು, ಇಂಗ್ಲೆಂಡಿನವ್ರು ಬಂದು ಭಾರತದಲ್ಲಿ ಆಗ ಇದ್ದಂಥ ಪ್ರಮುಖ ರಾಜ ಜಹಾಂಗೀರ್ ಆತನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಏನು ನಾವು ನಿಮ್ಮ ಜೊತೆ ವ್ಯಾಪಾರ ಮಾಡ್ತೀವಿ, ನಮಗೆ ಒಂದಷ್ಟು ಕನ್ಸೆಷನ್ ಕೊಡಿ, ರಿಯಾಯಿತಿಗಳನ್ನು ಕೊಡಿ, ನಿಮ್ಮ ದೇಶದಲ್ಲಿ ಬೆಳೆಯುವಂಥ ಎಲ್ಲ ಸರಕುಗಳನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ಬಲ್ಕ್ ಆಗಿ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ನಮ್ಗೆ ರಿಯಾಯಿತಿ ಕೊಡಿ, ಮತ್ತು ಇಲ್ಲಿ ವ್ಯಾಪಾರಿ ಕೇಂದ್ರ ಸ್ಥಾಪನೆ ಮಾಡಿ ನಮ್ಮ ಏನು ಸರಕುಗಳನ್ನು ದಾಸ್ತಾನು ಮಾಡ್ಕೊಳ್ಳಿಕ್ಕೆ, ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಆದರೆ ಪೋರ್ಚುಗೀಸರು ಈಗಾಗಲೇ ಭಾರತದ ಜೊತೆ ವ್ಯಾಪಾರ ಮಾಡ್ತಾ ಇದ್ರಿಂದ ಜಹಾಂಗೀರ್ನ ಜೊತೆ, ಇಲ್ಲಿದ್ದಂಥ ಭಾರತೀಯ ರಾಜರ ಜೊತೆ ಅವ್ರಿಗೆ ಹಿಂದಿನಿಂದ ಸಂಪರ್ಕ ಇದ್ದಿದ್ದರಿಂದ ಅವ್ರೇನು ಮಾಡ್ತಾರೆ, ಇಂಗ್ಲೆಂಡಿನವ್ರಿಗೆ ಆ ಥರದ ಪರ್ಮಿಷನ್ ಕೊಡೋಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಜಹಾಂಗೀರ್ನ ಮೇಲೆ ಫಸ್ಟ್ ಟೈಮ್ ಪ್ರಭಾವ ಬೀರ್ತಾರೆ. ಹಾಗಾಗಿ ಹಾಕಿನ್ಸ್ ಬರ್ತಾನೆ, ಪರ್ಮಿಷನ್ ತಗೊಳಕ್ಕಾಗೋದಿಲ್ಲ, ಬಟ್ ಬಿರುದು ತಗೋತಾನೆ. ಅದು ಖಾನ್ ಅಂತ ಬಿರುದು. ಅದನ್ನು ಕೊಟ್ಟಂಥವ್ರು ಯಾರು? ಜಹಾಂಗೀರು. ಯಾರಿಗೆ ಕೊಟ್ಟ? ಹಾಕಿನ್ಸ್ಗೆ. ಹಾಕಿನ್ಸ್ ಯಾರು? ಇಂಗ್ಲೆಂಡಿನಿಂದ ವ್ಯಾಪಾರದ ರಿಯಾಯಿತಿಗಳನ್ನು ಪಡೆಯಲಿಕ್ಕೆ ಬಂದಂಥ ರಾಜ ಅಂತ. ಅನಂತರ ಏನು ಮಾಡ್ತಾರೆ, ಇಂಗ್ಲೆಂಡಿನಿಂದ ಮತ್ತೆ ಆ ಪ್ರಯತ್ನ ಬಿಡದೆ ನೆಕ್ಸ್ಟ್ ಇವನನ್ನು ಕಳಿಸ್ತಾರೆ. ಯಾರನ್ನ? ಸರ್ ಥಾಮಸ್ ರೋನನ್ನು. ಯಾರ ಆಸ್ಥಾನಕ್ಕೆ? ಅದೇ ಜಹಾಂಗೀರ್ನ ಆಸ್ಥಾನಕ್ಕೆ. ಈ ಟೈಮ್ಗೆ ಏನಾಗಿರುತ್ತೆ, ಪೋರ್ಚುಗೀಸರು ಸ್ವಲ್ಪ ವೀಕ್ ಆಗಿರ್ತಾರೆ, ಬ್ರಿಟಿಷರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಆ ಟೈಮಲ್ಲಿ ಕನ್ವಿನ್ಸ್ ಮಾಡಿ ಜಹಾಂಗೀರ್ನ ಹತ್ರ ಫಸ್ಟ್ ಟೈಮ್ 1617ರಲ್ಲಿ ಸರ್ ಥಾಮಸ್ ರೋ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಪರ್ಮಿಷನ್ ತಗೋತಾನೆ. ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಪರ್ಮಿಷನ್ ತಗೊಂಡವ್ರು ಯಾರು? ಇದು ಫೆಮಿಲಿಯರ್ ಕ್ವಶನ್, ಈಗಾಗಲೇ ಸುಮಾರು ಸರಿ ಕೇಳಿದ್ದಾರೆ. ಎಲ್ಲಿ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು? ಜಹಾಂಗೀರ್ನ ಹತ್ರ ಸರ್ ಥಾಮಸ್ ರೋ ಪರ್ಮಿಷನ್ ತೆಗೆದುಕೊಂಡಾದ್ಮೇಲೆ ವ್ಯಾಪಾರಿ ಕೇಂದ್ರವನ್ನು ಫಸ್ಟ್ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬೋದು. ಅದು ಸೂರತ್ತಲ್ಲಿ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಫರ್ಮಾನ್ ಅಂತ ಕೊಡ್ತಾರೆ. ಫರ್ಮಾನ್ ಅಂದರೆ ಅದು ಪರ್ಮಿಷನ್ನು ಅಂತ. ಅದು ಉರ್ದು ಟರ್ಮ್, ಆಗ ಇದರಲ್ಲಿ ಬಳಸ್ತಾ ಇದ್ದಿಂದ ಅದನ್ನ ಫರ್ಮಾನ್ ಅಂತ ಕರೀತಾರೆ. ಓಕೆ, ಇಂಗ್ಲೀಷರು 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸನ್ನು ಕೊಂಡ್ಕೊಂಡು ಅಲ್ಲಿ ಸೆಂಟ್ ಜಾರ್ಜ್ ಅನ್ನೋಂಥ ಪೋರ್ಟನ್ನು ಕಟ್ತಾರೆ. ಮದ್ರಾಸನ್ನು ಯಾರ ಹತ್ರ ಕೊಂಡ್ಕೊಂಡ್ರು, ಎಷ್ಟರಲ್ಲಿ ಕೊಂಡ್ಕೊಂಡ್ರು, ಅಲ್ಲಿದ್ದಂಥ ಕೋಟೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಬ್ರಿಟಿಷರು ಬಂಗಾಳದ ರಾಜ್ಯಪಾಲನಾಗಿದ್ದಂಥ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಡದಲ್ಲಿರುವಂಥ ಸುತನಾತಿ, ಕಲ್ಕತ್ತಾ, ಗೋವಿಂದಪುರ ಇವು 3 ಹಳ್ಳಿಗಳನ್ನು ಸೇರಿಸಿ ಅನಂತರ ಅವು ಮರ್ಜ್ ಆಗ್ತದೆ. ಇವು ಅಕ್ಕಪಕ್ಕ ಇದ್ದಂಥ 3 ಹಳ್ಳಿಗಳು. ಈ 3 ಹಳ್ಳಿಗಳಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಪರ್ಮಿಷನನ್ನು ಅಲ್ಲಿದ್ದಂಥ ರಾಜ್ಯಪಾಲನಿಂದ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಪೋರ್ಟ್ ವಿಲಿಯಂ ಅಂತ ಕೋಟೆಯನ್ನು ಕಟ್ತಾರೆ. ಪ್ರಶ್ನೆ ಏನು ಕೇಳ್ಬೋದು, ಬ್ರಿಟಿಷರ ಪೋರ್ಟ್ ವಿಲಿಯಂ ಕೋಟೆ ಎಲ್ಲಿತ್ತು ಅಂತ ಕೇಳ್ಬೋದು, ಅಥವಾ ಸೈಂಟ್ ಜಾರ್ಜ್ ಕೋಟೆ ಎಲ್ಲಿತ್ತು ಅಂತ ಕೇಳ್ಬೋದು, ಅಥವಾ ಕೋಲ್ಕತ್ತಾದಲ್ಲಿದ್ದಂಥ ಬ್ರಿಟಿಷರ ಕೋಟೆಗೆ ಏನಂತ ಹೆಸರಿತ್ತು ಅಂತ ಪ್ರಶ್ನೆಯನ್ನು
ಕೇಳೋಂಥ ಸಾಧ್ಯತೆ ಇರುತ್ತೆ. ಈ 3 ಹಳ್ಳಿಗಳು ಕೋಲ್ಕತ್ತಾ ಯಾವ 3 ಹಳ್ಳಿಗಳ ಒಂದು ಇದರಿಂದ ಸ್ಥಾಪನೆ ಆಗಿದೆ ಅಂತಲೂ ಪ್ರಶ್ನೆಯನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಅನ್ನೋಂಥವನು ಬಾಂಬೆ ಅನ್ನೋಂಥದ್ದನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳಿಗೆ ಬಾಡಿಗೆ ಕೊಡ್ತಾನೆ ಅನ್ನೋಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇದು ವಿಶೇಷ ಏನಂದರೆ ಇಲ್ಲೊಂದು ಕ್ಯೂರಿಯಾಸಿಟಿ ಇರುವಂಥ ಕಥೆ ಇದೆ. ವಿಶೇಷ ಏನಪ್ಪ ಅಂತಂದರೆ ಪೋರ್ಚುಗೀಸರ ರಾಜಕುಮಾರಿಯನ್ನು, ರಾಜನ ಮಗಳನ್ನು ಇಂಗ್ಲೆಂಡಿನ ರಾಜನ ಮಗನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಪೋರ್ಚುಗೀಸರು ಆ ಇಂಗ್ಲೆಂಡಿನ ರಾಜಕುಮಾರನಿಗೆ ಮಗಳನ್ನು ಕೊಡ್ತಾ ಇದ್ದಾರಲ್ಲ, ರಾಣಿಯನ್ನಾಗಿ ಕೊಡ್ತಾ ಇದ್ದಾರಲ್ವ, ಆಕೆಗೆ ವರದಕ್ಷಿಣೆ ಕೊಡಬೇಕು ಅಂತಂದಾಗ ಏನು ವರದಕ್ಷಿಣೆ ಕೊಡೋದಂದರೆ ಅಲ್ಲಿಗೆ ಲೆಕ್ಕ ಹಾಕಿ ಆ ಕಾಲಕ್ಕೆ ಏನು ಬೆಸ್ಟ್ ಗಿಫ್ಟ್ ಅಂದರೆ ಪೋರ್ಚುಗೀಸರು ಕೊಡೋಂಥದ್ದು ಬಾಂಬೆಯನ್ನು ಗಿಫ್ಟ್ ಕೊಡ್ತಾರೆ ಆ ರಾಜಕುಮಾರನಿಗೆ. ಲೆಕ್ಕ ಹಾಕಿ ಅಲ್ಲಿಗೆ ಅದಕ್ಕಿಂತ ಬೆಟರ್ ಗಿಫ್ಟ್ ಅವ್ರ ಹತ್ರ ಇರಲಿಲ್ಲ ಅಂತ. ಈ ಗಿಫ್ಟನ್ನು ಕೊಟ್ಟಾಗ ಆ ರಾಜ್ಕುಮಾರ್, ಇಂಗ್ಲೆಂಡ್ ರಾಜ್ಕುಮಾರ ಗಿಫ್ಟ್ ಬಾಂಬೆಯನ್ನು ತೆಗೆದುಕೊಂಡು ಏನು ಮಾಡ್ಕೋತಾನೆ, ಅದಕ್ಕೆ ಆತ ಏನು ಮಾಡ್ತಾನೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ ಅದನ್ನು ವಹಿಸ್ಕೊಟ್ಬಿಡ್ತಾನೆ. ನೋಡಪ್ಪ, ಬಾಂಬೆಯನ್ನು ನಾನು ಗಿಫ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ನೀವು ವರ್ಷಕ್ಕೆ ನಂಗೆ 10,000 ಪೌಂಡ್ ಕೊಟ್ಬಿಡಿ ಸಾಕು ಅಂತಂದ್ಬಿಟ್ಟು ಆ ಪೌಂಡ್ಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬಿಟ್ಕೊಡ್ತಾನೆ. ಅಲ್ಲಿಗೆ ಈಗಾಗಲೇ ಕೋಲ್ಕತ್ತಾ ಬ್ರಿಟಿಷರಿಗೆ ಸಿಕ್ಕಿತ್ತು, ಮದ್ರಾಸ್ ಬ್ರಿಟಿಷರಿಗೆ ಸಿಕ್ಕಿತ್ತು, ಈಗ ಬಾಂಬೆನೂ ಸಹ ಈ ಕಾರಣದಿಂದ ಬ್ರಿಟಿಷರಿಗೆ ಸಿಕ್ತು. ಹಾಗಾಗಿ ಇದು ಬ್ರಿಟಿಷರ ಭಾರತದ 3 ಕೇಂದ್ರಗಳಾಗಿ ಡೆವಲಪ್ ಆಗೋದಕ್ಕೆ ಮುಂದೆ ಅನುಕೂಲ ಆಯಿತು. 17ನೇ ಶತಮಾನದ ವೇಳೆಗೆ ಇಂಗ್ಲೀಷರು ಮದ್ರಾಸ್, ಬಾಂಬೆ, ಕಲ್ಕತ್ತಾ ಈ 3ಗಳನ್ನು ಬ್ರಿಟಿಷ್ ಪ್ರಾಂತಗಳನ್ನಾಗಿ ಮಾಡಿಕೊಂಡು ಇದು 3ರಲ್ಲಿ ಯಾವುದು ರಾಜಧಾನಿ ಹೆಡ್ ಕ್ವಾರ್ಟರ್ ಯಾವುದು ಅಂದರೆ ಕಲ್ಕತ್ತಾ ಆಗಿರುತ್ತೆ. ಇದನ್ನು ಪ್ರಶ್ನೆ ಕೇಳ್ಬೋದು, 3ರಲ್ಲಿ ಹೆಡ್ ಕ್ವಾರ್ಟರ್ ಯಾವುದು ಅಂತ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ 1664ರಲ್ಲಿ ಆರಂಭ ಆಗುತ್ತೆ. ಇದುವರೆಗೆ ಬಂದಂಥದ್ದು 3 ಕಂಪ್ನಿಗಳು ಬಂತು. ಒಂದು ಪೋರ್ಚುಗೀಸರು, ಇನ್ನೊಂದು ಡಚ್ಚರು, ಇನ್ನೊಂದು ಬ್ರಿಟಿಷರು. ಈ 3 ಕಂಪನಿಗಳು ಖಾಸಗಿಯವರ ಕಂಪನಿಗಳು, ಪ್ರೈವೇಟ್ ವ್ಯಾಪಾರಿಗಳು ಮಾಡಿಕೊಂಡಂಥ ಗುಂಪುಗಳದು, ಒಂದು ಒಕ್ಕೂಟ, ಒಂದು ಕಂಪನಿ ಅದು. ಆದರೆ ಭಾರತಕ್ಕೆ ಬಂದಂಥ ಸರ್ಕಾರಿ ಸ್ವಾಮ್ಯದ ಗೌರ್ಮೆಂಟ್ ಕಂಪನಿ ಯಾವುದು ಅಂದರೆ ಅದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಎಷ್ಟರಲ್ಲಿ ಬರುತ್ತೆ? 1664ರಲ್ಲಿ. ಇನ್ನೂ ಸಿಂಪಲ್ ಆಗಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದಾ, ಭಾರತಕ್ಕೆ ಬಂದಂಥ ಯುರೋಪಿಯನ್ನರ ಅನುಕ್ರಮ ತಿಳಿಸಿ ಅಂತ ಕೇಳ್ಬೋದು. ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಫೋರ್ತ್ ಯಾರು ಅಂತ ಅದನ್ನು ಪ್ರಶ್ನೆ ಕೇಳ್ತಾರೆ. ಇದು ತಿಳ್ಕೊಂಡಿರಿ. ನಂತರ 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆಯನ್ನು ಸೂರತ್ತಲ್ಲಿ ಫ್ರೆಂಚರು ಪ್ರಾರಂಭ ಮಾಡಿದರು. ಅಲ್ಲಿಗೆ ಬ್ರಿಟಿಷರು ಫಸ್ಟ್ ವ್ಯಾಪಾರಿ ಕೇಂದ್ರ ಪ್ರಾರಂಭ ಮಾಡಿದ್ದು ಸೂರತ್ತಲ್ಲಿ, ಅದೇ ರೀತಿ ಫ್ರೆಂಚರು ಫಸ್ಟ್ ವ್ಯಾಪಾರಿ ಕೇಂದ್ರ ಮಾಡಿದ್ದು ಸೂರತ್ತಲ್ಲಿ. ಅಲ್ಲಿಗೇನಾಗುತ್ತೆ, ಅವರಿಬ್ಬರಿಗೆ ಅಲ್ಲಿ ಸಂಘರ್ಷ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪೋರ್ಚುಗೀಸರು ಏನಾಗಿದ್ರು, ಇದರಲ್ಲಿದ್ದರು, ಎಲ್ಲಿ, ಗೋವಾದಲ್ಲಿ. ಇವರು ಡಚ್ಚರು ಏನಾಗಿದ್ರು, ಪಾಂಡಿಚೇರಿ ಕಡೆ ಇದ್ದರು. ಹಾಗಾಗಿ ಇವರಿಬ್ಬರಿಗೆ ಇಲ್ಲಿಂದನೇ ಕಾನ್ಫ್ಲಿಕ್ಟು ಶುರುವಾಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬೇಕು. ಈ ಫ್ರೆಂಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಯಾವ್ಯಾವುದು ಅಂದರೆ ಮಚಿಲಿಪಟ್ಟಣ, ಚಂದ್ರನಾಗೂರ್, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಾಸೂರ್, ಇವು ಪ್ರಮುಖವಾಗಿ ಅವ್ರ ಕೇಂದ್ರಗಳು. ಏನು ಮಾಡ್ಬೋದು ಗೊತ್ತಾ, ಈ ಹೆಡ್ ಕ್ವಾರ್ಟರ್ಸನ್ನು ಕೋಲ್ಕತ್ತಾ, ಸೂರತ್ತು, ಪಾಂಡಿಚೇರಿ, ಗೋವಾ ಇವುಗಳನ್ನು ಕೊಟ್ಬಿಟ್ಟು ಹೊಂದಿಸಿ ಬರೀರಿ ಅಂತ ಯಾರ್ದು ಯಾವ ಪ್ಲೇಸ್ ಹೆಡ್ ಕ್ವಾರ್ಟರ್ ಅಂತ ಪ್ರಶ್ನೆಯನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. 1674ರಲ್ಲಿ ವಾಲಿಕೊಂಡಪುರ ಅನ್ನೋಂಥ ಒಂದು ಸ್ಥಳೀಯ ವ್ಯಾಪಾರಿ ಹತ್ರ ಆ ವಾಲಿಕೊಂಡಪುರಂ ಅನ್ನೋಂಥ ಒಂದು ಊರನ್ನು ಕೊಂಡುಕೊಳ್ತಾರೆ. ಅದನ್ನೇ ಇವಾಗ ಏನಂತ ಕರಿತಾ ಇದ್ದೀವಿ, ಹಿಂದೆ ಅದರ ಹೆಸರು ವಾಲಿಕೊಂಡಪುರ, ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಈಗ ಕರಿತಾ ಇದ್ದೀವಿ. ಪಾಂಡಿಚೇರಿಯ ಹಿಂದಿನ ಹೆಸರೇನು ಅಂತ ಕೇಳ್ಬೋದು, ಅಥವಾ ಅದಕ್ಕೆ ಪಾಂಡಿಚೇರಿ ಅಂತ ಹೆಸರಿಟ್ಟವ್ರು ಯಾರು ಅಂತ ಫ್ರೆಂಚರು ಅಂತ ಇಲ್ಲಿ ನೀವು ತಿಳ್ಕೊಬೇಕು. ಅದನ್ನು ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇರುತ್ತೆ. ಅದು ಅವರ ಒಂದು ವ್ಯಾಪಾರಿ ಕೇಂದ್ರವಾಗಿ ಇತ್ತು. 1746ರಲ್ಲಿ ಪಾಂಡಿಚೇರಿಯಾಗೆ ಫ್ರೆಂಚರ ಗವರ್ನರ್ ಜನರಲ್ ಆಗಿ ಡೂಪ್ಲೆ ಅನ್ನೋಂಥವ್ನು ಬರ್ತಾನೆ. ಇದುವರೆಗೆ ಯುರೋಪಿನಿಂದ ಭಾರತಕ್ಕೆ ಯಾರ್ಯಾರು ಬಂದಿದ್ರೋ ಅವರೆಲ್ಲರೂ ಸಹ ವ್ಯಾಪಾರಿ ಮಾಡುವಂಥ ಉದ್ದೇಶವನ್ನು, ವ್ಯಾಪಾರಕ್ಕೆ ಬೇಕಾದಂಥ ಅನುಕೂಲಗಳು ಪಡ್ಕೊಳ್ಳೋಂಥದ್ರಲ್ಲೇ ತೊಡಗಿಕೊಂಡಿದ್ರು. ಆದರೆ ಈ ಡೂಪ್ಲೆ ಅನ್ನೋಂಥವ್ನು ಏನು ಮಾಡ್ತಾನೆ, ಈ ಭಾರತದ ಸ್ಥಿತಿಗತಿಗಳನ್ನು ಗಮನಿಸ್ಬಿಟ್ಟು ನಾವ್ಯಾಕೆ ಭಾರತವನ್ನು ಆಕ್ರಮಣ ಮಾಡಬಾರ್ದು, ನಾವ್ಯಾಕೆ ಈ ಭಾರತದಲ್ಲಿ ಆಡಳಿತ ಮಾಡಬಾರ್ದು ಅನ್ನೋಂಥ ಯೋಚನೆ ಫಸ್ಟ್ ಬಂದಿದ್ದು ಯಾರಿಗೆ ಅಂದರೆ ಡೂಪ್ಲೆಗೆ. ಯಾವಾಗ ಡೂಪ್ಲೆಗೆ ಈ ರೀತಿ ಯೋಚನೆ ಬಂತೋ, ಡೂಪ್ಲೆಗೆ ಫ್ರೆಂಚರ ವ್ಯಕ್ತಿ, ಅದೇ ರೀತಿ ಬ್ರಿಟಿಷರ ವ್ಯಕ್ತಿಗಳಲ್ಲಿ ರಾಬರ್ಟ್ ಕ್ಲೈವ್ ಅನ್ನೋ ತಗೊಂಡು ಬರ್ತಾನೆ. ಇವನನ್ನು ನೋಡಿ ಅವನು ಕಾಪಿ ಹೊಡೆಯೋದಕ್ಕೆ ಶುರು ಮಾಡಿ, ಹೌದಲ್ವಾ, ಭಾರತದಲ್ಲಿ ಇಷ್ಟು ಶ್ರೀಮಂತ ಪ್ರದೇಶ ಇದೆ, ನಾವು ರಾಜರಿಗೆ ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಈ ರಾಜರು ನೋಡಿದ್ರೆ ನಮ್ಮ ಹತ್ರ ಇರೋಂಥ ವೆಪನ್ಸ್ ಅವ್ರ ಹತ್ರ ಇಲ್ಲ, ಹಾಗಾಗಿ ನಾವೇ ಇವುಗಳನ್ನು ಆಕ್ಯುಪೈ ಮಾಡಿಕೊಂಡ್ರೆ ಆ ಟ್ಯಾಕ್ಸ್ ದುಡ್ಡು ನಮಗೆ ಉಳಿಯುತ್ತೆ, ವ್ಯಾಪಾರ ಮಾಡೋದ ಅನುಕೂಲಗಳು ನಾವೇ ಪಡ್ಕೋಬೋದಲ್ವ ಅನ್ನೋಂಥದ್ದು ಇವರಿಬ್ಬರಿಗೂ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋಂಥದ್ದು. ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು, ಭಾರತದಲ್ಲಿ ಅಧಿಕಾರ ಸ್ಥಾಪನೆಗೆ ಫಸ್ಟ್ ಯಾರಿಗೆ ಐಡಿಯಾ ಇತ್ತು? ಡೂಪ್ಲೆಗೆ. ಡೂಪ್ಲೆ ಎಷ್ಟರಲ್ಲಿ ಭಾರತಕ್ಕೆ ಬಂದ? ಇವ್ರ ಹೆಡ್ ಕ್ವಾರ್ಟರ್ ಯಾವುದು? ಪಾಂಡಿಚೇರಿ. ಇವು ಇಂಪಾರ್ಟೆಂಟು. ಸಂಘರ್ಷ ಯಾಕೆ ಸ್ಟಾರ್ಟ್ ಆಯಿತು? ವ್ಯಾಪಾರಿ ಒಂದು ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗಲ್ಲಿ, ಅನಂತರ ಸಾಮ್ರಾಜ್ಯ ಸ್ಥಾಪನೆ ಮಾಡೋಕ್ಕೆ. 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರು ಪೈಪೋಟಿ ಎದುರಿಸೋದಕ್ಕಾಗದೆ, ಯಾಕೆ ಫ್ರೆಂಚರು ಸ್ಟ್ರಾಂಗ್ ಇದ್ದರು, ಬ್ರಿಟಿಷರು ಸ್ಟ್ರಾಂಗ್ ಇದ್ದರು, ಇವರಿಬ್ಬರನ್ನು ಎದುರಿಸೋಕ್ಕಾಗದೆ ಇನ್ನು ಅದ್ರ ಮಧ್ಯದಲ್ಲಿ ಬಂದಿದ್ದಂಥ ಪೋರ್ಚುಗೀಸರಾಗಿರಲಿ, ಡಚ್ಚರಾಗಿರಲಿ ಅವರೆಲ್ಲರೂ ಭಾರತವನ್ನು ಬಿಟ್ಟು ಹೊರಟೋದ್ರು. ಫೈನಲ್ ಆಗಿ ಉಳ್ಕೊಂಡಂಥವ್ರು ಯಾರ್ಯಾರಪ್ಪ ಅಂದರೆ ಫ್ರೆಂಚರು ಮತ್ತು
ಬ್ರಿಟಿಷರಾಗಿದ್ದರು. ಇವರು ಉಳ್ಕೊಂಡಿದ್ದಾರೆ. ಈಗ ಇವರಿಬ್ಬರಿಗೂ ಏನು ಕಾಂಪಿಟೇಷನು, ಒಬ್ರಿಗಿಂತ ಒಬ್ಬರು ಲಾಭ ಜಾಸ್ತಿ ಮಾಡಬೇಕು, ಒಬ್ರಿಗಿಂತ ಒಬ್ಬರು ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸ್ಕೋಬೇಕು ಅನ್ನೋಂಥದ್ದು. ಇದೇ ಸಂದರ್ಭದಲ್ಲಿ ಆ ಥರ ಪ್ರಭಾವ ಹೆಚ್ಚಿಸ್ಕೊಳ್ಳೋಕ್ಕೆ ಅವರಿಬ್ಬರಿಗೂ ಭಾರತದಲ್ಲಿ ಈಗ ಹೆಂಗಿದೆ ಅಂದರೆ, ಯಾರೋ ಅಲ್ಲಿ ಒಂದು ಹಣ್ಣನ್ನು ಎಸೆದಿದ್ದಾರೆ, ಆ ಹಣ್ಣನ್ನು ತಿನ್ನಲಿಕ್ಕೆ ಒಂದು ಪಕ್ಷಿಗಳ ನಡುವೆ ಕಾದಾಟ ಹೆಂಗೆ ಶುರುವಾಗುತ್ತೋ, ಯಾರ್ದೋ ಹಣ್ಣು ಅಲ್ಲಿ ಎಸೆದಿರೋದು, ಫೈಟಿಂಗ್ ಯಾರಿಗೆ, ಬೇರೆ ಯಾವುದೋ ಒಂದು ಕಾಗೆಗೆ ಇನ್ನೊಂದು ಗೂಬೆಗೆ ಅಂತ ಅಂದ್ಕೊಳ್ಳಿ. ಹಾಗೆ ಇಲ್ಲಿ ಭಾರತದಲ್ಲಿ ಏನಾಗಿದೆ, ಭಾರತದಲ್ಲಿರುವಂಥ ರಾಜರು ಸ್ವಲ್ಪ ಅಸಮರ್ಥರಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ಇವ್ರಿಗೇನಾಗಿದೆ, ಆ ಅಸಮರ್ಥರಾಗಿರುವಂಥ ರಾಜರನ್ನು ಸೋಲಿಸಿ ಅಥವಾ ಅವ್ರ ಮೇಲೆ ಪ್ರಭಾವ ಬೀರಿ ತಾವು ಇಲ್ಲಿ ಸಾಮ್ರಾಜ್ಯ ಅಥವಾ ತಾವು ತಮ್ಮ ಪ್ರಭಾವವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಇವರಿಬ್ಬರ ನಡುವೆ ಕಾದಾಟ ಶುರುವಾಗುತ್ತೆ. ಯಾರ್ಯಾರಿಗೆ ಅಂದರೆ ಫ್ರೆಂಚರಿಗೆ ಮತ್ತು ಬ್ರಿಟಿಷರಿಗೆ. ಆ ಪ್ರಾಂತಗಳು ಯಾವ್ದು ಅಂದರೆ ಫಸ್ಟಿಗೆ ಬರೋಂಥದ್ದು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ನೋಡಿ, ಇದು ಹೈದರಾಬಾದ್. ಈ ಹೈದರಾಬಾದಲ್ಲಿ ಒಂದು ರಾಜಕೀಯ ಅಸ್ಥಿರತೆ ಇದೆ. ಇಲ್ಲಿ ಬ್ರಿಟಿಷರಿಗೆ ಮತ್ತು ಫ್ರೆಂಚರಿಗೆ ಹೋರಾಟ ಶುರುವಾಗುತ್ತೆ. ನೆಕ್ಸ್ಟ್ ಇದನ್ನು ಕರಿತೀವಿ ಕಾರ್ನಾಟಿಕ್ ಅಂತ. ಇಲ್ಲಿಗೆ ಕೋಸ್ಟಲ್, ಇದು ಏನು ಪೂರ್ವ ಕರಾವಳಿ ಅಂತ ಕರಿತೀವಲ್ವ, ಈ ಪೂರ್ವ ಕರಾವಳಿ ಇಲ್ಲಿಂದ ಇಲ್ಲಿಗೆ ಕಾರ್ನಾಟಿಕ್ ಅಂತ ಕರೀತಾರೆ. ಕರ್ನಾಟಕ ಬೇರೆ, ಕಾರ್ನಾಟಿಕ್ ಬೇರೆ, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕಾರ್ನಾಟಿಕ್ ಅನ್ನೋಂಥದ್ದು ತಮಿಳುನಾಡಿನ ಸ್ವಲ್ಪ ಭಾಗ ಬರ್ತದೆ, ಆಂಧ್ರದ ಸ್ವಲ್ಪ ಭಾಗ ಬರ್ತದೆ, ನಮ್ಮ ಕರ್ನಾಟಕದ ಸ್ವಲ್ಪ ಭಾಗ ಬರ್ತದೆ. ಇದು ಕಾರ್ನಾಟಿಕ್ ಅಂತ. ಇನ್ನು ಕರ್ನಾಟಕ ನಿಮಗೆ ಗೊತ್ತೇ ಇದೆ. ಈ ಎರಡು ಪ್ರದೇಶಗಳಲ್ಲಿ ಇವರಿಬ್ಬರ ನಡುವೆ ಹೋರಾಟಗಳು ಶುರುವಾಯಿತು. ಯಾಕೆ ಶುರುವಾಯಿತು ಅಂದರೆ, ಹೈದರಾಬಾದ್ನಲ್ಲಿದ್ದಂಥ ರಾಜ ತೀರ್ಕೊಂಡ, ಅವನ ಮಗ ಮತ್ತು ಮೊಮ್ಮಗನ ನಡುವೆ ರಾಜನಾಗೋದಕ್ಕೆ ಯಾರು ರಾಜನಾಗಬೇಕು ಅಂತ ಸಂಘರ್ಷ ಶುರುವಾಗಿದೆ. ಆ ಶುರುವಾದಂಥ ಸಂದರ್ಭದಲ್ಲಿ ಒಬ್ಬರು ಏನು ಬ್ರಿಟಿಷರು ರಾಜನ ಮಗನಿಗೆ ಸಪೋರ್ಟ್ ಮಾಡಿದ್ರೆ, ಫ್ರೆಂಚರು ಅವನ ಮೊಮ್ಮಗನಿಗೆ ಸಪೋರ್ಟ್ ಮಾಡ್ತಾರೆ. ಹೀಗೆ ಒಬ್ಬರು ಪರವಾಗಿ ಒಬ್ಬರು ನಿಲ್ಲುವಂಥದ್ದು. ಅದೇ ರೀತಿ ಕಾರ್ನಾಟಿಕಲ್ಲೂ ಹಾಗೆ ಆಗುತ್ತೆ. ಅಲ್ಲಿದ್ದಂಥ ಒಬ್ಬ ಏನು ಆಡಳಿತಗಾರ ಇದ್ದ, ಅವನನ್ನು ಕೊಂದಾಕ್ತಾರೆ. ಅನಂತರ ಅಲ್ಲಿ ರಾಜ ಯಾರಾಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಎರಡು ಟೀಮ್ಗಳ ನಡುವೆ ಘರ್ಷಣೆ ಬರುತ್ತೆ. ಆವಾಗ ಒಬ್ಬೊಬ್ಬನ ಟೀಮ್ ಒಬ್ಬರಿಗೆ ಸಹಾಯ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ಕಾರ್ನಾಟಿಕ್ ಅನ್ನೋಂಥದ್ದು ಇಲ್ಲಿಂದ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಭೂಭಾಗ ಸೇರ್ಕೊಳ್ಳುತ್ತೆ. ಇಲ್ಲಿಂದ ಶುರುವಾಗಿ ನೋಡಿ, ಇಲ್ಲಿಂದ ಸ್ವಲ್ಪ ಭಾಗ ಒಳಗಡೆ ಬಂದು ಇದು ಕಾರ್ನಾಟಿಕ್ ಅಂತ ಕರೆಯುವಂಥದ್ದು. ಈ ಕಾರ್ನಾಟಿಕ್ನಲ್ಲಿ ಯಾರನ್ನ ರಾಜನನ್ನಾಗಿ ಮಾಡಬೇಕು ಅನ್ನೋಂಥದ್ದಕ್ಕಾಗಿ ಹೋರಾಟಗಳು ನಡೆಯುತ್ತೆ. ನೋಡಿ, ಭಾರತದ ಸಾಮ್ರಾಜ್ಯದಲ್ಲಿ ಯಾರ ರಾಜ ಆಗಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ ಫ್ರೆಂಚರು ಬ್ರಿಟಿಷರ ನಡುವೆ ಹೋರಾಟ ಶುರುವಾಗುತ್ತೆ. ಅದಕ್ಕೆ ಆ ಹೋರಾಟ 3 ಟೈಮ್ಸ್ ನಡೆಯುತ್ತೆ. ಅದನ್ನು 3 ಕಾರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ಭಾರತದ ರಾಜ ಯಾರು ಅಂತ ಡಿಸೈಡ್ ಮಾಡಲಿಕ್ಕೆ ಇವ್ರ ಯುದ್ಧಗಳನ್ನು ಮಾಡ್ಕೊಳ್ಳೋಂಥದ್ದು. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸೋದಕ್ಕೆ 18ನೇ ಶತಮಾನದ ಮಧ್ಯದಲ್ಲಿ, ದ್ವಿತೀಯಾರ್ಧದಲ್ಲಿ ಹೋರಾಟ ಶುರುವಾಗುತ್ತೆ. ಬಂಗಾಳನೂ ಸಹ ಸಂಪದ್ಭರಿತ ಪ್ರಾಂತ ಆಗಿರುತ್ತೆ. ಅದನ್ನು ಬ್ರಿಟಿಷರ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ಏನಾಗಿದೆ ಅಂತ ಬ್ರಿಟಿಷರಿಗೆ ಪ್ಲಸ್ ಪಾಯಿಂಟು, ಬಂಗಾಳ ತುಂಬ ಕೇಂದ್ರೀಕೃತವಾಗಿರುವಂಥ ಪ್ಲೇಸು, ವ್ಯಾಪಾರಕ್ಕೆ ಅನುಕೂಲಕರವಾದಂಥ ಪ್ಲೇಸು. ಅಲ್ಲಿ ಕೃಷಿನೂ ಜಾಸ್ತಿ ನಡೀತಾ ಇದೆ, ವ್ಯಾಪಾರನೂ ಜಾಸ್ತಿ ನಡೀತಾ ಇದೆ, ಇಂಡಸ್ಟ್ರೀಸು ಜಾಸ್ತಿ ಇದೆ. ಅದು ಬ್ರಿಟಿಷರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಫ್ರೆಂಚರಿಗೆ ಕಂಪೇರ್ ಮಾಡಿದ್ರೆ. ಈ ವ್ಯಾಪಾರ ಬಂಗಾಳದಲ್ಲಿ ಏನಾಗಿದೆ, 1717ರಲ್ಲಿ ಮೊಘಲರ ದೊರೆ ಫರೂಕ್ ಸಿಯರ್ ಅಂತ ಬರ್ತಾನೆ. ಅವನು ಬ್ರಿಟಿಷರಿಗೆ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ದಸ್ತಕ್ ಅಂತ ನೀಡ್ತಾನೆ. ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಬ್ರಿಟಿಷರಿಗೆ ದಸ್ತಕ್ ನೀಡಿದವರು ಯಾರು, ದಸ್ತಕ್ ಅಂದರೆ ಏನು, ಎಷ್ಟರಲ್ಲಿ ನೀಡಿದ್ರು, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಅಥವಾ ದಸ್ತಕಗಳನ್ನು ಪಡೆದುಕೊಂಡಂಥ ಯುರೋಪಿಯನ್ರು ಅಂತ ಅಂದ್ಬಿಟ್ಟು ಆವಾಗಲೂ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ದಸ್ತಕ್ ಅಂದರೆ ವ್ಯಾಪಾರಿ ಪಾಸ್. ಅದು ಈಗ ನೀವು ಟೋಲ್ಗಳಲ್ಲಿ ಟೋಲ್ ಇದು ಕೊಡ್ತಾರಲ್ಲ, ಆ ಥರದ್ದು ಒಂದು ಪಾಸ್ ಅದು. ಅಥವಾ ಎಲ್ಲೋ ಒಂದು ಆಫೀಸ್ಗಳಲ್ಲಿ ಪಾಸ್ ಕೊಟ್ಟಿರ್ತಾರಲ್ಲ, ಅದು. ಈ ಪಾಸ್ ಯಾರ ಹತ್ರ ಇರುತ್ತೋ ಅವರು ತೆರಿಗೆ ಕಟ್ಟಷ್ಟಿಲ್ಲ ಅನ್ನೋಂಥದ್ದು ಇದರ ಅರ್ಥ. ಇದನ್ನು ಬ್ರಿಟಿಷರು ಪಡೆದುಕೊಂಡಿರ್ತಾರೆ ಮೊಘಲ್ ರಾಜನಿಂದ. ಎಲ್ಲಿ ವ್ಯಾಪಾರ ಮಾಡೋದಕ್ಕೆ, ಡೆಲ್ಲಿಯಲ್ಲಿ ವ್ಯಾಪಾರ ಮಾಡೋಕ್ಕಲ್ಲ. ಪರ್ಮಿಷನ್ ತೆಗೆದುಕೊಂಡಿರೋದು, ಲೈಸೆನ್ಸ್ ತೆಗೆದುಕೊಂಡಿರೋದು ಡೆಲ್ಲಿಯಲ್ಲಿ, ಬಟ್ ವ್ಯಾಪಾರ ಮಾಡೋದಿಲ್ಲಿ ಕೋಲ್ಕತ್ತಾದಲ್ಲಿ. ಆದರೆ ಕೋಲ್ಕತ್ತಾದಲ್ಲಿ ಏನಾಗಿದೆ, ಮೊಘಲ್ ರಾಜ ಇಲ್ಲಿಲ್ಲ. ಅವನ ಒಂದು ಅಧಿಕಾರಿಯಾಗಿದ್ದಂಥವನು ಅಥವಾ ಹಿಂದೆ ಮೊಘಲರ ಆಡಳಿತದಲ್ಲಿದ್ದಂಥ ಕೆಲವು ಅಧಿಕಾರಿಗಳು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಡಳಿತ ಮಾಡ್ತಾ ಇರೋಂಥವನು ಸಿರಾಜುದ್ದೌಲಾ ಆಗಿರ್ತಾನೆ. ಅವ್ರ ತಂದೆ ಇರ್ತಾನೆ, ತೀರ್ಕೊಳ್ತಾನೆ. ಅನಂತರ ಸಿರಾಜುದ್ದೌಲಾ ಆಡಳಿತಕ್ಕೆ ಬರ್ತಾನೆ. ಸಿರಾಜುದ್ದೌಲಾ ಬಂಗಾಳವನ್ನು ಆಳ್ವಿಕೆ ಮಾಡ್ತಾ ಇದ್ದಾಗ ಬ್ರಿಟಿಷರು ದಸ್ತಕ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ, ಆ ಸಿರಾಜುದ್ದೌಲನಿಗೆ ಬರಬೇಕಾದಂಥ ಟ್ಯಾಕ್ಸು ಬರೋದಿಲ್ಲ, ತೆರಿಗೆ ಬರೋದಿಲ್ಲ, ತುಂಬ ಲಾಸ್ ಆಗ್ತಾ ಇರುತ್ತೆ. ಇಲ್ಲಿ ಬ್ರಿಟಿಷರು ಇನ್ನೊಂದು ಕುತಂತ್ರ ಏನು ಮಾಡ್ತಾ ಇರ್ತಾರೆ ಅಂದರೆ, ಬ್ರಿಟಿಷರು ಮಾತ್ರ ಈ ದಸ್ತಕ್ಕನ್ನು ಬಳಸಿ ವ್ಯಾಪಾರ ಮಾಡ್ತಾ ಇಲ್ಲ. ಅವರ ಸ್ನೇಹಿತರಿಗೂ ಅವರ ನೆಂಟರಿಗೂ ವ್ಯಾಪಾರಕ್ಕೆ, ಅದು ಕಂಪ್ನಿಗೋಸ್ಕರ ವ್ಯಾಪಾರ ಮಾಡೋದಲ್ಲ, ವೈಯಕ್ತಿಕ ವ್ಯಾಪಾರಕ್ಕೂ ಈ ಪಾಸ್ಗಳನ್ನು ಬಳಸ್ಕೋತಾರೆ. ಇನ್ನು ಕೆಲವು ಕಡೆ ಯುರೋಪಿಯನ್ನರಿಗೆ, ಇನ್ನು ಕೆಲವು ಕಡೆ ಭಾರತೀಯರಿಗೆ ಈ ಪಾಸ್ಗಳನ್ನು ಅವರು ಮಾರ್ತಾರೆ. ಅವರು ಕೊಟ್ಟಿರೋ ಪಾಸನ್ನು, ಈಗ ನನಗೆ ಪಾಸ್ ಕೊಟ್ಟಿದ್ದಾರೆ, ಆ ಪಾಸನ್ನು ನನ್ನ ಫ್ರೆಂಡ್ಗೂ ಕೊಡೋದು, ನನಗೂ ಕನ್ಸೆಷನ್ನು, ಅವನಿಗೂ ಕನ್ಸೆಷನ್ನು. ಹಂಗೆ ಎಲ್ರಿಗೂ ಆ ಪಾಸ್ಗಳನ್ನು ಬಳಸಿದ್ರೆ ಈ ರಾಜನಿಗೆ ಬರಬೇಕಾದಂಥ ಪೂರ್ತಿ ಆದಾಯ ನಿಂತೋಗುತ್ತೆ. ಆ ನಿಂತೋಗೋದಕ್ಕೆ ಕಾರಣ ಈ ಪ್ಲಾಸ್ಟಿಕ್ ಅದನ್ನ ಅನ್ನೋಂಥದ್ದು ಶುರುವಾಗೋದಕ್ಕೆ. ಅದ್ರ ಜೊತೆಗೆ ಇನ್ನೊಂದು ಕಾರಣ ಇದೆ. ಈ ಏನು ಕೋಲ್ಕತ್ತಾದಲ್ಲಿ ಒಂದು ಕೋಟೆಯನ್ನು ಕೊಟ್ಕೊಂಡಿದ್ರು, ಈಗಾಗಲೇ ಹೇಳಿದೆ ನಾನು, ಫೋರ್ಟ್ ವಿಲಿಯಂ ಕೋಟೆ ಅಂತ.
ಕೋಟೆ ಬೇರೆ, ಕೋಟಿ ಬೇರೆ. ಅದಕ್ಕೆ ಇವ್ರದನ್ನು ಕೋಟಿ ಅಂತ ಕರಿತೀವಿ. ಕೋಟೆ ಅಂದರೆ ರಾಜಧಾನಿಯನ್ನು ರಕ್ಷಿಸ್ಕೊಳ್ಳೋದಕ್ಕೆ ಅಥವಾ ಒಂದು ಹಳ್ಳಿಯನ್ನು ರಕ್ಷಿಸ್ಕೊಳ್ಳೋಕ್ಕೆ ಸುತ್ತಲೂ ಕಟ್ಕೊಳ್ಳೋಂಥದ್ದು. ಕೋಟಿ ಅಂತಂದರೆ ಏನೋ ವ್ಯಾಪಾರ ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟ್ಗೆ ಒಂದು ಕೋಟೆಯನ್ನು ಕಟ್ಕೊಂಡಿರ್ತಾರೆ, ಅದು ಕೋಟಿ ಅಂತ ಕರೀತಾರೆ. ಮಾರ್ಕೆಟ್ಗೆ ಯಾಕೆ ಕೋಟೆ ಇರಬೇಕು ಅಂದರೆ ಆ ಕಾಲದಲ್ಲಿ ಮಾರ್ಕೆಟ್ ಪ್ರದೇಶದ ಮೇಲೆ ರಾಜರು ಅಥವಾ ದಾಳಿಕೋರರು ಆಗಾಗ ದಾಳಿ ಮಾಡೋಂಥದ್ದು ಜಾಸ್ತಿ ಆಗಿತ್ತು. ಯಾಕೆಂದರೆ ಮಾರ್ಕೆಟ್ ಅಂದರೆ ನಿಮಗೆ ಗೊತ್ತೇ ಗೊತ್ತು, ಅಲ್ಲಿ ಹಣನೂ ಇರುತ್ತೆ, ಸರಕುಗಳು ಇರುತ್ತೆ. ಯಾಕೆಂದರೆ ಸರಕುಗಳಿರೋಂಥವ್ರು ಮಾರಕ್ಕೆ ಬಂದಿರ್ತಾರೆ, ಹಣ ಇರೋಂಥವ್ರು ಕೊಂಡ್ಕೊಳ್ಳೋಕೆ ಬಂದಿರ್ತಾರೆ. ಅದ್ರ ಮೇಲೆ ದಾಳಿ ಮಾಡಿದ್ದೆ ಆದರೆ ಒಂದು ಹಳ್ಳಿಯಲ್ಲಿ ದಾಳಿ ಮಾಡಿದ್ರೆ ಸಿಗೋ ದುಡ್ಡು ಕಡಿಮೆ, ಆದರೆ ಮಾರ್ಕೆಟ್ ಮೇಲೆ ದಾಳಿ ಮಾಡಿದ್ರೆ ಸಿಗೋ ದುಡ್ಡು ಜಾಸ್ತಿ. ಹಾಗಾಗಿ ಇಲ್ಲಿ ದಾಳಿ ಮಾಡೋಂಥದ್ದು ಹೆಚ್ಚಿಗೆ ಕಂಡುಬರುತ್ತೆ. ಈ ಕೋಲ್ಕತ್ತಾದಲ್ಲಿ ಏನು ಮಾಡಿದ್ರು ಇವರು ಕೋಟಿ ಅಂತ ಹೇಳ್ತಿದ್ನಲ್ಲ, ಕೋಟಿಯನ್ನು ಕಟ್ಕೊಂಡ್ರು. ಅದೇನು ಸೆಕ್ಯೂರಿಟಿಗೋಸ್ಕರ, ವ್ಯಾಪಾರ ಮಾಡೋಂಥ ಪ್ಲೇಸ್ನ ಸೆಕ್ಯೂರಿಟಿಗೋಸ್ಕರ, ಅದು ವ್ಯಾಪಾರಿ ಕೋಟಿ. ಅದಕ್ಕೆ ಪರ್ಮಿಷನ್ ಕೊಡ್ತಾಯಿದ್ರು, ಕೋಟೆ ಕಟ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಇವ್ರೇನು ಮಾಡಿದ್ರು, ವ್ಯಾಪಾರಿ ಕೋಟೆಯನ್ನಾಗಿ ಬದಲಾಯಿಸಿದ್ರು. ಕೋಟೆಯನ್ನಾಗಿ ಬದಲಾಯಿಸೋದಂದರೆ ಸೆಕ್ಯೂರಿಟಿಗೆ ಸೈನಿಕರನ್ನು ನೇಮಕ ಮಾಡಿಕೊಂಡ್ರು. ಆ ಗೋಡೆಗಳ ಮೇಲೆ ಫಿರಂಗಿಗಳನ್ನು ಜೋಡಿಸ್ತಾ ಬಂದರು. ಯಾರು? ಬ್ರಿಟಿಷರು. ಎಲ್ಲಿ? ಕೋಲ್ಕತ್ತಾದಲ್ಲಿ. ಯಾವ ಕೋಟೆಗೆ? ಪೋರ್ಟ್ ವಿಲಿಯಂ ಅನ್ನೋಂಥ ಕೋಟೆಗೆ. ಅದರಿಂದ ಏನು ಮಾಡ್ದ ರಾಜ ಆದಂಥ, ಆ ಕೋಲ್ಕತ್ತಾದ ರಾಜ ಆದಂಥವ್ನು ಏನು ಮಾಡ್ದ, ನನ್ನ ಪರ್ಮಿಷನ್ ಇಲ್ಲದೆ ನೀವು ಅದನ್ನ ಯಾಕೆ ಕೋಟೆಯಾಗಿ ಪರಿವರ್ತಿಸಿದ್ರಿ ಅಂತ. ಬ್ರಿಟಿಷರು ಯಾಕೆ ಅದನ್ನು ಕೋಟೆಯಾಗಿ ಪರಿವರ್ತಿಸ್ತಾ ಇದ್ದಾರೆ ಅಂದರೆ, ಯುರೋಪ್ನಲ್ಲಿ ಫ್ರೆಂಚರಿಗೂ ಬ್ರಿಟಿಷರಿಗೂ, ಫ್ರೆಂಚ್ ಅಂದರೆ ಫ್ರಾನ್ಸ್ ದೇಶದವರು ಇಂಗ್ಲೀಷ್ ದೇಶದವ್ರಿಗೂ ಈಗ ಇಂಡಿಯಾ ಪಾಕಿಸ್ತಾನ ಇದ್ದಂಗೆ ಆಗಿನ ಕಾಲದಲ್ಲಿ ಯುರೋಪಿನಲ್ಲಿ ಅವರಿಬ್ಬರಿಗೂ, ಯಾರಿಬ್ಬರಿಗೆ? ಬ್ರಿಟಿಷರಿಗೆ ಮತ್ತು ಫ್ರಾನ್ಸ್ನ ರಾಜರಿಗೆ ಘರ್ಷಣೆ ನಡೀತಾ ಇತ್ತು. ಅಲ್ಲಿ ನಡೀತಾ ಇರೋ ಘರ್ಷಣೆ ಭಾರತದಲ್ಲೂ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದರೆ ನಮ್ಮ ವ್ಯಾಪಾರಿ ಕೋಟೆಗಳ ಮೇಲೆ ಇವರು ದಾಳಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸೆಕ್ಯೂರಿಟಿಗೋಸ್ಕರ ಬ್ರಿಟಿಷರು ಅಲ್ಲಿ ಫಿರಂಗಿಗಳನ್ನು ಜೋಡಿಸ್ಕೊಂಡ್ರು. ಅದಕ್ಕೆ ಈ ರಾಜ ಅದನ್ನು ಅಬ್ಜೆಕ್ಟ್ ಮಾಡ್ದ. ನಿಮ್ಗೆ ರಕ್ಷಣೆ ಬೇಕಾದರೆ ನನ್ನ ಕೇಳಿ, ನಾನು ನಿಮ್ಗೆ ರಕ್ಷಣೆ ಕೊಡಬೇಕು, ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಳ್ಳೋ ಥರ ಫಿರಂಗಿ ಇಟ್ಕೊಂಡಿದ್ರಲ್ಲ ಅದು ತಪ್ಪು ಅಂತ ವಾದ ಮಾಡ್ದ. ಅದಕ್ಕೆ ಅವರು ಬ್ರಿಟಿಷರು ಕೇರ್ ಮಾಡಲಿಲ್ಲ ಆ ಸಿರಾಜುದ್ದೌಲನಿಗೆ. ಸಿಟ್ಟು ಬಂದಂಥ ಸಿರಾಜುದ್ದೌಲ ಏನು ಮಾಡ್ದ, ಆ ಪೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡ್ದ. ಅಲ್ಲಿ 146 ಜನ ಬ್ರಿಟಿಷರಿದ್ದರು. ಅವ್ರು ಅಷ್ಟೂ ಜನರನ್ನ ಬಂಧನ ಮಾಡಿಬಿಟ್ಟು ಒಂದು ರೂಮ್ ಒಳಗಡೆ ಹಾಕ್ದ. ಆ ರೂಮ್ ಅಂದರೆ ನಿಮಗೆ ಗೊತ್ತಿರಬೇಕು, ಆಗಿನ ಕಾಲದಲ್ಲಿ ಗೋಡೌನ್ ಅಂದರೆ ಅದಕ್ಕೆ ಕಿಟಕಿ ಇರೋದಿಲ್ಲ. ಯಾಕೆಂದರೆ ಕಿಟಕಿ ಇದ್ದರೆ ಹುಳುಗಳು ಹೋಗೋವಂಥದ್ದು, ಬೆಳಕು ಹೋಗೋವಂಥದ್ದು, ಗಾಳಿ ತೇವಾಂಶ ಎಲ್ಲ ಒಳಗಡೆ ಇರುವಂಥ ಸಾಂಬಾರು ಪದಾರ್ಥಗಳೆಲ್ಲ ನಾಶ ಆಗುತ್ತೆ ಅಂದ್ಬಿಟ್ಟು ವಿತೌಟ್ ಕಿಟಕಿ ಅವರು ರೂಮ್ಗಳನ್ನು ಕಟ್ಟಿರೋರು. ಆಗ ಗೋಡೌನ್ಸ್, ಇವಾಗಲೂ ಸಹ ಹಂಗೆ AC ಗೋಡೌನ್ಸ್ ಇರುತ್ತೆ, ಈಗ ನೀವು ಗಮನಿಸ್ಬೇಕು. ಅದಕ್ಕೆ ವಿಂಡೋ ಇರೋದಿಲ್ಲ, ಹಂಗೆ ಇಲ್ಲೂ ಸಹ ವಿಂಡೋ ಇರಲಿಲ್ಲ, ಬಾಗಿಲು ಮಾತ್ರ ಒಂದಿರುತ್ತೆ. ಹಾಗಾಗಿ ಏನು ಮಾಡ್ತಾನೆ, ಈ 146 ಜನರನ್ನ ಸಣ್ಣ ರೂಮ್, ಒಬ್ಬರ ಮೇಲೆ ಒಬ್ಬರು ನೋಡಿ, ಈಗ ಇಲ್ಲಿ ಚಿತ್ರದಲ್ಲಿ ಗಮನಿಸಿದಂತೆ ಒಬ್ಬರ ಮೇಲೆ ಒಬ್ಬರನ್ನ ಹಾಕ್ಬಿಟ್ಟು ಏನು ಮಾಡ್ತಾನೆ, ಬಾಗಿಲು ಹಾಕ್ಕೊಂಡು ಬಂದ್ಬಿಡ್ತಾನೆ. ಬೆಳಗಾಗೋಷ್ಟೊತ್ತಿಗೆ ಏನು ಮಾಡ್ತಾರೆ, ಆ ಒಂದು ಸೆಕೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಆಮ್ಲಜನಕ ಕೊರತೆಯಾಗಿ 123 ಜನ ಸತ್ತೋಗ್ತಾರೆ. ಇನ್ನು ಕೆಲವು ಜನ ಉಳಿತಾರೆ, ಇನ್ನು 23 ಜನ ಉಳಿತಾರೆ ಅಂತ. ಅದನ್ನು ಹೇಳೋಂಥವ್ನು ಯಾರು? ಹಾಲ್ವೆಲ್. ಇದನ್ನೇನು ಪ್ರಶ್ನೆ ಕೇಳ್ಬೋದು, ಕಪ್ಪು ಕೋಣೆ ದುರಂತ ಎಲ್ಲಿ ನಡೀತು, ಕಪ್ಪು ಕೋಣೆ ದುರಂತ ಮಾಡಿದಂಥವ್ರು ಯಾರು, ಎಷ್ಟು ಜನ ಇದ್ದರು, ಅದನ್ನು ಈ ಥರ ನಡೀತು ಅಂತ ಹೇಳಿದವನು ಯಾರು ಅಂದರೆ ಈ ಹಾಲ್ವೆಲ್ ಅನ್ನೋಂಥವ್ನು. ಅದರಲ್ಲಿ ಬದುಕಿ ಉಳಿದಂಥವನು, ಅವನೊಬ್ಬ ಕಂಪನಿಯ ಡಾಕ್ಟರ್ ಆಗಿರ್ತಾನೆ. ಅವನು ಈ ಥರ ನಡೀತು ಅಂತಂದ್ಬಿಟ್ಟು ಈ ಕಥೆಯನ್ನು ಹೇಳಿರೋವಂಥದ್ದು. ಅದನ್ನು ಹೇಳಿದವ್ರು ಯಾರು ಅಂತ ಪ್ರಶ್ನೆಯನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. ಈ ಏನು 146 ಜನ ಒಂದು ರೂಮ್ಗೆ ಹಾಕಿದ್ದಾರೆ ಅಂತ ರಾತ್ರಿ ಈ ಥರ ಆಕ್ರಮಣ ಮಾಡಿ ಸಿರಾಜುದ್ದೌಲ ಹೀಗೆಲ್ಲ ಮಾಡಿದಾರೆ ಅಂತ ರಾಬರ್ಟ್ ಕ್ಲೈವ್ಗೆ ಗೊತ್ತಾಗುತ್ತೆ. ರಾಬರ್ಟ್ ಕ್ಲೈವ್ ಆವಾಗ ಕೋಲ್ಕತ್ತಾದಲ್ಲಿಲ್ಲ, ಹೊರಗಡೆ ಇದ್ದ. ಹಾಗಾಗಿ ಏನು ಮಾಡ್ತಾನೆ, ಅವನ ಮಾಹಿತಿ ಗೊತ್ತಾದ ತಕ್ಷಣಕ್ಕೆ ಅವನು ಕೋಲ್ಕತ್ತಾಗೆ ಬರ್ತಾನೆ. ಕೋಲ್ಕತ್ತಾಗೆ ಬಂದ ತಕ್ಷಣ ನೋಡಿ, ಬ್ರಿಟಿಷರಿಗೂ ನಮ್ಮ ಭಾರತೀಯರಿಗೂ ಇರುವಂಥ ವ್ಯತ್ಯಾಸ ಇದೆ. ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಬಂದ ತಕ್ಷಣ ಸಿರಾಜುದ್ದೌಲ ಮೇಲೆ ಯುದ್ಧಕ್ಕೆ ಹೋಗಲಿಲ್ಲ. ಸಿರಾಜುದ್ದೌಲನ ಶತ್ರುಗಳು ಯಾರಿದ್ದಾರೆ ಅನ್ನೋದನ್ನ ಲಿಸ್ಟ್ ಮಾಡಿಕೊಂಡು ಅವರೆಲ್ಲರ ಜೊತೆ ಸಂಪರ್ಕ ಬೆಳೆಸ್ತಾನೆ. ಅವರೆಲ್ಲರೂ ಯಾರ್ಯಾರು ಅಂದರೆ, ಒಂದು ಮಾಣಿಕ್ ಚಂದು, ನೇಮಿ ಚಂದು, ಜಗತ್ ಸೇಟು. ಇವರು ಪ್ರಮುಖವಾಗಿದ್ದಂಥ ಸಿರಾಜುದ್ದೌಲ ಬಂಗಾಳದ ಏನು ಕೋಲ್ಕತ್ತಾದ ಪ್ರದೇಶದ ಒಬ್ಬ ರಾಜ ಇದ್ನಲ್ಲ, ಆತನ ಶತ್ರುಗಳ ಜೊತೆ ಎಲ್ಲ ಸ್ನೇಹ ಮಾಡಿ ಇವನನ್ನು ಹೆಂಗೆ ಮಟ್ಟ ಹಾಕೋದು, ಇವನನ್ನು ಮಟ್ಟ ಹಾಕೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡಿದ್ರೆ ಫ್ಯೂಚರಲ್ಲಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇವರು ವ್ಯಾಪಾರಿಗಳು, ಸೇಟ್ಗಳಾಗಿದ್ದರು. ಹಾಗಾಗಿ ಬ್ರಿಟಿಷರ ಜೊತೆ ಇವರಿಗೆ ಸಂಪರ್ಕ ಬೇಕಾಗಿತ್ತು. ಇವರೆಲ್ಲರೂ ಮಾತಾಡ್ಕೊಂಡು ಏನು ಮಾಡ್ತಾರೆ, ಆ ರಾಬರ್ಟ್ ಕ್ಲೈವ್ನ ಜೊತೆ ಒಪ್ಪಂದ ಮಾಡಿಕೊಂಡು ಈ ಸಿರಾಜುದ್ದೌಲ್ಗೆ ಆಪೋಸಿಟ್ ಮಾಡೋದಕ್ಕೆ ಇವರೆಲ್ಲರೂ ಸಿದ್ಧರಾಗ್ತಾರೆ. ಇದ್ರ ಜೊತೆಗೆ ಇನ್ನೊಬ್ಬ ಸೇರ್ಕೋತಾನೆ. ಅವನು ಯಾರು ಅಂತಂದರೆ ಸಿರಾಜುದ್ದೌಲನ ಸೇನಾಪತಿಯಾಗಿದ್ದಂಥ ಮೀರ್ ಜಾಫರ್ನಿಗೆ ಈ ಎಲ್ಲ ನೋಡಿ, ಸೇಟುಗಳ ಜೊತೆ ವ್ಯಾಪಾರಿಗಳ ಜೊತೆ ಮಾತಾಡಿದ್ದಾದ್ಮೇಲೆ ಅವ್ರು ಹೇಳ್ತಾರೆ, ಮೀರ್ ಜಾಫರ್ನು ಇದೇ ರೀತಿ ಅವನ ಮೇಲೆ ಶತ್ರುತ್ವ ಇದೆ, ಅವನ್ನ ನಮ್ಮ ಜೊತೆಗೆ ಸೇರಿಸ್ಕೊಬಿಟ್ರೆ ಸಿರಾಜುದ್ದೌಲನ ಸೋಲ್ಸೋದು ಈಸಿ ಆಗುತ್ತೆ ಅಂತ ನಮ್ಮವರೇ ಐಡಿಯಾ ಕೊಡ್ತಾರೆ ಅವನಿಗೆ. ಹಾಗಾಗಿ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಏನು ಮಾಡ್ತಾರೆ, ಮೀರ್ ಜಾಫರ್ನ ಜೊತೆ ಒಪ್ಪಂದ ಮಾಡ್ಕೋತಾರೆ. ಮೀರ್ ಜಾಫರ್ನಿಗೆ ಏನು ಆಮಿಷ ಕೊಡ್ತಾರೆ ಅಂದರೆ, ಸಿರಾಜುದ್ದೌಲನನ್ನು ನಾವು ಸೋಲಿಸ್ಬಿಡ್ತೀವಿ, ಯುದ್ಧ ಮಾಡ್ತೀವಿ, ಆ ಸಂದರ್ಭದಲ್ಲಿ ನೀನು ತಟಸ್ಥವಾಗಿದ್ದೆ ಆದರೆ ಸಿರಾಜುದ್ದೌಲನ ಕೊಂದಾಕಿದ್ದಾದ್ಮೇಲೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೀವಿ ಅಂತ ಇವನಿಗೆ ಭರವಸೆ ಕೊಡ್ತಾರೆ. ಇವನು ಯಾರು? ಮೀರ್ ಜಾಫರು ಸಿರಾಜುದ್ದೌಲನ ಸೇನಾಧಿಪತಿ. ಇನ್ನು ಸೇನಾಧಿಪತಿ ಕೈಯಲ್ಲೇ ಸೈನ್ಯ ಎಲ್ಲ ಇರೋವಂಥದ್ದು. ಯಾವಾಗ ಈ ಥರ ಸೈನ್ಯವನ್ನು ಅಲ್ಲಿ ಕೊಟ್ಬಿಟ್ರೋ ಆವಾಗ ಅಲ್ಲಿ ಸಮಸ್ಯೆ ಶುರುವಾಯಿತು ಅಂತ. 1757
ಜೂನ್ 23. ಈ ಡೇಟು ಇಂಪಾರ್ಟೆಂಟು. ಸುಮಾರು ಪರೀಕ್ಷೆಗಳಲ್ಲಿ ಪ್ಲಾಸ್ಟಿಕ್ ಅದನ್ನು ಎಷ್ಟರಲ್ಲಿ ನಡೀತು, ಜೂನ್ 1757 ಇವು 7 ಆಗಿದೆ. ಇನ್ನು ಮುಂದೆ ಏನು ಕೇಳ್ಬೋದು, ಡೇಟನ್ನು ಕೇಳ್ಬೋದು. ಯಾಕೆಂದರೆ ಭಾರತದ ಇತಿಹಾಸದ ದಿಕ್ಕನ್ನು ಬದಲಿಸಿದಂಥ ಕೆಲವು ಯುದ್ಧಗಳಲ್ಲಿ ಪ್ಲಾಸಿ ಬಕ್ಸಾರ್ ಕದನ ಅನ್ನೋಂಥದ್ದು ಇಂಪಾರ್ಟೆಂಟು. ಹಾಗಾಗಿ ಈ ಜೂನ್ 23 ಅನ್ನೋಂಥದ್ದು ನೆನ್ಪಿಟ್ಕೊಳ್ಳಿ. ಈ ಜೂನ್ 23ರಂದು ಸಿರಾಜುದ್ದೌಲನ ಮೇಲೆ ಯುದ್ಧ ನಡೀತದೆ. ಯುದ್ಧದಲ್ಲಿ ನಿಮಗೆ ಈಗಾಗಲೇ ಫಲಿತಾಂಶ ನಿರೀಕ್ಷೆ ಇದೆ. ಯಾಕೆಂದರೆ ಅವನು ಸೇನಾಧಿಪತಿನೇ ಇವ್ರ ಜೊತೆ ರಾಜಿ ಆದಾಗ ಆ ಯುದ್ಧದಲ್ಲಿ ಇವನು ಸೋತೋಗ್ತಾನೆ ಸಿರಾಜುದ್ದೌಲ. ಬ್ರಿಟಿಷರ್ ಲೆಕ್ಕಕ್ಕೆ ಆ ಟೈಮಲ್ಲಿ ಎಷ್ಟು ಇದ್ದಿದ್ರು ಅಂದರೆ ಸೋತಾದಂಥ ರಾಜನ್ನ ಕೊಂದಾಕ್ತಾರೆ. ಭಾರತೀಯರೆಲ್ಲರೂ ಆವಾಗ ನೋಡಿಕೊಂಡೆ ಸುಮ್ಮನೆ ಇರ್ತಾರೆ. ಮೀರ್ ಜಾಫರ್ನನ್ನು ಅವ್ರಿಗೇನು ಕೊಟ್ಟ ಮಾತನಂತೆ ಈಗ ಮೀರ್ ಜಾಫರ್ನನ್ನು ಬಂಗಾಳದ ರಾಜನನ್ನಾಗಿ ಮಾಡ್ತಾರೆ. ಅಲ್ಲಿಗೆ ಬಂಗಾಳ ಪ್ರಾಂತ್ಯದಲ್ಲಿ ಅವಾಗ ಮೀರ್ ಜಾಫರ್ ಏನು ಮಾಡ್ತಾನೆ, ಈ ಕಂಪ್ನಿಯವ್ರಿಗೆ ನೀವು ಎಷ್ಟಾದರೂ ವ್ಯಾಪಾರ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾದಂಥ ಎಲ್ಲ ಸೌಲಭ್ಯ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಯಾಕೆ ಈ ರಾಜನ ಮಾಡಿದ್ರಲ್ಲ, ಅದಕ್ಕೆ ಮೀರ್ ಜಾಫರ್ ಆ ಖುಷಿಯಲ್ಲಿ ಬ್ರಿಟಿಷರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ಕೊಡ್ತಾರೆ. ಯುದ್ಧ ಪರಿಹಾರಕ್ಕಾಗಿ 17,70,00,000 ದುಡ್ಡು ಏನು ಸಿರಾಜುದ್ದೌಲನ್ನ ಕೊಲ್ಲಬೇಕಾದ್ರೆ ಇಷ್ಟು ದುಡ್ಡು ಖರ್ಚಾಗಿದೆ, ಆ ದುಡ್ಡು ನಮ್ಗೆ ಕಟ್ಕೊಡು ಅಂತ ಮೀರ್ ಜಾಫರ್ನ ಕೇಳ್ತಾರೆ. ಇಷ್ಟೂ ದುಡ್ಡನ್ನು ಮೀರ್ ಜಾಫರ್ ಅವ್ರಿಗೆ ಕಟ್ಟಿಕೊಡ್ತಾನೆ. ಅದು ಕಟ್ಕೊಡೋಕ್ಕಾಗಿಲ್ಲ ಅಂದರೆ ಇಷ್ಟು ಭೂ ಪ್ರದೇಶ ನಿಮಗೆ ಕೊಟ್ಬಿಡ್ತೀನಿ, ಅದ್ರ ತೆರಿಗೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅನ್ನೋಂಥ ಮಾತನ್ನು ಮೀರ್ ಜಾಫರ್ ಹೇಳ್ತಾನೆ. ಹೀಗಾಗಿ ಭಾರತದ ಮೊದಲ ಭೂಭಾಗ ಸಿಕ್ಕಿದ್ದು ಯಾವಾಗ ಅಂದರೆ ಪ್ಲಾಸಿ ಕದನದಲ್ಲಿ. ಯಾರಿಗೆ? ಬ್ರಿಟಿಷರಿಗೆ. ಈ ಮೀರ್ ಜಾಫರ್ ಸ್ಟಾರ್ಟಿಂಗಲ್ಲಿ ಬ್ರಿಟಿಷರು ಕೇಳಿದ್ದು ಕೊಟ್ಬಿಟ್ನಲ್ಲ, ಡೀಲ್ ಮುಗೀತಲ್ವಾ, ಇನ್ನು ನನ್ನ ಪಾಡಿಗೆ ನಾನು ಆಳ್ವಿಕೆ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದ ಮೀರ್ ಜಾಫರ್. ಆದರೆ ಮುಂದಕ್ಕೆ ಏನಾಯಿತು, ಈ ಥರ ಆಗೋದಕ್ಕೆ ಬಿಡಲಿಲ್ಲ. ಬ್ರಿಟಿಷರು ಡಿಮ್ಯಾಂಡ್ ಜಾಸ್ತಿ ಆಯ್ತಾ ಹೋಯ್ತು. ನಮಗೆ ಗಿಫ್ಟ್ ಕೊಡಿಸು, ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡಿಸು, ಈಗ ನೀನು ಕೊಟ್ಟಿರೋ ಗಿಫ್ಟ್ ಎಲ್ಲ ಕಂಪ್ನಿಗೆ ಹೋಗುತ್ತೆ, ನನಗೆ ಪರ್ಸ್ನಲ್ ಗಿಫ್ಟ್ ಏನು, ಈ ಥರದ ಡಿಮ್ಯಾಂಡ್ಸನ್ನು ಮೀರ್ ಜಾಫರ್ನ ಮೇಲೆ ಜಾಸ್ತಿ ಕೊಡೋದಕ್ಕೆ ಡಿಮ್ಯಾಂಡ್ ಮಾಡೋದಕ್ಕೆ ಶುರುವಾಯಿತು ಬ್ರಿಟಿಷರು. ಜೊತೆಗೆ ಏನಾಗಿದೆ, ಮೀರ್ ಜಾಫರ್ನಿಗೂ ಸಹ ದಸ್ತಕಗಳನ್ನು ಬಳಸಿ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಟ್ಯಾಕ್ಸೇ ಬರ್ತಾ ಇಲ್ಲ. ಇವ್ರ ಡಿಮ್ಯಾಂಡ್ಸ್ ಬೇರೆ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ರಾಜನಾಗಿ ಏನಪ್ಪ ನನಗೆ ಉಪಯೋಗ, ಇಲ್ಲಿ ನೋಡಿದ್ರೆ ಬ್ರಿಟಿಷರೇ ಆರಾಮಾಗಿದ್ದಾರೆ, ಅವರೇ ಬಿಂದಾಸ್ ಲೈಫ್ ಇದೆ, ರಾಜನಾಗಿ ನನಗೆ ಯಾವ ಇದಿಲ್ವಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಬ್ರಿಟಿಷರ ಒಂದು ಬೇಡಿಕೆಗಳನ್ನು ಈಡೇರಿಸೋದನ್ನು ಅವನು ಕಂಟ್ರೋಲ್ ಮಾಡ್ತಾನೆ. ನೀವು ಕೇಳಿದ್ನೆಲ್ಲ ನಾನು ಕೊಡೋಕ್ಕಾಗಲ್ಲಪ್ಪ ಅಂತ ಮೀರ್ ಜಾಫರ್ ಅವ್ರನ್ನ ಬ್ರಿಟಿಷರ್ನ ಆಪೋಸ್ ಮಾಡ್ತಾನೆ. ಮೀರ್ ಜಾಫರ್ ಆಪೋಸ್ ಮಾಡಿದ ತಕ್ಷಣ ಬ್ರಿಟಿಷ್ ಏನು ಮಾಡ್ತಾರೆ, ಮೀರ್ ಜಾಫರ್ನ ಅಳಿಯನಾದಂಥ ಮೀರ್ ಕಾಸಿಮನ ಜೊತೆ ಒಪ್ಪಂದ ಮಾಡ್ಕೋತಾರೆ. ನೋಡು, ನಿಮ್ಮ ಮಾವನನ್ನು ಕೆಳಗಿಳಿಸ್ಬಿಡ್ತೀವಿ, ನಿನ್ನನ್ನು ರಾಜನನ್ನಾಗಿ ಮಾಡ್ತೀವಿ, ನೀನು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಮೀರ್ ಕಾಸಿಮ್ ಅದಕ್ಕೆ ಒಪ್ಕೊಳ್ತಾನೆ. ಏನು ಸಿರಾಜುದ್ದೌಲನ ಜೊತೆ ಹೆಂಗೆ ಮೀರ್ ಜಾಫರ್ನ ಡೀಲ್ ಮಾಡಿದ್ರು, ಈ ಮೀರ್ ಜಾಫರ್ ಜೊತೆ ಮೀರ್ ಕಾಸಿಮ್ನ ಡೀಲ್ ಮಾಡ್ತಾ ಇದ್ದಾರೆ. ಇದು ದುರಂತ ಇಲ್ಲಿ. ಮೀರ್ ಕಾಸಿಮ್ ಒಪ್ಕೊಳ್ತಾನೆ. ಅದ್ರ ಪ್ರಕಾರ ಏನು ಮಾಡ್ತಾರೆ, ಮೀರ್ ಜಾಫರ್ನನ್ನು ಕೆಳಗಿರಿಸಿ ಮೀರ್ ಕಾಸಿಮ್ನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಮೀರ್ ಕಾಸಿಮ್ ಏನು ಮಾಡ್ತಾನೆ, ಆ ಖುಷಿಯಲ್ಲಿ 2 ಲಕ್ಷ ರೂಪಾಯಿ ದುಡ್ಡನ್ನು ಇವ್ರಿಗೆ ಕೊಡ್ತಾನೆ. ಯಾರಿಗೆ? ಬ್ರಿಟಿಷರಿಗೆ. ಅಲ್ಲಿಗೆ ಲೆಕ್ಕಕ್ಕೆ ಅವನು ಚೇಂಜ್ ಮಾಡಿದಾಗಲೂ ದುಡ್ಡು ಕೊಟ್ಟ, ಇವನು ಚೇಂಜ್ ಮಾಡಿದಾಗಲೂ ದುಡ್ಡು ಕೊಟ್ಟ. ಏನೇ ಆಗಿರಲಿ ಬ್ರಿಟಿಷರಿಗೆ ಲಾಭ ಆಗ್ತಾ ಇರಬೇಕು. ಈ ದಸ್ತಕಗಳು ಇದಾಗೋದನ್ನು ಇವನು ಮೀರ್ ಕಾಸಿಮ್ ರಾಜ ಆದಮೇಲೆ ಗೊತ್ತಾಯಿತು, ರಾಜನಾಗಿ ಇಲ್ಲಿ ಏನಿಲ್ಲಪ್ಪ ಲಾಭ, ಎಲ್ಲ ಬ್ರಿಟಿಷರಿಗೆ ಅನುಕೂಲ ಇದೆ, ಅವರೇ ಬಿಂದಾಸ್ ಲೈಫು, ನಮ್ದೇನಿಲ್ಲ. ಯಾಕೆ ನಮ್ದು ಹಾಳಾಗ್ತಾ ಇದೆ ಲೈಫ್ ಅಂದರೆ ಈ ದಸ್ತಕಗಳು ದುರ್ಬಳಕೆ ಮಾಡೋದ್ರಿಂದ. ಅದಕ್ಕೇನು ಮಾಡ್ದ, ಭಾರತೀಯ ವ್ಯಾಪಾರಿಗಳ ಜೊತೆ ಎಲ್ಲ ಒಪ್ಪಂದ ಮಾಡ್ಕೊಬಿಟ್ಟಂತ ಮೀರ್ ಕಾಸಿಮ್ ಏನು ಮಾಡ್ದ, ಎಲ್ಲರಿಗೂ ವ್ಯಾಪಾರ ಫ್ರೀ, ಯಾರೂ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದ. ಇದುವರೆಗೆ ಏನಾಗಿತ್ತು, ಬ್ರಿಟಿಷರಿಗೆ ಮಾತ್ರ ಟ್ಯಾಕ್ಸ್ ಕಟ್ಟಂಗಿಲ್ಲ, ಉಳಿಕೆಯವರೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಈಗೇನಾಯಿತು, ಯಾರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದರೆ ಭಾರತೀಯರೆಲ್ಲರೂ ಬ್ರಿಟಿಷರಿಗೆ ಸಿಗುವಂಥ ಸರಕುಗಳನ್ನು ಅವರೇ ಪರ್ಚೇಸ್ ಮಾಡಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಸುಂಕ ಮುಕ್ತ ವ್ಯಾಪಾರವನ್ನು ಮಾಡಿದಂಥವ್ನು ಯಾರು ಪ್ರಶ್ನೆ ಕೇಳ್ಬೋದು, ಮೀರ್ ಕಾಸಿಮ್. ಸಿರಾಜುದ್ದೌಲನ್ನ ಇಳಿಸಿ ಯಾರನ್ನ ರಾಜನಾಗಿ ಮಾಡಿದ್ರು, ಮೀರ್ ಜಾಫರ್. ಮೀರ್ ಜಾಫರ್ನ ಕೆಳಗಿಳಿಸಿ ಯಾರನ್ನ ರಾಜನನ್ನಾಗಿ ಮಾಡಿದ್ರು, ಮೀರ್ ಕಾಸಿಮ್. ಈ ಥರದ್ದು ಪ್ರಶ್ನೆಯನ್ನು ಕೇಳ್ಬೋದು. ಇದರಿಂದ ಬ್ರಿಟಿಷರಿಗೆ ಇವನ ಮೇಲೆ ಕೋಪ ಬಂತು, ಮೀರ್ ಕಾಸಿಮ್ ಮೇಲೆ, ಹಿಂಗೆ ಮಾಡ್ಬಿಟ್ನಲ್ಲ ಇವನು ಅಂತ. ಅದಕ್ಕೆ ಮೀರ್ ಕಾಸಿಮ್ನನ್ನು ಕೆಳಗಿಳಿಸಿ ಮತ್ತೆ ಮೀರ್ ಜಾಫರ್ನ ಸಿಂಹಾಸನಕ್ಕೆ ತರ್ತಾರೆ ಬ್ರಿಟಿಷರು. ಇದರಿಂದ ಏನು ಆಗುತ್ತೆ ತೊಂದರೆ ಅಂತಂದರೆ, ಮೀರ್ ಕಾಸಿಮ್ ಈಗಾಗಲೇ ಇದನ್ನೆಲ್ಲ ತಿಳ್ಕೊಂಡಿದ್ದಂಥವನು ಇನ್ನು ಮುಂದೆ ಬ್ರಿಟಿಷರು ಇದೇ ಥರ ನಾಟಕ ಮಾಡ್ತಾ ಹೋಗ್ತಾರೆ, ಇವ್ರನ್ನೇನಾದರೂ ಮಾಡಿ ಇಲ್ಲಿಂದ ಒದ್ದು ಓಡಿಸ್ಬೇಕು ಅಂತಂದ್ಬಿಟ್ಟು ಮೀರ್ ಕಾಸಿಮ್ ಭಾರತೀಯ, ಇವನು ಆ ಕಾಲಕ್ಕೆ ಅತಿ ಬುದ್ಧಿವಂತ ಆಗಿದ್ದ, ಆಗಿನ ಕಾಲದಲ್ಲಿದ್ದಂಥ ಏನು ಭಾರತೀಯ ರಾಜರಿದ್ರಲ್ಲ ಅವರೆಲ್ಲರ ಜೊತೆ ಇವನು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡ್ತಾನೆ. ಭಾರತೀಯ ವ್ಯಾಪಾರಿಗಳು ಸಹ ಮೀರ್ ಕಾಸಿಮ್ನಿಗೆ ಬೆಂಬಲ ಕೊಡ್ತಾರೆ, ಬ್ರಿಟಿಷರ್ನ ಇಲ್ಲಿಂದ ಓಡಿಸು, ನಾವು ಆರಾಮಾಗಿ ವ್ಯಾಪಾರ ಮಾಡ್ಕೋಬೋದು ಅಂತ. ಅದಕ್ಕೆ ಮೀರ್ ಕಾಸಿಮ್ ಏನು ಮಾಡ್ತಾನೆ, ಮೊಘಲರ ರಾಜ 2ನೇ ಶಾ ಆಲಂ, ಔದ್ನ ನವಾಬ ಶುಜಾವುದ್ದೌಲಾ ಇವರಿಬ್ಬರ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲಿಗೆ ಮೀರ್ ಕಾಸಿಮ್, ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಶುಜಾವುದ್ದೌಲಾ ಇವರು 3 ಜನ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋಕ್ಕೆ ಶುರುವಾಗ್ತದೆ. ಸರ್, ಇಲ್ಲಿ 2ನೇ ಶಾ ಆಲಂ ಯಾಕೆ ಮೀರ್ ಕಾಸಿಮ್ ಜೊತೆ ಸೇರ್ಕೋಬೇಕು, ಶುಜಾವುದ್ದೌಲಾ ಯಾಕೆ ಮೀರ್ ಕಾಸಿಮ್ ಜೊತೆ ಸೇರ್ಕೋಬೇಕಂದ್ರೆ ಅವರು ಸಹ ಮೀರ್ ಕಾಸಿಮ್ನಂತೆ ಬ್ರಿಟಿಷರಿಂದ ಶೋಷಣೆಗೆ ಒಳಪಡ್ತಾ ಇರ್ತಾರೆ. ಬ್ರಿಟಿಷರನ್ನು ತೃಪ್ತಿಪಡಿಸೋಕ್ಕೆ ಆಗೋದಿಲ್ಲ, ಅವ್ರ ಡಿಮ್ಯಾಂಡ್ಸ್ ರೈಸ್ ಆಗ್ತಲೇ ಇರುತ್ತೆ. ಹಾಗಾಗಿ ಈ ಥರದ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ. ಇದರಿಂದ ಕೋಪಗೊಂಡಂಥ ಇವರೆಲ್ಲರೂ ಸಹ ಈಗ ಒಕ್ಕೂಟವನ್ನು ಮಾಡಿಕೊಂಡ್ರು. ಒಕ್ಕೂಟ
ಒಕ್ಕೂಟ ಮಾಡಿಕೊಂಡು ಮೀರ್ ಕಾಸಿಂನ ನೇತೃತ್ವದಲ್ಲಿ ಇವರ ಮೂರೂ ಪಡೆಗಳ ಸೈನ್ಯ 1764ರಲ್ಲಿ ಬಕ್ಸಾರ್ ಅನ್ನೋಂಥ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತೆ. ಆ ಬಕ್ಸಾರ್ ಯುದ್ಧದಲ್ಲಿ ಬ್ರಿಟಿಷರ ಸೇನಾಧಿಕಾರಿ ಯಾರು ಅಂದರೆ ಮನ್ರೋ ಅನ್ನೋಂಥವನು. ಈ ಯುದ್ಧದಲ್ಲಿ ನಿಮ್ಮೆಲ್ಲರ ಏನು ನಿರೀಕ್ಷೆಯಂತೆ ಮೀರ್ ಕಾಸಿಂನು ಸೋತೋಗ್ತಾನೆ. ಯಾಕೆಂದರೆ ಮೀರ್ ಜಾಫರ್ ಅವನಿಗೆ ಬೆಂಬಲ ಕೊಡ್ತಾ ಇರ್ತಾನೆ. ಬ್ರಿಟಿಷರ ಹತ್ರ ವೆಪನ್ಸ್ ಇರುತ್ತೆ, ದುಡ್ಡು ಜಾಸ್ತಿ ಇರುತ್ತೆ, ಅವರು ಒಡೆದಾಳುವ ನೀತಿ ಇದೆ. ಇವರು ಆ ಥರದ ಕುಟಿಲ ನೀತಿಗಳನ್ನು ಹೊಂದಿಲ್ಲ. ಇವರು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಯುದ್ಧ ಮಾಡೋಂಥವ್ರು. ಹಾಗಾಗಿ ಮೀರ್ ಕಾಸಿಂ ಸೋತೋಗ್ತಾನೆ. ಈ ಸೋತೋಗ್ಬಿಟ್ಟು ಆತ ಓಡೋಟೋಗ್ತಾನೆ. ಶಾ ಆಲಂ ಅನ್ನೋಂಥವನು ಶರಣಾಗ್ತಾನೆ. ಆಯ್ತಪ್ಪ ನನ್ನ ತಪ್ಪಾಯಿತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೀನಿ, ಇನ್ನು ಮುಂದೆ ಹಿಂಗೆ ಮಾಡಲ್ಲ ಅಂತಂದ್ಬಿಟ್ಟು ಶರಣಾಗತಿಯನ್ನು ಒಪ್ಕೊಂಡ್ಬಿಡ್ತಾನೆ. ಹಾಗಾಗಿ ಮೂರು ಒಕ್ಕೂಟ ಇತ್ತಲ್ಲ, ಆ ಒಕ್ಕೂಟದ ಪ್ರಯತ್ನ ವಿಫಲ ಆಯಿತು. ಈಗೇನಾಯಿತು, ಈಸ್ಟ್ ಇಂಡಿಯಾ ಕಂಪ್ನಿ ಬಂಗಾಳ ಕಂದಾಯ ವಸೂಲಿ ಮಾಡುವಂಥ ಎಲ್ಲ ಪರ್ಮಿಷನನ್ನು ತೆಗೆದುಕೊಳ್ತು. ದಸ್ತಕಗಳು ತೆಗೆದುಕೊಂಡಿದ್ದು ಮೊದಲೇ ಶಾ ಆಲಂ ಹತ್ರ, ಇದನ್ನು ಚೆನ್ನಾಗಿ ನೆನಪಿರಲಿ. ನೆಕ್ಸ್ಟು ದಿವಾನಿ ಹಕ್ಕನ್ನು ಯಾರ ಹತ್ರ ತೆಗೆದುಕೊಂಡ್ರು, ಸರಿ ಕ್ಷಮಿಸಿ, ಫರೂಕ್ಸಿಯರ್ ಹತ್ರ ದಸ್ತಕಗಳನ್ನು ತೆಗೆದುಕೊಂಡಿದ್ರು. ಎರಡನೇ ಶಾ ಆಲಂ ಹತ್ರ ದಿವಾನಿ ಹಕ್ಕನ್ನು ತೆಗೆದುಕೊಂಡ್ರು. ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. ದಿವಾನಿ ಹಕ್ಕನ್ನು ಏನು ಅಂದರೆ ಕಂದಾಯ ವಸೂಲಿ ಮಾಡುವಂಥ ಹಕ್ಕು. ದಿವಾನಿ ಅಂದರೆ ಮೀನಿಂಗು ಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕು. ಯಾರಿಗೆ? ಬ್ರಿಟಿಷರಿಗೆ. ಯಾರು ಕೊಟ್ಟರು? ಎರಡನೇ ಶಾ ಆಲಂ. ಯಾವಾಗ? 1764ರಲ್ಲಿ. ಎಷ್ಟಕ್ಕೆ ಕೊಟ್ಟ? ಈ 26 ಲಕ್ಷ ಕೊಟ್ಬಿಟ್ರಪ್ಪ ಒಂದು ವರ್ಷಕ್ಕೆ ನನಗೆ. ಇನ್ನು ಇಡೀ ಬಂಗಾಳದಲ್ಲಿ ಎಷ್ಟಾದರೂ ವ್ಯಾಪಾರ ಮಾಡ್ಕೊಳ್ಳಿ, ಏನಾದರೂ ಕಂದಾಯ ವಸೂಲಿ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು ಅಂತ ಬಿಟ್ಟುಕೊಟ್ಟಂಥವನು ಎರಡನೇ ಶಾ ಆಲಂ. 1765ರಲ್ಲಿ ಈ ಯುದ್ಧಗಳಲ್ಲೆಲ್ಲ ಪ್ರಮುಖವಾಗಿ ಏನು ಥಿಂಕ್ ಟ್ಯಾಂಕು ಅಥವಾ ಕೆಲಸ ಮಾಡಿದಂಥವನು ಅಂದರೆ ರಾಬರ್ಟ್ ಕ್ಲೈವ್. ಈತ ಏನು ಮಾಡ್ತಾನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತರ್ತಾನೆ. ದ್ವಿಪ್ರಭುತ್ವ ಅಂದರೆ 2 ಸರ್ಕಾರಗಳು ಅಂತ. ಎಷ್ಟರಲ್ಲಿ ಜಾರಿಗೆ ತಂದರು? 1765ರಲ್ಲಿ. ಯಾರು ಜಾರಿಗೆ ತಂದ? ರಾಬರ್ಟ್ ಕ್ಲೈವ್. ಎಷ್ಟರಲ್ಲಿ ಜಾರಿಗೆ ತಂದ? 1765. ಯಾವ ಪ್ರದೇಶದಲ್ಲಿ? ಬಂಗಾಳದ ಅಥವಾ ಕೋಲ್ಕತ್ತಾದಲ್ಲಿ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ದ್ವಿ ಸರ್ಕಾರ ಅಂದರೆ 2 ಸರ್ಕಾರ. ಎರಡೇನು ಅಂದರೆ ಒಂದು ಕಂದಾಯವನ್ನು ವಸೂಲಿ ಮಾಡೋಂಥದ್ದು, ಒಂದು ಆಡಳಿತವನ್ನು ನಡೆಸುವಂಥದ್ದು. 2 ಸಪ್ರೇಟ್ ಮಾಡ್ಕೊಳ್ಳೋದು ಅಂತ ಮಾಡಿಕೊಂಡ್ರು. ಈಗ ನಿಮಗೆ ಗೊತ್ತಿದೆ, ಇಲ್ಲಿ ಈಗ ಯಾವುದೋ ನರಿಕತೆ ಹೇಳ್ತಾರಲ್ಲ, ಮೇಲ್ಗಡೆ ಬೆಳೆದಿದ್ದೆಲ್ಲ ನಿನಗೆ, ಕೆಳಗಡೆ ಬೆಳೆದಿದ್ದೆಲ್ಲ ನನಗೆ ಅಂತ. ಕಡಲೆಕಾಯಿ ಬೆಳೆ ಬೆಳೆಯುವಂಥದ್ದು. ಕೆಳಗಡೆ ಬೆಳೆದಿದ್ದೆಲ್ಲ ನರಿಗೆ ಹೋಗುತ್ತೆ, ಮೇಲ್ಗಡೆ ಬೆಳೆದಿದ್ದ ಸೊಪ್ಪು ಇನ್ನೊಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಮೇಲ್ಗಡೆ ಬೆಳೆದಿದ್ದೆಲ್ಲ ನಂದು, ಕೆಳಗಡೆ ಬೆಳೆದಿದ್ದೆಲ್ಲ ನಿಂದು ಅಂತಂದ್ಬಿಟ್ಟು ನೆಕ್ಸ್ಟ್ ಮುಸ್ಕಿನ ಜೋಳ ಬೆರೀತಾರೆ. ಆವಾಗ ಏನಾಗುತ್ತೆ, ಕೆಳಗಡೆ ಬೆಳೆದಿರೋಂಥ ಬೇರುಗಳು ಇದಕ್ಕೆ ಹೋಗುತ್ತೆ, ಮೇಲ್ಗಡೆ ಬೆಳೆದಿರೋಂಥ ಜೋಳ ನರಿಗೆ ಹೋಗುತ್ತೆ. ಆ ಥರದ ಬುದ್ಧಿ ಇಲ್ಲಿ ಏನು ಮಾಡ್ತಾರೆ. ಕತೆ ಯಾಕೆ ಹೇಳಿದೆ ಅಂದರೆ ಹಂಗಾದ್ರೂ ನೆನಪಿರಬೇಕು ಅಂತ, ದ್ವಿ ಸರ್ಕಾರ ಅಂತ. ಕಂದಾಯವನ್ನು ವಸೂಲಿ ಮಾಡುವಂಥದ್ದು ಬ್ರಿಟಿಷರು, ಆಡಳಿತವನ್ನು ನಡೆಸುವಂಥದ್ದು ರಾಜ. ಅಲ್ಲಿಗೆ ಬ್ರಿಟಿಷರು ದುಡ್ಡು ಮಾತ್ರ ತೆಗೆದುಕೋತಾರೆ, ಆಡಳಿತ ಮಾಡಲ್ಲ. ರಾಜ ಏನೋ ಆಡಳಿತ ಮಾತ್ರ ಮಾಡಬೇಕು, ದುಡ್ಡಿಲ್ಲ. ಅಲ್ಲಿಗೆ ಇಬ್ಬರಿಗೂ ಏನಾಗುತ್ತೆ, ಅವ್ರವ್ರ ಲಾಭ ಅವ್ರಿಗಾಗುತ್ತೆ, ರಾಜನಿಗೆ ಮಾತ್ರ ಲಾಸ್ ಆಗುತ್ತೆ. ಇದು ದೊಡ್ಡ ದುರಂತ. ಹಂಗಾಗಿ ಏನಾಗುತ್ತೆ, ಬಂಗಾಳದಲ್ಲಿ ಆಡಳಿತ ಅಧೋಗತಿಗೆ ಹೋಗುತ್ತೆ. ಇದನ್ನು ಡ್ಯೂಯಲ್ ಗೌರ್ಮೆಂಟ್ ಅಂತ ಕರೀತಾರೆ. 1765ರಿಂದ ಎಲ್ಲಿ ತನಕ ಇತ್ತು ಅಂದರೆ 1772ವರೆಗೆ ಇರುತ್ತೆ. ರದ್ದಾಗೋದು ಯಾವಾಗ? ಜಾರಿಗೆ ತಂದಿದ್ದು 1765. ರದ್ದಾಗೋದು ಯಾವಾಗ ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಇದು ರದ್ದಾಗುತ್ತೆ. ಬ್ರಿಟಿಷರು ಫಸ್ಟ್ ಟೈಮ್ ಭಾರತದಲ್ಲಿ ಅಧಿಕೃತವಾಗಿ ಭೂಭಾಗವನ್ನು ತೆಗೆದುಕೊಂಡಂಥದ್ದು. ಆ ಸ್ವಲ್ಪ ಭೂಭಾಗ ತೆಗೆದುಕೊಂಡಿದ್ರಿಂದ ಬ್ರಿಟಿಷರಿಗೆ ಅತ್ಯಧಿಕ ಲಾಭ ಬರೋದಕ್ಕೆ ಶುರುವಾಗುತ್ತೆ. ಇಷ್ಟು ಭಾಗನೇ ನಮ್ಮದಾದರೆ ಇಷ್ಟು ಲಾಭ ಬರ್ತಾ ಇರಬೇಕಾದ್ರೆ ಇನ್ನು ಇಡೀ ಭಾರತವನ್ನು ಆಕ್ರಮಣ ಮಾಡಿಕೊಂಡ್ರೆ ಎಷ್ಟು ಲಾಭ ಬರ್ಬೋದು ಅಂತ ಇಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಬ್ರಿಟಿಷರು. ಹಾಗಾಗಿ ಆ ಭಾರತವನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಭಾರತದಲ್ಲಿದ್ದಂಥ ರಾಜರ ಜೊತೆ ಯುದ್ಧಗಳನ್ನು ಮಾಡ್ತಾರೆ. ಆ ಯುದ್ಧಗಳೇ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು, 2 ಆಂಗ್ಲೋ ಸಿಖ್ ಯುದ್ಧಗಳು. ಇಷ್ಟು ಯುದ್ಧಗಳನ್ನು ಮಾಡಿ ಇಡೀ ಭಾರತವನ್ನು ಆಕ್ರಮಣ ಮಾಡ್ಕೋತಾರೆ. ಆಂಗ್ಲೋ ಮರಾಠ ಯುದ್ಧಗಳು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ, ಮರಾಠರ ವಿರುದ್ಧ. ಆಂಗ್ಲೋ ಮೈಸೂರು ಯುದ್ಧ, ಮೈಸೂರು ಏನು ಹೈದರಾಲಿ ಟಿಪ್ಪು ವಿರುದ್ಧ. ಆಂಗ್ಲೋ ಸಿಖ್ ಯುದ್ಧಗಳು ರಣಜಿತ್ ಸಿಂಗ್ ನಂತರ ಬರುವಂಥ ಏನು ರಾಜರ ಜೊತೆ ಯುದ್ಧಗಳು ನಡೆಯುತ್ತೆ. ಈ ಭಾಗಗಳನ್ನು ಆಕ್ರಮಿಸ್ಕೋತಾರೆ. ಇದ್ರ ಮುಖಾಂತರ ಅವರು ಹೆಚ್ಚು ಭೂ ಪ್ರದೇಶದಿಂದ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡೋಂಥ ಒಂದು ಇದು ಬರುತ್ತೆ. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಬರುತ್ತೆ. 1798ರಲ್ಲಿ ಇದನ್ನು ಜಾರಿಗೆ ತರ್ತಾನೆ. ಜಾರಿಗೆ ತಂದಂಥವನು ಯಾರು ಅಂದರೆ ಲಾರ್ಡ್ ವೆಲ್ಲೆಸ್ಲಿ ಅನ್ನಂಥವನು. ಇದೇನೆಂದರೆ ಭಾರತೀಯ ರಾಜರು ಬ್ರಿಟಿಷರ ಸೈನ್ಯಕ್ಕೆ ಸಂಬಳ ಕೊಟ್ಟು ಇಟ್ಕೊಳ್ಳೋದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರೀತಾರೆ. ಆ ಸೈನ್ಯಕ್ಕೆ ಇಷ್ಟು ಅಂತ ಕೊಟ್ಬಿಟ್ಟು ಆ ಸೈನ್ಯವನ್ನು ಇವ್ರಿಗೆ ಸೆಕ್ಯೂರಿಟಿಗೆ ಅಂತ ಇಟ್ಕೊಳ್ಳೋಂಥದ್ದು. ಯಾಕೆ ಇಟ್ಕೋತಾರೆ ಅಂದರೆ ಭಾರತೀಯ ಸೈನಿಕರ ಹತ್ರ ವೆಪನ್ಸು ಬ್ರಿಟಿಷರ ವೆಪನ್ಸ್ ರೀತಿ ಇಲ್ಲ, ಬಂದೂಕುಗಳಿಲ್ಲ. ನಮ್ಮಲ್ಲಿರುವಂಥ ಸೈನಿಕರೆಲ್ಲ ಕತ್ತಿ, ಕಟಾರೆ, ಈಟಿ, ಬರ್ಜಿ ಇಟ್ಕೊಂಡು ಯುದ್ಧ ಮಾಡೋಂಥವ್ರು. ಹಾಗಾಗಿ ಇವರು ಬ್ರಿಟಿಷ್ ಸೈನಿಕರ ಜೊತೆ ಹೋರಾಟ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಈ ಬ್ರಿಟಿಷ್ ಸೈನಿಕರನ್ನು ಭಾರತೀಯ ರಾಜರು ನೇಮಕ ಮಾಡ್ಕೋತಾರೆ. ಇನ್ನೊಂದು ಆಫರ್ ಏನಿರುತ್ತೆ ಬ್ರಿಟಿಷರು ಅಂದರೆ, ಆ ಸೈನ್ಯದ ರಿಸ್ಕೇ ನಿಮಗೆ ಬೇಕಾಗಿಲ್ಲ, ವರ್ಷಕ್ಕಿಷ್ಟು ಅಂತ ಅಥವಾ ತಿಂಗಳಿಗಿಷ್ಟು ಅಂತ ನಮಗೆ ದುಡ್ಡು ಕೊಟ್ಬಿಡಿ, ನಮ್ಮ ಹತ್ರ ಇಟ್ಕೊಂಡಿರ್ತೀವಿ ಡಿಸಿಪ್ಲೈನ್ಡು ಟ್ರೈನ್ಡ್ ಸೋಲ್ಜರ್ಸು. ನಮ್ಮ ಭಾರತೀಯ ಸೈನಿಕರು ಹೆಂಗಿರ್ತಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಯುದ್ಧ ಮಾಡೋಕ್ಕೆ ಹೋಗ್ತಾರೆ, ಮಳೆಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೆ ಹೋಗ್ತಾರೆ. ಪರ್ಮನೆಂಟ್ ಆಗಿರುವಂಥ ಸೋಲ್ಜರ್ಸ್ ನಮ್ಮಲ್ಲಿ ಕಡಿಮೆ ಇರ್ತಾರೆ. ಆದರೆ ಬ್ರಿಟಿಷರ ಸೋಲ್ಜರ್ಸು ಪರ್ಮನೆಂಟ್ ಆಗಿರೋಂಥವ್ರು, ಡಿಸಿಪ್ಲೈನ್ಡು, ಪ್ರತಿ ದಿವಸ ಟ್ರೈನಿಂಗ್ ಮಾಡೋಂಥವ್ರು, ಪ್ರತಿ ದಿವಸ ತರಬೇತಿಯನ್ನು ತೆಗೆದುಕೊಳ್ಳೋಂಥವ್ರು. ಹಾಗಾಗಿ ನಮಗಿಂತ ಅವ್ರದ್ದು ಎಫಿಷಿಯೆಂಟ್ ಸೈನ್ಯ ಅನ್ನೋಂಥದ್ದನ್ನು ಭ್ರಮೆ ಮೂಡಿಸ್ತಾರೆ
ಯಾರಿಗೆ ರಾಜರಿಗೆ, ಅದರ ಮುಖಾಂತರ ಈ ಸೈನ್ಯವನ್ನು ಒಪ್ಕೊಂಡು ಅವರ ಒಪ್ಪಂದಕ್ಕೆ ಸಹಿ ಹಾಕುವಂಥದ್ದು. ಜಾರಿಗೆ ತಂದವನು ಯಾರು, ಎಲ್ಲಿ ಜಾರಿಗೆ ತಂದ, ಎಷ್ಟರಲ್ಲಿ ಜಾರಿಗೆ ತಂದ, ಇದನ್ನು ಕೇಳ್ಬೋದು. ಆ ತುಕಡಿಯನ್ನು ಇಟ್ಕೊಳ್ಳೋಂಥದ್ದು. ಇಟ್ಕೊಂಡಾದ್ಮೇಲೆ ಏನೋ ಅವ್ರಿಗೆ ವೇತನ ಯಾರು ಕೊಡಬೇಕು, ಭಾರತೀಯ ರಾಜರೇ. ಮೇಂಟೈನ್ ಯಾರು ಮಾಡ್ತಾರೆ, ಬ್ರಿಟಿಷರೇ ಮಾಡ್ತಾರೆ. ಇದು ವೇತನ ಕೊಡೋಕ್ಕೆ ದುಡ್ಡಿಲ್ಲ ಅಂದರೆ ಭೂಭಾಗ ಕೊಡಿ ಸಾಕು, ನಮಗೆ ಆ ಭೂಭಾಗದಿಂದ ಬರುವಂಥ ಕಂದಾಯ ತೆಗೆದುಕೊಂಡು ಅದನ್ನು ಅಡ್ಮಿನಿಸ್ಟ್ರೇಟಿವ್ ಮಾಡ್ತೀವಿ ಅಂತ. ಈ ಒಪ್ಪಂದಕ್ಕೆ ಸಹಿ ಹಾಕಿದರೆ ಬ್ರಿಟಿಷರು ಒಬ್ಬ ಅಧಿಕಾರಿಯನ್ನು, ನಮ್ಮ ರಾಜನ ಯಾರು ಒಪ್ಪಂದಕ್ಕೆ ಸೈನ್ ಹಾಕಿರ್ತಾನೋ ಆ ರಾಜನ ಹತ್ರ ಒಬ್ಬ ಅಧಿಕಾರಿನ ಇಟ್ಕೋಬೇಕು. ಆ ಅಧಿಕಾರಿ ಯಾರು ಅಂದರೆ ರೆಸಿಡೆಂಟ್ ಅನ್ನೋಂಥವನು. ಇವ್ರೇನು ಮಾಡ್ತಾರೆ, ಭಾರತೀಯ ರಾಜರಿಗೆ ಆಂತರಿಕ ಅಥವಾ ವಿದೇಶಿಗಳು ಯಾವುದೇ ಯುದ್ಧಕ್ಕಾಗಲಿ ಇವ್ರನ್ನ ಬಳಸ್ಕೊಳ್ಳೋಂಥ ಅವಕಾಶ ಅಲ್ಲಿ ಇತ್ತು ಅಂತ ಸ್ಟಾರ್ಟಿಂಗಲ್ಲಿ ಸಹಿ ಮಾಡಿಸ್ಕೋಬೇಕಾದಾಗ ಹೇಳ್ತಾರೆ. ಅನಂತರ ಅದು ಬೇಕಾದಷ್ಟು ಬದಲಾವಣೆಗಳಿಗೆ ಒಳಪಡುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ರಾಜ ಯಾರು ಅಂದರೆ ಹೈದರಾಬಾದ್ ಸಂಸ್ಥಾನ ಇದಕ್ಕೆ ಸಹಿ ಹಾಕಿದಂಥದ್ದು. ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಹಾಕಿದಂಥ ರಾಜ ಸಂಸ್ಥಾನ ಯಾವುದು ಅಂದರೆ ಅದು ಹೈದರಾಬಾದ್ ಸಂಸ್ಥಾನ. ಅನಂತರ ಯಾರ್ಯಾರು ಆಗ್ತಾರೆ, ಮೈಸೂರು, ಔಧ್, ತಂಜಾವೂರು, ಮರಾಠ, ಆರ್ಕಾಟು, ಪೂನಾ, ಬಿರಾರ್, ಗ್ವಾಲಿಯರ್ ಇವರೆಲ್ಲರೂ ಅಲ್ಲಿ ಸಹಿನನ್ನು ಹಾಕುವಂಥದ್ದನ್ನು ನಾವು ಗಮನಿಸ್ತೇವೆ. 1818ರಿಂದ 1857ರವರೆಗೆ ಭಾರತವನ್ನು ಗೆಲ್ಲುವಂಥ ಏನು ಆಕ್ರಮಣ ಮಾಡ್ಕೊಳ್ಳುವಂಥದ್ದು ಈಗಾಗಲೇ ಹೇಳ್ಕೊಂಬಂದ್ಮೇಲೆ ಎಲ್ಲ ಯುದ್ಧಗಳು, ಆ ಎಲ್ಲ ಯುದ್ಧಗಳ ಮುಖಾಂತರ ಪೂರ್ಣ ಆಗಿರುತ್ತೆ. ಆ ಪೂರ್ಣ ಆದ ನಂತರ ಇಡೀ ಭಾರತದ ಒಂದು ಆಡಳಿತ ಅವ್ರ ಕೈಲಿ ನಡೀತಾ ಇರುತ್ತೆ. 1848ರಲ್ಲಿ ಇನ್ನೊಬ್ಬ ಬರ್ತಾನೆ, ಅವನ ಹೆಸರು ಲಾರ್ಡ್ ಡಾಲೌಸಿ ಅಂತ. ಆ ಡಾಲೌಸಿ ಅನ್ನೋಂಥವನೇನು ಇದಕ್ಕಿಂತ ಮುಂಚೆನೇ ಇರುತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋಂಥ ನೀತಿ. ಆದರೆ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದವನು ಅಂದರೆ ಡಾಲ್ಹೌಸಿ. ಏನಿದು ಅಂದರೆ, ಆಗಿನ ಕಾಲದಲ್ಲಿ ಭಾರತೀಯ ರಾಜರಿಗೆ ಹೆಚ್ಚು ಜನಕ್ಕೆ ಮಕ್ಕಳಿರ್ತಾ ಇರಲಿಲ್ಲ. ಮಕ್ಕಳಿಲ್ಲದೆ ಇದ್ದಾಗ ಅವರು ಬೇರೆ ಅವರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅಥವಾ ಯಾರೋ ಅವರ ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೋತಾ ಇದ್ರು. ಈಗ ಮೈಸೂರು ರಾಜರು ದತ್ತು ತೆಗೆದುಕೊಂಡಂತೆ. ಆ ಥರ ದತ್ತು ತೆಗೆದುಕೊಂಡ್ರೆ ಅವನನ್ನು ಮಗನಾಗಿ ದತ್ತು ತೆಗೆದುಕೋಬೋದು, ಬಟ್ ರಾಜ್ಯ ಅವನಿಗೆ ಹೋಗಂಗಿಲ್ಲ. ಇದು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದನ್ನು ಯಾರಿಗೆ ಜಾರಿಗೆ ತಂದರು, ಡಾಲ್ಹೌಸಿ. ಇದನ್ನು ಎಷ್ಟರಲ್ಲಿ ಜಾರಿಗೆ ತಂದರು, 1848ಕ್ಕಿಂತ ಮುಂಚೆ ಇರುತ್ತೆ. ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದಂಥವನು ಡಾಲ್ಹೌಸಿ. ಇದನ್ನು ಪ್ರಶ್ನೆ ಕೇಳ್ತಾನೆ. ಈ ಥರ ರಾಜನಿಗೆ ಮಕ್ಕಳಿಲ್ಲದೆ ಇದ್ದಾಗ ವಶಪಡಿಸ್ಕೊಂಡಂಥ ರಾಜ್ಯಗಳು ಯಾವ್ಯಾವುದು ಅಂದರೆ ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ ಇವು ಪ್ರಮುಖವಾದಂಥ ಪ್ರದೇಶಗಳು. ಇಷ್ಟೂ ರಾಜವಂಶಗಳಿಗೆ ಮಕ್ಕಳಿರಲಿಲ್ಲ. ಇವುಗಳನ್ನು ವಶಪಡಿಸ್ಕೊಳ್ಳೋಂಥವ್ರು ಬ್ರಿಟಿಷರು. ಆವಾಗ ಅಲ್ಲಿದ್ದಂಥ ರಾಜರಿಗೂ, ಅವ್ರ ಹತ್ರ ಇದ್ದಂಥ ಅಧಿಕಾರಿಗಳಿಗೂ, ಅವ್ರ ಹತ್ರ ಇದ್ದಂಥ ಸೈನಿಕರಿಗೂ ಮತ್ತು ಆ ರಾಜನ ಮೇಲೆ ಅಫೆಕ್ಷನ್ ಇದ್ದಂಥ ಪ್ರಜೆಗಳಿಗೂ ಬ್ರಿಟಿಷ್ ಸರ್ಕಾರದ ಮೇಲೆ ಅಸಮಾಧಾನ ಇರುತ್ತೆ. ಈ ಅಸಮಾಧಾನಗಳಿಂದಲೇ ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನೋಂಥದ್ದು ನಡೆಯೋದಕ್ಕೆ ಒಂದು ಕಾರಣ ಆಗತ್ತೆ. ಅದನ್ನು ಮುಂದೆ ನೋಡೋಣ. ಇದಕ್ಕಿಂತ ಮುಂಚೆ ಬ್ರಿಟಿಷರು ಈ ಭೂಭಾಗಗಳನ್ನು ವಶಪಡಿಸ್ಕೊಂಡ್ರಲ್ವಾ, ಅದರಲ್ಲಿ ಒಂದು ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. ಕಂದಾಯ ವಸೂಲಿ ಮಾಡ್ಕೋಬೇಕಲ್ವಾ, ಅವ್ರಿಗೆ ಅದೇ ತಾನೇ ಭೂಭಾಗ ವಶಪಡಿಸ್ಕೊಂಡಾದ್ಮೇಲೆ ಅದನ್ನು ವಸೂಲಿ ಮಾಡ್ಕೊಳ್ಳೋದೇ ತಾನೇ ಅವ್ರಿಗೆ ಲಾಭ. ಹಂಗಾಗಿ ಬಂಗಾಳದಲ್ಲಿ ಏನು ದ್ವಿಸರ್ಕಾರ ಅಂತ ಹೇಳಿದ್ವಲ್ಲ, ಕಂದಾಯ ವಸೂಲಿ ಮಾಡುವಂತಕ್ಕಲ್ಲ, ಅದ್ರಲ್ಲಿ ಫಸ್ಟ್ ತಂದಂಥದ್ದೇ ಕಾಯಂ ಜಮೀನ್ದಾರಿ ಪದ್ಧತಿ. ಏನು ಕಾಯಂ ಅಂದರೆ ವರ್ಷನೂ ಚೇಂಜ್ ಮಾಡಲ್ಲ. ಈಗ ನನಗೆ ಶಂಕರಪ್ಪ ಅನ್ನೋಂಥವ್ನಿಗೆ ಇಷ್ಟು ಕೊಟ್ಬಿಡ್ತೀವಿ ದುಡ್ಡು ಅಂತ ಅಂದ್ಬಿಟ್ಟು ತಿಂಗಳಿಗೆ ಇಷ್ಟು ಅಂತ ಹರಾಜು ಹಾಕುವಂಥದ್ದು, ಅದನ್ನು ನಾನು ಕೊಂಡ್ಕೊಂಡು ಅಲ್ಲಿ ಕಂದಾಯವನ್ನು ವಸೂಲಿ ಮಾಡ್ಕೊಳ್ಳೋಂಥದ್ದು. ಇದು ಕಾಯಂ ಜಮೀನ್ದಾರಿ ಪದ್ಧತಿ. ನನಗೆ ಕೊಟ್ಟುವಂಥದ್ದು, ಅದನ್ನು ನಾನು ಹರಾಜಲ್ಲಿ ಕೂಗಿಕೊಳ್ಳುವಂಥದ್ದು. ವರ್ಷಕ್ಕಿಷ್ಟು ಅಂತ ಕೊಡಬೇಕು. ಕಾಯಂ ಜಮೀನ್ದಾರಿ ಪದ್ಧತಿ ತಂದವನು ಯಾರು, ರಾಬರ್ಟ್ ಕ್ಲೈವ್. ಎಷ್ಟರಲ್ಲಿ, 1793ರಲ್ಲಿ. ಎಲ್ಲಿ, ಬಂಗಾಳದಲ್ಲಿ. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಇವುಗಳ ಮೇಲೆ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. ಯಾರು ಪರ್ಚೇಸ್ ಮಾಡ್ಕೋತಾನೋ ಅಥವಾ ಆಕ್ಷನಲ್ಲಿ ಕೂಗ್ಕೋತಾನೋ ಅವನಿಗೆ ಆ ಜಮೀನಿನ ಮೇಲೆ ಓನರ್ಶಿಪ್ ಕೊಡಲಾಗ್ತಾ ಇತ್ತು. ನೆಕ್ಸ್ಟ್ ಇನ್ನೊಂದು ಪ್ರದೇಶ ವಶಪಡಿಸ್ಕೊಂಡಂಥ ಬ್ರಿಟಿಷರು ಅಲ್ಲಿ ಒಂದು ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದರು. ಅದು ಮಹಲ್ವಾರಿ ಪದ್ಧತಿ. ಎಲ್ಲೆಲ್ಲಿತ್ತು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ದೆಹಲಿಯ ಭಾಗಗಳಲ್ಲಿ ಈ ಮಹಲ್ವಾರಿ ಪದ್ಧತಿ ಅನ್ನೋಂಥದ್ದಿತ್ತು. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂದರೆ ಅದು ಮನ್ರೋ ಅನ್ನೋಂಥವನು, ನಂತರ ಬರ್ಡು, ಜೇಮ್ಸ್ ಥಾಮ್ಸನ್ ಅನ್ನೋಂಥವರು ಸಹ ಇದರಲ್ಲಿ ಬರ್ತಾರೆ. ಈ ಮಹಲ್ ಅಂದರೆ ತಾಲೂಕು ಅಂತ ಅರ್ಥ. ನಂತರ ಈ ಪ್ರದೇಶಗಳಲ್ಲಿ ವಸೂಲಿ ಮಾಡ್ತಾ ಇದ್ದಂಥ ಕಂದಾಯವನ್ನು ಈ ಮಹಲ್ ಅನ್ನೋಂಥ ಒಂದು ಘಟಕ ಮಾಡಿಕೊಂಡು ಆ ಘಟಕದಲ್ಲಿ ಕೆಲವು ಅಧಿಕಾರಿಗಳನ್ನು ಅಥವಾ ಮುಖಂಡರನ್ನು ನೇಮಕ ಮಾಡಿ ಅವರು ವಸೂಲಿ ಮಾಡಿ ಸರ್ಕಾರಕ್ಕೆ ಕೊಡಬೇಕು. ಇದು ಮಹಲ್ವಾರಿ ಪದ್ಧತಿಯ ಒಂದು ವಿಶಿಷ್ಟತೆ ಆಗಿರುತ್ತೆ. ನೆಕ್ಸ್ಟ್ ಬರೋಂಥದ್ದು ನಮಗೆ ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿಯನ್ನು ಬಾರಾಮಲ್ಲನಂಥ ಪ್ರದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತರ್ತಾರೆ 1792ರಲ್ಲಿ. ಆಗ ಜಾರಿಗೆ ತಂದಂಥವನು ಅಲೆಕ್ಸಾಂಡರ್ ರೀಡ್ ಅಂತ. ಅನಂತರ ಅದನ್ನು ಥಾಮಸ್ ಮನ್ರೋ ಅನ್ನೋಂಥವನು ಮದ್ರಾಸು, ಮೈಸೂರು, ಬೇರೆ ಬೇರೆ ಪ್ರಾಂತಗಳಲ್ಲಿ ಅದನ್ನು ಜಾರಿಗೆ ತರ್ತಾನೆ. 1801ರಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಆತ ಇಂಪ್ಲಿಮೆಂಟ್ ಮಾಡ್ತಾನೆ. ಈ ರೈತವಾರಿ ಪದ್ಧತಿ, ಈ ಮೂರು ಪದ್ಧತಿಗಳಲ್ಲಿ ರೈತವಾರಿ, ಮಹಲ್ವಾರಿ ಮತ್ತು ಕಾಯಂ ಜಮೀನ್ದಾರಿ ಮೂರರಲ್ಲಿ ಯಾವುದ್ರಲ್ಲಿ ಹೈಯೆಸ್ಟು ಕಂದಾಯವನ್ನು ಪಾವತಿಸಬೇಕಾಗಿತ್ತು ಅಂದರೆ ರೈತವಾರಿ ಪದ್ಧತಿಯಲ್ಲಿ. ಇದರಲ್ಲಿ ಜಮೀನಿಗೆ ಯಾರು ಓನರು ಅಂದರೆ ರೈತನೇ ಆಗಿರ್ತಾ ಇದ್ದ. ಇದು ಎಷ್ಟು ವರ್ಷಕ್ಕೆ ಕಂದಾಯವನ್ನು ಫಿಕ್ಸ್ ಮಾಡ್ತಾ ಇದ್ದು ಅಂದರೆ 30 ವರ್ಷಗಳ ಕಾಲಕ್ಕೆ.
ಇನ್ನು ಚಾರ್ಲ್ಸ್ ಮೆಟ್ಕಾಪ್ ಅನ್ನೋಂಥವ್ನು ಬರ್ತಾನೆ. ಇವನು ಬ್ರಿಟಿಷರಿಗೆ ಒಂದು ಕಂದಾಯ ನೀತಿಗಳೆಲ್ಲ ಗಮನಿಸಿದ್ನಲ್ಲ, ಆತ ಏನು ಹೇಳ್ತಾನೆ ಅಂದರೆ, ಈ ಬ್ರಿಟಿಷರು ನೋಡಿ ಎಲ್ಲೆಲ್ಲಿ ಭಾಗದಲ್ಲಿ ಯಾವ್ಯಾವ ಕಂದಾಯ ಪದ್ಧತಿ ತಂದಿದ್ರು ಅಂತ ಈ ಚಿತ್ರದಲ್ಲಿ ನೀವು ಗಮನಿಸ್ತೀರಿ. ಆ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತಂದಿದ್ದರಿಂದ ಭಾರತದಲ್ಲಿ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಕೊನೆಗೆ ಸಾಯುವಾಗಲೂ ಸಾಲ ಇರ್ತಿತ್ತು ಅಂತ ಹೇಳ್ತಾನೆ. ಅಂದರೆ ಅಷ್ಟು ಶೋಷಣೆ ಮಾಡ್ತಾ ಇತ್ತು ಬ್ರಿಟಿಷರ ಒಂದು ಕಂದಾಯ ನೀತಿ ಅನ್ನೋಂಥದ್ದು ಅದರ ಅರ್ಥ ಇದೆ. ಇನ್ನು 1828ರಲ್ಲಿ ವಿಲಿಯಂ ಬಂಟಿಂಗ್ ಅನ್ನೋಂಥವನು ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾನೆ. 1835ರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾನೆ. ಆತನ ಹೆಸರು ಮೆಕಾಲೆ ಅಂತ. ಆತ ಏನು ಮಾಡ್ತಾನೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರೋದಕ್ಕೆ ಒಂದು ವರದಿಯನ್ನು ಕೊಡ್ತಾನೆ. ಪ್ರಶ್ನೆ ಏನು ಕೇಳ್ತಾನೆ, ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ ತರೋದಕ್ಕೆ ಯಾರು ಕಾರಣ ಅಂದರೆ ಬೆಂಟಿಂಕು. ಯಾರು ಶಿಫಾರಸ್ಸು ಮಾಡಿದ್ದು, ರೆಕಮೆಂಡ್ ಮಾಡಿದ್ದು ಅಂದರೆ ಮೆಕಾಲೆ. ಎಷ್ಟರಲ್ಲಿ ಜಾರಿಗೆ ತಂದ್ರೆ ಅಂದರೆ 1835ರಲ್ಲಿ. ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದಂಥ ಗವರ್ನರ್ ಜನರಲ್ ಯಾರು, ಅಥವಾ ಇಂಗ್ಲೀಷ್ ಶಿಕ್ಷಣಕ್ಕೆ ರೆಫರ್ ಮಾಡಿದಂಥವ್ರು ಯಾರು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇವನೇನು ಹೇಳ್ತಾನೆ ಮೆಕಾಲೆ ಅಂತಂದರೆ, ರಕ್ತ ಮತ್ತು ಮಾಂಸಗಳು ಮಾತ್ರ ಭಾರತೀಯರಾಗಿರಬೇಕು. ಬುದ್ಧಿವಂತಿಕೆ ಏನಿದೆ ಅದು ನಮ್ಮ ಗುಲಾಮತನದ ರೀತಿಯಲ್ಲಿ ಆಡಳಿತ ಮಾಡೋದಕ್ಕೆ ಒಗ್ಗಿಸ್ಬೇಕು. ಆ ಥರದ ಒಂದು ಇಂಗ್ಲೀಷ್ ನೀತಿಯನ್ನು ಒಂದು ಜಾರಿಗೆ ತರೋಣ ಅಂತ ಈತ ಒಂದು ರೆಫರ್ ಮಾಡ್ತಾನೆ. ಮತ್ತು ಈತಂದು ಒಂದು ಸ್ಟೇಟ್ಮೆಂಟ್ ಇದೆ, ಭಾರತದಲ್ಲಿರುವಂಥ ಲಿಟ್ರೇಚರ್ ಏನೇನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಇಂಗ್ಲೆಂಡಲ್ಲಿ ಒಂದು ಲೈಬ್ರರಿಯಲ್ಲಿರುವಂಥ ಒಂದು ರ್ಯಾಕಲ್ಲಿ ಇರ್ತಾವಲ್ಲ ಬುಕ್ಸು, ಆ ಇಡೀ ಬುಕ್ಸ್ಗೆ ಭಾರತದ ಎಲ್ಲ ಲಿಟ್ರೇಚರು ಈಕ್ವಲ್ಲು. ಹಾಗಾಗಿ ಇಂಗ್ಲೀಷ್ ಶಿಕ್ಷಣವನ್ನೇ ಕೊಡಬೇಕು, ಭಾರತ ಶಿಕ್ಷಣ ಬೇಡ ಅಂತ ಹೇಳೋಂಥವನು ಮೆಕಾಲೆ. ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟರು ಅಂತ ಪ್ರಶ್ನೆಯನ್ನು ಕೇಳೋಂಥ ಸಾಧ್ಯತೆ ಇದೆ. ಆದರೆ ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಭಾರತದ ಎಲ್ಲ ಲಿಟ್ರೇಚರ್ ಇದನ್ನು ತೆಗೆದುಕೊಂಡ್ರೆ ಇಡೀ ಯುರೋಪ್ನ ಲಿಟ್ರೇಚರ್ ನಮ್ಮ ಒಂದು ಕಪಾಟಿಗೆ ಸಾಲೋದಿಲ್ಲ, ಒಂದು ಇದಕ್ಕೆ ರ್ಯಾಕಿಗೆ ಸಾಲೋದಿಲ್ಲ. ಆದರೆ ಈತ ಆ ರೀತಿ ಪೂರ್ವಾಗ್ರಹ ಪೀಡಿತವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವರದಿ ಬರುತ್ತೆ, ಚಾರ್ಲ್ಸ್ ವುಡ್ ಅಂತ. ಇದಕ್ಕಿಂತ ಮುಂಚೆ ಕಂದಾಯ ತಿಳ್ಕೊಂಡ್ರೆ ಇನ್ನು ಭಾರತವನ್ನು ಆಕ್ಯುಪೈ ಮಾಡ್ಕೊಂಡ್ರಲ್ವಾ, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಬ್ರಿಟಿಷರು. ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ಅಧಿಕಾರಿಗಳು ಬೇಕು. ಆ ಅಧಿಕಾರಿಗಳಂದರೆ ಭಾರತೀಯರಿಗೆ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ, ಭಾರತೀಯರು ಯಾರು ಓದ್ಕೊಂಡಿರೋರು ತುಂಬ ಕಡಿಮೆ. ಹಂಗಾಗಿ ಅವರು ಕಷ್ಟ ಆಗ್ತಾಯಿತ್ತು. ಅದಕ್ಕೇನು ಮಾಡಿದ್ರು, ಭಾರತೀಯ ರೀತಿ ನೀತಿಗಳನ್ನು ತಿಳ್ಕೊಂಡಿರೋಂಥ ಭಾರತೀಯರನ್ನೇ ಇಲ್ಲಿ ಉದ್ಯೋಗಕ್ಕೆ ನೇಮಕ ಮಾಡ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ. ನೇಮಕ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಜುಕೇಷನ್ ಕೊಟ್ಟಿರ್ಬೇಕು. ಅದಕ್ಕೆ ಈ ಥರದ ಒಂದು ಎಜುಕೇಷನ್ ಪಾಲಿಸಿಗಳನ್ನು ತರ್ತಾರೆ 1835ರಲ್ಲಿ. ಅನಂತರ 35ರ ಕಾಯ್ದೆಗೆ ತಿದ್ದುಪಡಿ ಮಾಡಿ 1854ರಲ್ಲಿ ಹೊಸ ಒಂದು ಶಿಕ್ಷಣ ನೀತಿಯನ್ನು ತರ್ತಾರೆ. ಅದು ಚಾರ್ಲ್ಸ್ ವುಡ್ ಶಿಕ್ಷಣ ಅಂತ. ಇದು ಗವರ್ನರ್ ಜನರಲ್ ಆದಂಥ ಡಾಲೌಸಿ ಕಲ್ಕತ್ತಾ, ಬಾಂಬೆ, ಮದ್ರಾಸ್ಗಳಲ್ಲಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಚಾರ್ಲ್ಸ್ ವುಡ್ ವರದಿ 1854ರಲ್ಲಿ ಬಂತು, ಎಲ್ರಿಗೂ ಫೆಮಿಲಿಯರ್. ಇದು ಶಿಕ್ಷಣ ನೀತಿ ಅಂತಲೂ ಫೆಮಿಲಿಯರು. ಆಗಿದ್ದಂಥ ಗವರ್ನರ್ ಜನರಲ್ ಯಾರು ಅಂದರೆ ಡಾಲೌಸಿ ಕಾಲದಲ್ಲಿ ಈ ಥರದ ಒಂದು ಶಿಕ್ಷಣ ನೀತಿ ಬಂತು. ಇದ್ರ ಪ್ರಕಾರ ಕಲ್ಕತ್ತಾ, ಮದ್ರಾಸ್, ಬಾಂಬೆಗಳಲ್ಲಿ 3 ಕಡೆ ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡಿದರು. ಇವು 1857ರಲ್ಲಿ ಕಾರ್ಯಾರಂಭ ಮಾಡ್ತವೆ. ನಂತರ ಈ ವುಡ್ಸ್ ವರದಿ ವಿಶೇಷ ಏನಂದರೆ, ಇಂಗ್ಲೀಷ್ ಶಿಕ್ಷಣ ಬೇಡ. ಮೆಕಾಲೆ ಅದಕ್ಕೆ ಆಪೋಸಿಟ್. ಮೆಕಾಲೆ ಏನು ಮಾಡ್ತಾನೆ, ಇಂಗ್ಲೀಷ್ ಮೀಡಿಯಮಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳ್ತಾನೆ. ಬಟ್ ವುಡ್ ಏನು ಹೇಳ್ತಾನೆ, ಅವ್ರು ಯಾವ ಪ್ರದೇಶದಲ್ಲಿದ್ದಾರೋ ಅಲ್ಲಿ ಯಾವ ಭಾಷೆ ಮಾತಾಡ್ತಾರೋ ಅದರಲ್ಲಿ ಎಜುಕೇಷನ್ ಕೊಡಿ, ಹಳ್ಳಿಗಳಲ್ಲಿ ಎಲ್ರಿಗೂ ತಲುಪುವಂಥ ಎಜುಕೇಷನ್ನು ಸಮಾನವಾಗಿ ಸರ್ವರಿಗೂ ಸಿಗುವಂಥ ಎಜುಕೇಷನ್ ಕೊಡಿ ಅಂತ ಹೇಳೋಂಥದ್ದು ವುಡ್ಸ್ ವರದಿ ಅಂತ. ಇನ್ನು 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನೋದು ಜಾರಿಗೆ ತರ್ತಾರೆ. ಇಲ್ಲಿ ಚೆನ್ನಾಗಿ ನೆನಪಿಟ್ಕೋಬೇಕು, ಬ್ರಿಟಿಷರು ಭಾರತಕ್ಕೆ ಕಾನೂನಾತ್ಮಕವಾಗಿ ತಂದಂಥ ಮೊದಲ ಕಾಯ್ದೆ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ. ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗಿದ್ದು 1600ರಲ್ಲಿ. ಆದರೆ ಈ ನೀತಿ ಬರ್ತಾ ಇರೋದು, ಕಾನೂನು ಬರ್ತಾ ಇರೋದು 1773ರಲ್ಲಿ. ಅದಕ್ಕಿಂತ ಮುಂಚೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಸಹ ಯಾವುದೇ ಕಾನೂನುಗಳಿರಲಿಲ್ಲ. ಈಗ ನೀವು ಯೋಚನೆ ಮಾಡಿ, ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದರೆ ಆಡಳಿತ ಹೆಂಗೆ ಮಾಡ್ತಾರೆ, ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗೆ ಆಡಳಿತ ಮಾಡ್ತಾರೆ. ಆ ರೀತಿ ಬ್ರಿಟಿಷರು 1773 ತನಕ ಯಾವುದೇ ನಿಯಮಗಳಿಲ್ಲದೆ ಬೇಕಾದಂಗೆ ಆಡಳಿತ ಮಾಡಿದ್ದಾರೆ. ಭಾರತೀಯರನ್ನು ಬೇಕಾದಂಗೆ ಶೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಶೋಷಣೆಗಳು ಬ್ರಿಟಿಷರಿಗೆ ಗೊತ್ತಾಗೋದು ಲೇಟ್ ಆಗುತ್ತೆ. ಗೊತ್ತಾದರೂ ಅವರು ಸ್ವಲ್ಪ ದಿವಸ ಜಾಣಕುರುಡುತನ ನೋಡ್ತಾರೆ. ಆಮೇಲೆ ಅನಿವಾರ್ಯವಾಗಿ ಈ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನೋಂಥ ಒಂದು ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಮೊದಲ ಕಾಯ್ದೆ ಅಂದರೆ ಅದು ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ. ಏನು ಹೇಳುತ್ತೆ ಈ ಕಾಯ್ದೆ? ಪ್ರಮುಖವಾಗಿ ಬಂಗಾಳ, ಮುಂಬೈ, ಮದ್ರಾಸು 3 ಪ್ರಾಂತಗಳಿದ್ವಲ್ಲ, 3 ಮೊದಲು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ವು. ಈ ಕಾಯ್ದೆ ಪ್ರಕಾರ ಏನು ಹೇಳುತ್ತೆ, ಬಂಗಾಳದ ಪ್ರೆಸಿಡೆನ್ಸಿ ಏನು ಬಂಗಾಳದ ಕೇಂದ್ರ ಇದೆಯಲ್ಲ ಅದು ಮೇಯ್ನ್ ಹೆಡ್ ಕ್ವಾರ್ಟರು. ಅದು ಹೇಳಿದಂತೆ ಗವರ್ನರ್ ಜನರಲ್ ಹೇಳಿದಂತೆ, ಬಂಗಾಳದ ಗವರ್ನರ್ ಜನರಲ್ ಹೇಳಿದಂತೆ ಮದ್ರಾಸ್ ಗವರ್ನರ್ ಮತ್ತು ಬಾಂಬೆ ಗವರ್ನರ್ ಕೇಳಬೇಕು ಅಂತ ಈ ಕಾಯ್ದೆಯಲ್ಲಿ ಹೇಳುತ್ತೆ. ಇದು ಮೊದಲು. ಇಲ್ಲಾಂದಿದ್ರೆ ಏನಾಗುತ್ತೆ ಅಂದರೆ, ಬಾಂಬೆ ಗವರ್ನರ್ ಹೇಳಿದ್ದು ಮದ್ರಾಸ್ ಗವರ್ನರ್ ಕೇಳಲ್ಲ, ಮದ್ರಾಸ್ ಗವರ್ನರ್ ಹೇಳಿದ್ದು ಕೋಲ್ಕತ್ತಾ ಗವರ್ನರ್ ಕೇಳೋದಿಲ್ಲ. ಹಂಗಿತ್ತು ಹಿಂದೆ. ಇವಾಗ
ಇವಾಗ ಏನಾಯಿತು, ಅವನೊಬ್ಬನೇ ಸುಪ್ರೀಮು, ಅವ್ನು ಹೇಳ್ದಂಗೆ ನೀವು ಕೇಳಿ ಅಂತ. ಇನ್ನು ಕೋಲ್ಕತ್ತಾದಲ್ಲಿ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕಿಂತ ಮುಂಚೆ ಕೋರ್ಟ್ಗಳೇ ಇರಲಿಲ್ಲ, ಇದ್ರೂ ಸ್ಥಳೀಯ ಪಂಚಾಯತಿಗಳಂಗಿತ್ತು. ಅದರಿಂದ ಇಲ್ಲೇನು ಮಾಡಿದ್ರು, ಮೊದಲ ಬಾರಿಗೆ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತು. ರೆಗ್ಯುಲೇಟಿಂಗ್ ಕಾಯ್ದೆ, ಸುಪ್ರೀಂ ಕೋರ್ಟ್ ಯಾವ ಕಾಯ್ದೆ ಮುಖಾಂತರ ಸ್ಟಾರ್ಟ್ ಆಯಿತು ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಸ್ಥಾಪನೆ ಆದಂಥ ಕೋರ್ಟ್ ಯಾವುದಂತ ಪ್ರಶ್ನೆ ಕೇಳ್ಬೋದು. 1784ರಲ್ಲಿ ಇನ್ನೊಂದು ಕಾಯ್ದೆ ಬರುತ್ತೆ, ಅದು ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ. ಪಿಟ್ಸನ್ ಅಂತ ವ್ಯಕ್ತಿಯಲ್ಲಿ ಇದನ್ನು ಕಾಯ್ದೆ ರೂಪಿಸ್ತಾರೆ, ಇದಕ್ಕೆ ಕಾರಣಕರ್ತ. ಹಾಗಾಗಿ ಆತನ ಹೆಸರಲ್ಲಿ ಆ ಕಾಯ್ದೆಯನ್ನು ಕರೀತಾರೆ. ಇದರಲ್ಲಿ ನಿರ್ದೇಶಕರ ಮಂಡಳಿ ಡೈರೆಕ್ಷನ್ ಕೊಡುತ್ತವ್ರು. ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೀಗೆ ಮಾಡಿ ಅಂತ ನಿರ್ದೇಶನ ಮಾಡೋಂಥ ಒಂದು ಸಂಸ್ಥೆ ಇತ್ತು. ಅದನ್ನು ತೆಗೆದುಬಿಟ್ಟು ಏನು ಮಾಡಿದ್ರು, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ತಂದರು. ಅಂದರೆ ಇದಕ್ಕಿಂತ ಮುಂಚೆ ನಿರ್ದೇಶಕರು ಏನು ಹೇಳ್ತಾ ಇದ್ರು, ಈಸ್ಟ್ ಇಂಡಿಯಾ ಕಂಪ್ನಿ ಹಿಂಗೆಲ್ಲ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದ್ರು, ಲಾಭ ಹಿಂಗೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈಗೇನು ಹೇಳಿದೆ, ಈಸ್ಟ್ ಇಂಡಿಯಾ ಕಂಪ್ನಿ ಬೇಡದನ್ನೆಲ್ಲ ಮಾಡ್ತಾ ಇತ್ತಲ್ಲ, ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಿ, ಅದೇನಾದರೂ ತಪ್ಪು ಮಾಡಿದಾಗ ನೀವು ಕಂಟ್ರೋಲ್ ಮಾಡಿ ಅಂತ ಅಂದ್ಬಿಟ್ಟು ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋದನ್ನ ಜಾರಿಗೆ ತಂತು. ಚಾರ್ಟರ್ ಕಾಯ್ದೆಗಳು ಅಂತ ಬರ್ತದೆ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 5-6 ಚಾರ್ಟರ್ ಕಾಯ್ದೆ ಇದೆ. ಪ್ರಮುಖವಾದಂಥ ಚಾರ್ಟರ್ ಕಾಯ್ದೆಯನ್ನು ಹೇಳ್ತೀನಿ. ಚಾರ್ಟರ್ ಕಾಯ್ದೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ 15 ವರ್ಷಕ್ಕೆ ರಿನ್ಯೂವಲ್ ಮಾಡೋಂಥದ್ದು ಒಂದೊಂದು ಪರವಾನಿಗೆ ತಗೊಂಡಿತ್ತಲ್ವ, ಲೈಸೆನ್ಸು, ಅದು ಪುನಃ ರಿನ್ಯೂವಲ್ ಮಾಡೋದೇ ಚಾರ್ಟರ್ ಕಾಯ್ದೆ. 15 ವರ್ಷಕ್ಕೆ ರಿನ್ಯೂವಲ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾರೆ, ಈಗ ನಮ್ಮಲ್ಲಿ ಮೀಸಲಾತಿ ಇತ್ತು. ಮೀಸಲಾತಿ ಹೆಂಗಿತ್ತು, ಸಂವಿಧಾನ ರಚನೆ ಆದ 10 ವರ್ಷಗಳವರೆಗೆ ಮೀಸಲಾತಿ ಇರಬೇಕು, ಅನಂತರ ಬೇಕಾದರೆ ಅದನ್ನ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಇತ್ತು. ಇವತ್ತಿನ ತನಕ ಮೀಸಲಾತಿ ಮುಂದುವರಿತಾ ಇದೆ. ಹಾಗೆ ಇದುವೇ ಚಾರ್ಟರ್ ಕಾಯ್ದೆ ಅನ್ನೋಂಥದ್ದು ಸ್ಟಾರ್ಟಿಂಗಲ್ಲಿ 15 ವರ್ಷಕ್ಕೆ ಕೊಟ್ಟಿದ್ರು, ಅನಂತರ ಪ್ರತಿ 15 ವರ್ಷಕ್ಕೆ ಅಥವಾ 20 ವರ್ಷಕ್ಕೆ 30 ವರ್ಷಕ್ಕೆ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕು. ಆ ಥರ ರಿನ್ಯೂವಲ್ ಮಾಡ್ಕೊಳ್ಳೋದೇ ಚಾರ್ಟರ್ ಕಾಯ್ದೆ. ಈಸ್ಟ್ ಇಂಡಿಯಾ ಕಂಪನಿಯ ಒಂದು ರಿನ್ಯೂವಲ್ಲು ಅಥವಾ ಪರ್ಮಿಷನ್ ಸಿಗೋವಂಥದ್ದು 1793, 1813, 1833, 1853 ಇವು ಪ್ರಮುಖವಾದಂಥ ಚಾರ್ಟರ್ ಕಾಯ್ದೆಗಳು. ಆ ಟೈಮಲ್ಲಿ ರಿನ್ಯೂವಲ್ ಆಗಿದೆ. ಮತ್ತು ಅವುಗಳ ಗ್ಯಾಪ್ ಕಂಪೇರ್ ಮಾಡಿ ಎಲ್ಲದಕ್ಕೂ 20 ವರ್ಷ ಇರುತ್ತೆ. ಪ್ರತಿ 20 ವರ್ಷಕ್ಕೊಮ್ಮೆ ಆವಾಗ ಈಸ್ಟ್ ಇಂಡಿಯಾ ಕಂಪ್ನಿ ರಿನ್ಯೂವಲ್ ಮಾಡ್ಕೋಬೇಕಾಗಿತ್ತು. ಯಾರ ಹತ್ರ, ಇಂಗ್ಲೆಂಡಿನ ರಾಜರು ಯಾರು ಇರ್ತಾರೋ ಅವ್ರ ಹತ್ರ. ಅದು ರಿನ್ಯೂವಲ್ ಮಾಡ್ಕೊಳ್ಳುವಾಗ ಆ ಈಸ್ಟ್ ಇಂಡಿಯಾ ಕಂಪ್ನಿಯ ಮೇಲೆ ಕೆಲವು ಕಂಡೀಷನ್ಸನ್ನು ಆಗ್ತಾ ಬರುವಂಥವ್ರು. ಫಸ್ಟ್ ಟೈಮ್ ರಿನ್ಯೂವಲ್ ಮಾಡಿದಾಗ ಒಂದು ಕಂಡೀಷನ್ನು, ಎರಡನೇ ಟೈಮ್ 20 ವರ್ಷ ಆದಮೇಲೆ ರಿನ್ಯೂವಲ್ಗೆ ಹೋಗುತ್ತಲ್ಲ, ಆವಾಗ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮತ್ತೊಂದು ಕಂಡೀಷನ್ ಹಾಕುವಂಥ ಪದ್ಧತಿ ಇತ್ತು. ಆ ರೀತಿ 1813 ಚಾರ್ಟರ್ ಕಾಯ್ದೆಯಲ್ಲಿ ಭಾರತದಲ್ಲಿ ವ್ಯಾಪಾರ ಬ್ರಿಟಿಷರು ಮಾತ್ರ ಮಾಡ್ತಾಯಿದ್ರು. ಆದರೆ ಈ 13ರ ಕಾಯ್ದೆಯಲ್ಲಿ ಏನು ಹೇಳಿದ್ರು, ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಬಿಟ್ಟು ಇನ್ಯಾರು ಬೇಕಾದ್ರೂ ಭಾರತದ ಜೊತೆ ವ್ಯಾಪಾರ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟರು. ಅದಕ್ಕಿಂತ ಮುಂಚೆ ಮೊನಾಪಲಿ ಏಕಸ್ವಾಮ್ಯ ಇತ್ತು, ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ವ್ಯಾಪಾರ ಮಾಡ್ತಾಯಿತ್ತು. 13ನೇ ಕಾಯ್ದೆಯಲ್ಲಿ ಇಂಗ್ಲೆಂಡಿನಲ್ಲಿರುವಂಥ ಇನ್ಯಾರು ಬೇಕಾದರೂ ಸಹ ಭಾರತದಲ್ಲಿ ವ್ಯಾಪಾರ ಮಾಡ್ಬೋದು ಅಂತ ಇದರಲ್ಲಿ ಅವಕಾಶವನ್ನು ಕೊಟ್ಟರು. ಅದನ್ನು ಕೇಳ್ತಾರೆ, ಅದನ್ನು ಮುಕ್ತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟರು. ಯಾರಿಗೆ, ಬ್ರಿಟಿಷರಿಗೆ. ಎಲ್ಲಿ, ಭಾರತದ ಜೊತೆ. ಇನ್ನು 1813 ಚಾರ್ಟರ್ ಕಾಯ್ದೆಯಲ್ಲಿ ಇನ್ನೊಂದು ಅವಕಾಶ ಕೊಟ್ಟರು, ಚರ್ಚ್ಗಳು ಭಾರತಕ್ಕೆ ಹೋಗ್ಬೋದು ಅಂತ. ಅದಕ್ಕಿಂತ ಮುಂಚೆ ಸರ್ಕಾರ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಕದ್ದು ಮುಚ್ಚಿ ಕೆಲವು ಜನ ಬರೋರು, ಹಂಗೆ ಕೆಲವು ಜನ ಬಂದು ಹೋಗೋಂಥವ್ರು. ಆದರೆ ಅಧಿಕೃತವಾಗಿ ಈ 13ರಲ್ಲಿ ಒಂದು ಈ ಅವಕಾಶವನ್ನು ಕೊಡಲಾಯಿತು. ಇದ್ರ ಮುಖಾಂತರ ಏನು, ಭಾರತದಲ್ಲಿ ಕ್ರಿಶ್ಚಿಯಾನಿಟಿಯನ್ನು ಹರಡೋದಕ್ಕೆ ಇದು ಅವಕಾಶ ಆಯಿತು. ಭಾರತದಲ್ಲಿ ನೀವು ಆಸ್ಪತ್ರೆಗಳನ್ನು ಸ್ಥಾಪಿಸಿ ಎಜುಕೇಷನನ್ನು ಕೊಟ್ಟು ಅದರ ಮುಖಾಂತರ ನೀವು ಮತಾಂತರ ಮಾಡಿ ಅನ್ನೋಂಥದ್ದು ಇದ್ರ ಹಿನ್ನೆಲೆ ಆಗಿತ್ತು. ಆ ಎಜುಕೇಷನ್ ಯಾವ್ದು ಕೊಡ್ತಾ ಇದ್ರು ಅಂದರೆ ಇಂಗ್ಲೀಷ್ ಎಜುಕೇಷನ್ನು. ನಂತರ 1835ರಲ್ಲಿ ನೋಡಿ, ಇವರು ಬಂದು ಇಲ್ಲಿ ಎಸ್ಟಾಬ್ಲಿಷ್ ಆದಮೇಲೆ 1835ರಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರೋಂಥದ್ದು. ಅಷ್ಟೊತ್ತಿಗೆ ಇವರು ಪ್ರಿಪೇರ್ ಆಗಿರ್ತಾರೆ, ಇವರ ಚರ್ಚೆಗಳಲ್ಲಿ ಎಜುಕೇಷನ್ ಕೊಡೋಂಥದ್ದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 1833ರಲ್ಲಿ ಚಾರ್ಟರ್ ಕಾಯ್ದೆ ಬರುತ್ತೆ. ಇದು ಬಂಗಾಳದ ಗವರ್ನರ್ ಜನರಲ್, ಆವಾಗ ಏನು 73ನೇ ಕಾಯ್ದೆಯಲ್ಲಿ ಏನು ಹೇಳಿದರು, ಇವನು ಹೇಳಿದಂತೆ ಅವ್ರು ಕೇಳಬೇಕು ಅಂತ. ಆದರೂ ಯಾರು ಹೇಳಿದಂತೆ, ಬಂಗಾಳದ ಗವರ್ನರ್ ಜನರಲ್ ಹೇಳಿದಂತೆ ಮದ್ರಾಸು ಬಾಂಬೆದವರು ಕೇಳಬೇಕು ಅಂತ ಹೇಳಿದರು. ಆದರೂ ಅವರ 3 ಜನರ ನಡುವೆ ಘರ್ಷಣೆಗಳು ಬರ್ತಾಯಿತ್ತು. ಅದಕ್ಕೆ 1833ರಲ್ಲಿ ಕಾಯ್ದೆಯಲ್ಲಿ ಏನು ಮಾಡಿದ್ರು, ಬಂಗಾಳದ ಗವರ್ನರ್ ಜನರಲ್ನ ಇಡೀ ಭಾರತಕ್ಕೆ ಗವರ್ನರ್ ಜನರಲ್ ಅಂತ ಡಿಕ್ಲೇರ್ ಮಾಡಿದರು. ಆ ರೀತಿ ಬಂದಂಥ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ವಿಲಿಯಂ ಬೆಂಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್. ಎಷ್ಟರಲ್ಲಿ, 1833ರಲ್ಲಿ. ಇವನು ಎಲ್ಲಿ ಗವರ್ನರ್ ಜನರಲ್ ಆಗಿದ್ದ, ಬಂಗಾಳದಲ್ಲಿ ಆಗಿದ್ದ. ಅನಂತರ ಭಾರತಕ್ಕೆ ಅಂತ ಹೇಳಿದರು. 1858ರಲ್ಲಿ ಒಂದು ಕಾಯ್ದೆ ಬರುತ್ತೆ, ಅದನ್ನು ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ. 1858 ನವೆಂಬರ್ 1ನೇ ತಾರೀಕು ಈ ಕಾಯ್ದೆಯನ್ನು ಘೋಷಣೆ ಮಾಡುತ್ತೆ ಭಾರತದಲ್ಲಿ. ಇದು ನಿಮ್ಗೆ ಗೊತ್ತಿರಬೇಕು, 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯ್ತಲ್ಲ, ಅನಂತರ ಬರುವಂಥ ಕಾಯ್ದೆ ಇದು. ಇದು ಮುಂದೆ ಹೇಳ್ತೀವಿ. ಇದರಲ್ಲಿ ಒಂದು ಕಂಡೀಷನ್ ಏನು ಹೇಳಿದ್ರು, ಇದುವರೆಗೆ ಭಾರತವನ್ನು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮಾಡ್ತಾ ಇತ್ತು 1857ರವರೆಗೆ.
1858ರಲ್ಲಿ ಏನು ಮಾಡಿದ್ರು, ಇನ್ನು ಮುಂದೆ ಭಾರತವನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ವಿಕೆ ಮಾಡೋದು ಬೇಡ, ನಿಮ್ಮನ್ನು ವ್ಯಾಪಾರಕ್ಕೆ ಕಳಿಸಿದ್ದೀವಿ, ನೀವು ವ್ಯಾಪಾರ ಮಾತ್ರ ಮಾಡಿ, ಇಡೀ ಭಾರತವನ್ನು ನಾವೇ ಆಳ್ವಿಕೆ ಮಾಡ್ತೀವಿ ಅಂತ ರಾಣಿ ನಮ್ಮ ಅಡ್ಮಿನಿಸ್ಟ್ರೇಷನನ್ನು ಕೈಗೆ ತಗೋತಾಳೆ. ರಾಣಿ ಇಲ್ಲಿ ಆಳ್ವಿಕೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ರಾಣಿ ಅವರ ಸಂಸತ್ತಲ್ಲಿ ಒಬ್ಬ ಮಂತ್ರಿಯನ್ನು ನೇಮಕ ಮಾಡ್ತಾಳೆ. ಆ ಮಂತ್ರಿ ಹೆಸರು ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅಂತ. ಆ ಕಾರ್ಯದರ್ಶಿ ಭಾರತವನ್ನು ಅಡ್ಮಿನಿಸ್ಟ್ರೇಷನ್ ಮಾಡೋಂಥದ್ದು, ರಾಣಿಗೆ ವರದಿ ಕೊಡೋಂಥದ್ದು, ರಾಣಿ ಸಲಹೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಂಥದ್ದು ಈ ಕಾಯ್ದೆಯಲ್ಲಿ ಜಾರಿಗೆ ಬರೋಂಥದ್ದನ್ನು ನಾವು ಗಮನಿಸ್ತೇವೆ. ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು 1858 ಕಾಯ್ದೆಯಲ್ಲಿ ಗವರ್ನರ್ ಜನರಲ್ ಅನ್ನೋದನ್ನ ತೆಗೆದಾಕಿ ವೈಸ್ರಾಯ್ ಅಂತ ಚೇಂಜ್ ಮಾಡ್ತಾರೆ. ವೈಸ್ರಾಯ್ ಅಂತ ಯಾಕೆ ಚೇಂಜ್ ಮಾಡ್ತಾರೆ ಅಂದರೆ, ಗವರ್ನರ್ ಜನರಲ್ ಅಂದರೆ ಅವನು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ. 1857ರವರೆಗೆ ಅವನೇ ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ರಿಂದ ಗವರ್ನರ್ ಜನರಲ್ ಅಂತ ಕರೀತಾ ಇದ್ರು. ಈಗ ಏನಾಯಿತು, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಬಿಟ್ಟು ರಾಣಿಗೆ ಆಡಳಿತ ಟ್ರಾನ್ಸ್ಫರ್ ಆಯ್ತಲ್ವಾ, ಹಾಗಾಗಿ ರಾಣಿಯ ಪ್ರತಿನಿಧಿ ಇಲ್ಲಿ ಆಳ್ವಿಕೆ ಮಾಡಬೇಕು. ರಾಣಿಯ ಪ್ರತಿನಿಧಿಯನ್ನು ಗವರ್ನರ್ ಜನರಲ್ ಅನ್ನೋದಿಲ್ಲ, ವೈಸ್ರಾಯ್ ಅಂತ ಕರೀತಾರೆ. ಹಾಗಾಗಿ ವೈಸ್ರಾಯ್ ಹುದ್ದೆ ಸೃಷ್ಟಿಯಾಗಿದ್ದು 1858ರಲ್ಲಿ. ಕೊನೆಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕ್ಯಾನಿಂಗ್. ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಯಾಕೆ ಇದಂಗೆ ಆಗುತ್ತೆ ಅಂದರೆ, ನೋಡಿ ಇಲ್ಲಿ ಹೆಂಗಿದೆ ಬ್ರಿಟಿಷರ ಕುತಂತ್ರ ಅಂದರೆ, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿದ್ದಂಥವನನ್ನೇ ರಾಣಿಯ ಒಬ್ಬ ಅಧಿಕಾರಿಯಾಗಿ ಹೆಸರು ಬದಲಾವಣೆ ಮಾಡಿಕೊಂಡು ವ್ಯಕ್ತಿ ಅವನನ್ನೇ ಉಳಿಸ್ತಾರೆ. ಯಾಕೆ ಈ ಥರ ಉಳಿಸಿದ್ರು ಅಂತಂದರೆ, ಇವನೀಗಾಗಲೇ ಭಾರತವನ್ನು ಆಳ್ವಿಕೆ ಮಾಡೋದು ತಿಳ್ಕೊಂಡಿದ್ದ, ಭಾರತವನ್ನು ತಿಳ್ಕೊಂಡಿದ್ದ. ಇದ್ದಕ್ಕಿದ್ದಂಗೆ ರಾಣಿ ಹೊಸ ಅಧಿಕಾರಿಯನ್ನು ನೇಮಕ ಮಾಡಿದ್ರೆ ಆಡಳಿತ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ನೀನಿನ್ನು ಮುಂದೆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಅಲ್ಲ, ನನ್ನ ಪರವಾಗಿ ಆಡಳಿತ ಮಾಡಬೇಕಪ್ಪ ಅಂತ ಈತನಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟರು ಅಷ್ಟೇನೆ. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಭಾರತ ವ್ಯವಹಾರಗಳ ಕಾರ್ಯದರ್ಶಿ. ಯಾರಿವನು? ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಎಲ್ಲಿ? ಬ್ರಿಟಿಷ್ ಸಂಸತ್ನಲ್ಲಿ. ಯಾಕೆ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು? ಇವನು ಭಾರತದ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾ ಇರ್ತಾನೆ. ಇವನು ಯಾಕೆ ನೋಡ್ಕೋಬೇಕು? ಈಸ್ಟ್ ಇಂಡಿಯಾ ಕಂಪನಿ ಈಗಾಗಲೇ ರದ್ದಾಯ್ತಲ್ವ, ಹಾಗಾಗಿ ಈತ ನೋಡ್ಕೊಳ್ತಾ ಇದ್ದ. ನಂತರ ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸೋದಕ್ಕೆ ಭಾರತದಲ್ಲಿದ್ದಂಥ ಏನು ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ಗೆ ಇದರಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ತಿಳ್ಕೊಂಡು ಬರ್ತಾ ಇದೀವಿ ನಾವು. ಯಾವುದ್ರದ್ದು? ಬ್ರಿಟಿಷರ್ದು. ಎಲ್ಲಿಂದ ಸ್ಟಾರ್ಟ್ ಆಗಿದೆ? 1773ರಿಂದ. ಅನಂತರ 1909ರಲ್ಲಿ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಬರುತ್ತೆ. ಈ ಲಾರ್ಡ್ ಮಿಂಟೋ ಅನ್ನಂಥವನು ಆಗ ಭಾರತದ ವೈಸ್ರಾಯ್ ಆಗಿರ್ತಾನೆ. ಮಾರ್ಲೆ ಅನ್ನಂಥವನು ಆಗಲೇ 58ರ ಕಾಯ್ದೆ ಪ್ರಕಾರ ಭಾರತದ ಸೆಕ್ರೆಟರಿ ಇರ್ತಾನಲ್ಲ, ಅವನು ಮಾರ್ಲೆ. ಮಿಂಟೋ ಅನ್ನಂಥವನು ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದಂಥವನು. ಇದರಲ್ಲಿ ಏನು ಮಾಡ್ತಾರೆ, ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16 to 60 16 ಜನ ಇದ್ದಂಥವ್ರನ್ನ 60 ಜನಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲಿ ಶಾಸನ ಸಭೆ ಅಂತ ಇರುತ್ತೆ 1909ರ ಕಾಯ್ದೆಯಲ್ಲಿ. ಆ ಶಾಸನ ಸಭೆ ಹೆಂಗೆ ಅಂದರೆ, ಚುನಾವಣೆ ಮುಖಾಂತರ ಆಯ್ಕೆ ಆದಂಥವ್ರೆಲ್ಲ ಅವರು ಶಾಸನ ಮಾಡಬೇಕಾದ್ರೂ ಅವರೇ ಶಾಸನ ಮಾಡೋದಿಲ್ಲ, ಗವರ್ನರ್ ಜನರಲ್ನ ಸಲಹೆ ಮೇರೆಗೆ ಅವರು ಶಾಸನ ಮಾಡ್ತಾರೆ. ಆ ಶಾಸನಗಳು ಗವರ್ನರ್ ಜನರಲ್ ಹೇಳ್ದಂಗೆ ಮಾಡ್ತಾರೆ. ಅವರೆಲ್ಲ ಹೌದಪ್ಪಗಳು ಅಂತಾರಲ್ಲ, ಹಾಗೆ ಹುದ್ದೆಗೋಸ್ಕರ ಅಲ್ಲಿ ಹೋದಂಥವ್ರು, ಭಾರತದ ಹಿತಾಸಕ್ತಿಯನ್ನು ಕಾಪಾಡಂಥವ್ರಲ್ಲ. ಮೊದಲಿಗೆ ಬರೀ 16 ಜನ ಇದ್ರು, ಅನಂತರ ಅವ್ರ ಸಂಖ್ಯೆಯನ್ನು 60 ಮಾಡ್ತಾರೆ. ಇವರು ಚುನಾವಣೆ ಮುಖಾಂತರ ಬಂದಂಥವ್ರಲ್ಲ, ನಾಮಕರಣ ಮಾಡೋಂಥವ್ರು. ನಾಮಕರಣ ಏನು ಮಾಡ್ತಾರೆ? ಮತ್ತೆ ಬ್ರಿಟಿಷ್ ಅಧಿಕಾರಿಗಳೇ ಅಥವಾ ಅವರ ಆಶ್ರಿತರೇ ಅದನ್ನು ನಾಮಕರಣ ಮಾಡ್ತಾರೆ ಅಂತ. ಮುಸ್ಲಿಮರಿಗೆ ಈ 1909ರ ಕಾಯ್ದೆಯಲ್ಲಿ ಪ್ರತ್ಯೇಕ ಚುನಾವಣೆಗಳು ಅಂದರೆ, ಆ ಮುಸ್ಲಿಮರು ಏರಿಯಾಗಳು ಏನಿದೆ, ಮುಸ್ಲಿಮ್ಸ್ ಜಾಸ್ತಿ ಏನಿದ್ದಾರೆ ಆ ಏರಿಯಾದಲ್ಲಿ ಮುಸ್ಲಿಮರೇ ಎಲೆಕ್ಷನ್ ನಿಂತ್ಕೋಬೇಕು, ಮುಸ್ಲಿಮರೇ ವೋಟ್ ಹಾಕಬೇಕು, ಅಥವಾ ಮುಸ್ಲಿಮರ ಮುಖಾಂತರನೇ ನಾಮಕರಣ ಮಾಡಿಸ್ಬೇಕು, ಮುಸ್ಲಿಮರ ಕಡೆಯಿಂದನೇ ಆಯ್ಕೆ ಆಗಬೇಕು. ಈ ಥರದ ಒಂದು ಪದ್ಧತಿಯನ್ನು 1909ರ ಕಾಯ್ದೆಯಲ್ಲಿ ತರ್ತಾರೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ, ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವಂಥ ನೀತಿಯನ್ನು ಸೂಚಿಸುತ್ತೆ. ಇದಕ್ಕೆ ಇನ್ಫ್ಲೂಯೆನ್ಸ್ ಏನಿದೆ ಅಂದರೆ, 1905ರಲ್ಲಿ ಬಂಗಾಳ ವಿಭಜನೆ ಮಾಡಿದ್ರು, 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು, 1909ರಲ್ಲಿ ಅವ್ರಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನು ಕೊಡ್ತಾ ಇದ್ದಾರೆ. ಇದು ಇಂಟರ್ಲಿಂಕು. ಯಾಕೆ ಅಂದರೆ, ಭಾರತೀಯರ ವಿರುದ್ಧ ಭಾರತೀಯರನ್ನೇ ಎತ್ತಿಕಟ್ಟುವಂಥ ಕೆಲಸಗಳಲ್ಲಿ ಹಿಂದೂ ಮುಸ್ಲಿಮನ್ನು ಒಡೆಯುವಂಥ ಕೆಲಸ. ಇದರಲ್ಲಿ ಎಲ್ಲ ಮುಸ್ಲಿಮರು ಅವ್ರ ಜೊತೆ ಹೋಗಲಿಲ್ಲ, ಕೆಲವು ಮುಸ್ಲಿಮರು ಅವ್ರ ಜೊತೆ ಹೋದರು, ಅಷ್ಟೇ ಜನ ಸಾಕು. ಇನ್ನು ಮುಂದೆ ಎಲ್ಲ ಹೋರಾಟಗಳಲ್ಲಿ ಇವರೆಲ್ಲರೂ ಬ್ರಿಟಿಷರನ್ನು ಬೆಂಬಲಿಸ್ತಾರೆ, ಭಾರತೀಯರಿಗೆ ವಿರೋಧಿಗಳಾಗಿ ಇವರು ಮುಂದುವರಿತಾರೆ. ಅದು ಒಡೆದಾಳುವ ನೀತಿ. 1919ಕ್ಕೆ ಒಂದು ಕಾಯ್ದೆ ಬರುತ್ತೆ, ಅದು ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಈ 19ರ ಕಾಯ್ದೆ ಯಾಕೆ ಬರುತ್ತೆ ಅಂದರೆ, 1914ರಿಂದ 18ರ ತನಕ ಏನು ಮಹಾಯುದ್ಧ ನಡೆಯುತ್ತೆ, 1ನೇ ಮಹಾಯುದ್ಧ ಅಂತ. ಆ ಮಹಾಯುದ್ಧ ಸಂದರ್ಭದಲ್ಲಿ ಭಾರತೀಯ ಸೋಲ್ಜರ್ಸ್ ಬ್ರಿಟಿಷರಿಗೆ ಬೇಕಾಗಿರುತ್ತೆ. ಬ್ರಿಟಿಷರದು ತುಂಬ ಸಣ್ಣ ದೇಶ, ಅಲ್ಲಿರುವಂಥ ಜನಸಂಖ್ಯೆ ಕಡಿಮೆ, ಅವ್ರ ಸೋಲ್ಜರ್ಸ್ ತುಂಬ ಕಡಿಮೆ. ಭಾರತ ದೊಡ್ಡ ದೇಶ, ಆ ಕಾಲಕ್ಕೂ ಜನಸಂಖ್ಯೆ ಜಾಸ್ತಿ ಇದೆ, ಇಲ್ಲಿನ ಸೋಲ್ಜರ್ಸ್ ಅವ್ರಿಗೆ ಬೇಕಾಗಿತ್ತು. ಈ ಭಾರತೀಯ ಸೋಲ್ಜರ್ಸನ್ನು ಬೆಂಬಲ ಪಡೀಲಿಕ್ಕೆ, ಭಾರತೀಯರ ಕಡೆಯಿಂದ ಬೆಂಬಲ ಪಡೀಲಿಕ್ಕೆ ಈ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಯನ್ನು ಅಂದರೆ ಫಸ್ಟಿಗೆ ಭರವಸೆ ಕೊಟ್ಟಿರ್ತಾರೆ, ನೀವು ನಮಗೆ ಹೆಲ್ಪ್ ಮಾಡಿ ಅಥವಾ ಅನಂತರ ನಾವು ನಿಮ್ಗೆ ಫೆಸಿಲಿಟೀಸ್ ಕೊಡ್ತೀವಿ ಅಂತ. ಅದ್ರ ಪ್ರಕಾರ ಭಾರತೀಯರು ಹೆಲ್ಪ್ ತೆಗೆದುಕೊಂಡಿರ್ತಾರೆ. ಮೊದಲನೇ ಮಹಾಯುದ್ಧದಲ್ಲಿ ಹೆಲ್ಪ್ ತಗೊಂಡ ಕೃತಜ್ಞತೆಯಾಗಿ ಈ 19ನೇ ಕಾಯ್ದೆಯನ್ನು ಕೊಡ್ತಾರೆ. ಬಟ್ ಅದರಲ್ಲಿ ಏನು ನಮಗಂತ ಬೆನಿಫಿಟ್ಸ್ ಏನಿರಲ್ಲ, ಒಂದು ಕಾಯ್ದೆ ಬಂತು ಅಂತ ಅಷ್ಟೇ. ಇಲ್ಲೇನಿದೆ, ದ್ವಿಸದನ
ಮೊದಲಿಗೆ ಏನಾಗಿತ್ತು 9ನೇ ಕಾಯ್ದೆಯಲ್ಲಿ ಕೇಂದ್ರ ಶಾಸಕಾಂಗ ಅಂತ ಇತ್ತು, ಅದರಲ್ಲಿ ಒಂದೇ ಸದನ ಇತ್ತು. 19ರ ಕಾಯ್ದೆಯಲ್ಲಿ ಏನು ಮಾಡ್ತಾರೆ, 2 ಸದನ ಅಂತ ಮಾಡ್ತಾರೆ. ಒಂದು ಈಗ ನಮ್ಮಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ ಹಿಂಗಿದಾವಲ್ವಾ, ಆ ರೀತಿ 2 ಸಭೆಗಳು ಪ್ರಾರಂಭ ಆಗಿದೆ ಯಾವಾಗ ಅಂದರೆ 1919ನೇ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆಯಲ್ಲಿ. ಇದನ್ನು ದ್ವಿಸದನ ತಂದಂಥ ಒಂದು ಇದು ಅಂತ. ಮತ್ತು ದ್ವಿಸರ್ಕಾರ ಅಂತ ಇತ್ತಲ್ಲ, ಏನು 1773ರಲ್ಲಿ ಅದು ರದ್ದಾಗಿತ್ತು. ಮತ್ತು ಇಲ್ಲಿ ದ್ವಿಸರ್ಕವನ್ನು ಪ್ರಾಂತ್ಯಗಳಲ್ಲಿ ಜಾರಿಗೆ ತರ್ತಾರೆ, ಅದು ವಿಶೇಷ. ಇನ್ನು ಈ 9ನೇ ಕಾಯ್ದೆಯಲ್ಲಿ ಏನು ಮಾಡಿದ್ರು, ಮುಸ್ಲಿಮರಿಗೆ ಮಾತ್ರ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಕೊಟ್ಟಿದ್ರು. ಈಗೇನು ಮಾಡಿದ್ರು, 19ರ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ, ಕ್ರಿಶ್ಚಿಯನರಿಗೆ ಮತ್ತು ಸಿಖ್ಖರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನ ತರ್ತಾನೆ. ಇದರ ಅರ್ಥ ಏನು, ಈಗಾಗಲೇ ಮುಸ್ಲಿಮ್ಸು ಭಾರತೀಯರಿಗೆ ಅಪೋಸ್ ಆಗಿದ್ದರು ಕೆಲವರು, ಅದೇ ರೀತಿ ಇನ್ನು ಆಂಗ್ಲೋ ಇಂಡಿಯನ್ಸ್ ಯಾವಾಗಲೂ ಬ್ರಿಟಿಷರ ಪರವಾಗೇ ಇರ್ತಾರೆ, ಇನ್ನು ಸಿಖ್ರನ್ನು ನಮ್ಮ ಪರವಾಗಿ ತೆಗೆದುಕೊಂಡ್ರೆ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅಂತ ಈ ರೀತಿ 3 ವಿಶೇಷವಾದಂಥ ಸ್ಥಾನಮಾನಗಳನ್ನು 3 ಜನಾಂಗಗಳಿಗೆ ಕೊಟ್ಟು ಭಾರತೀಯರ ವಿರುದ್ಧ ಎತ್ತಿಕಟ್ಟುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾರೆ. 1935ರ ಕಾಯ್ದೆ, ಇದನ್ನು ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ. ಇದರಲ್ಲಿ ಏನು ಇವತ್ತು ಕಾನ್ಸ್ಟಿಟ್ಯೂಷನ್ಗೆ ಇದರಿಂದ ಹೆಚ್ಚಿನ ಅಂಶಗಳನ್ನು ತೆಗೆದುಕೊಂಡಿದ್ವಿ. ಅದರಲ್ಲಿ ಮೊದಲನೇದೇನು, ಸಂಪೂರ್ಣ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪನೆ ಮಾಡೋದು. ಭಾರತದ ಆಡಳಿತ ನಡೆಸೋದಕ್ಕೆ ಭಾರತೀಯರೇ ಜವಾಬ್ದಾರಿ ಇರುವಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಇದರಲ್ಲಿ ಹೇಳ್ತಾರೆ. ಇದಕ್ಕಿಂತ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ, ಭಾರತವನ್ನು ಒಂದು ಒಕ್ಕೂಟ. ಈಗ ಭಾರತ ಏನಾಗಿದೆ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. ಈ ರೀತಿ ಒಕ್ಕೂಟ ಅಂತ ಫಸ್ಟ್ ಸ್ಟಾರ್ಟ್ ಆಗೋಂಥದ್ದೇ 1935ರ ಕಾಯ್ದೆಯಲ್ಲಿ. ಆವಾಗ ಒಕ್ಕೂಟ ಹೆಂಗಾಯಿತು, ರಾಜ್ಯಗಳೇ ಇರಲಿಲ್ವಲ್ಲ, ರಾಜ್ಯಗಳಿತ್ತು, ಆಶ್ರಿತ ರಾಜರಿದ್ದರು, 562 ಸಂಸ್ಥಾನಗಳಿತ್ತು. ನಮ್ಮ ಮೈಸೂರು ಸಂಸ್ಥಾನದ ರೀತಿ ಬೇರೆ ಬೇರೆ ಸಂಸ್ಥಾನಗಳು ಭಾರತದಲ್ಲಿತ್ತು. ಅವೆಲ್ಲವನ್ನು ಒಗ್ಗೂಡಿಸಿ ಒಕ್ಕೂಟ ಅಂತ ಮಾಡಿಕೊಂಡ್ರು. ಸಪ್ರೇಟ್ ಇರಬಾರ್ದು, ಅವ್ರ ಅಡ್ಮಿನಿಸ್ಟ್ರೇಷನ್ಗೆ ಈಸಿ ಆಗುತ್ತೆ ಅಂತ ಈ ಭಾರತವನ್ನು ಒಕ್ಕೂಟ ಅಂತ ಫಸ್ಟ್ ಸ್ಟಾರ್ಟ್ ಆಗಿದೆ 1935ರ ಕಾಯ್ದೆಯಲ್ಲಿ. ಜವಾಬ್ದಾರಿಯುತ ಸರ್ಕಾರ ತಂದಿದ್ದು 1935ರ ಕಾಯ್ದೆ. ಈ ಏನು ದ್ವಿಸರ್ಕಾರವನ್ನು ಆಗಲೇ ಪ್ರಾಂತಗಳಲ್ಲಿ ಜಾರಿಗೆ ತಂದರು. ಯಾವುದರಲ್ಲಿ, 19ರ ಕಾಯ್ದೆಯಲ್ಲಿ. ಇದು ವೆರಿ ಇಂಪಾರ್ಟೆಂಟು. 1765ರಲ್ಲಿ ದ್ವಿಸರ್ಕಾರ ಬಂತು, 1773ರಲ್ಲಿ ರದ್ದಾಯಿತು, 1919ರಲ್ಲಿ ದ್ವಿಸರ್ಕಾರ ಬಂತು, ಮತ್ತು ಈಗ 1935ರ ಕಾಯ್ದೆಯಲ್ಲಿ ದ್ವಿಸರ್ಕಾರ ಬರ್ತಾ ಇದೆ. 1919ರ ಇದರಲ್ಲಿ ಏನು ಬಂತು, ಪ್ರಾಂತಗಳಲ್ಲಿ ದ್ವಿಸರ್ಕಾರ ಅಂತ ಬಂತು. ಈಗ ಭಾರತವನ್ನು ಒಕ್ಕೂಟ ಅಂತ ಮಾಡಿದ್ದು ಏನು ಮಾಡಿದ್ರು, ಪ್ರಾಂತಗಳಲ್ಲಿದ್ದಂಥ ದ್ವಿಸರ್ಕಾರ ರದ್ದು ಮಾಡಿ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದರು. ಇದು ಈಗೇನಾಗ್ತಾ ಇದೆ, ಅಲ್ಲಿ ದ್ವಿಸರ್ಕಾರ ಅಂದರೆ ಫಸ್ಟ್ ದ್ವಿಸರ್ಕಾರ ತಂದಾಗ ಭಾರತೀಯ ರಾಜರು ಆಡಳಿತ ಮಾಡಬೇಕು, ಬ್ರಿಟಿಷರು ಕಂದಾಯ ವಸೂಲಿ ಮಾಡಬೇಕು ಅಂತ. ಇಲ್ಲೇನಾಗಿದೆ, ಒಂದೇ ಬ್ರಿಟಿಷ್ ಸರ್ಕಾರವನ್ನು 2 ಭಾಗಗಳನ್ನಾಗಿ ಮಾಡಿ ಒಬ್ಬರು ಆಡಳಿತದ ಕಡೆ ಗಮನ ವಹಿಸುವಂಥದ್ದು, ಇನ್ನೊಬ್ಬರು ಕಂದಾಯ ವಸೂಲಿ ಮಾಡುವಂಥ ಕಡೆ ಗಮನ ವಹಿಸುವಂಥದ್ದು, ಆ ಥರ ಮಾಡ್ಕೊಬರ್ತಾರೆ. ಇನ್ನು ರಿಸರ್ವ್ ಬ್ಯಾಂಕ್ ಫಸ್ಟ್ ಸ್ಟಾರ್ಟ್ ಆಗಂಥದ್ದೇ 1935ರ ಕಾಯ್ದೆ ಪ್ರಕಾರ. ಫೆಡ್ರಲ್ ಕೋರ್ಟ್ ಅಂತ ಬರುವಂಥದ್ದು 1935ರ ಕಾಯ್ದೆ. ಇಲ್ಲಿ ಸುಪ್ರೀಂ ಕೋರ್ಟ್ 1773ರಲ್ಲಿ ಸ್ಟಾರ್ಟ್ ಆಗಿತ್ತಲ್ಲ, ಅದಕ್ಕೆ ಇನ್ನೊಂದು ಹೆಸರು ನಂತರ ಫೆಡ್ರಲ್ ಕೋರ್ಟ್ ಅಂತ ಬರುತ್ತೆ. ಯಾಕೆ ಬರುತ್ತೆ ಇಲ್ಲಿ ಫೆಡ್ರಲ್ ಕೋರ್ಟ್ ಅಂತಂದರೆ, ಈ ಫೆಡ್ರಲ್ ಅಂದರೆ ಒಕ್ಕೂಟ ಅಂತ. ಭಾರತ ಈಗ ಒಕ್ಕೂಟ ಅಂತ ಮಾಡಿದ್ರಲ್ಲ, ಒಕ್ಕೂಟಕ್ಕೆಲ್ಲ ಸೇರಿ ನ್ಯಾಯ ತೀರ್ಮಾನ ಮಾಡೋಂಥದ್ದು ಯಾವುದು ಅಂದರೆ ಫೆಡ್ರಲ್ ಕೋರ್ಟ್ ಅನ್ನೋಂಥದ್ದು ಇಲ್ಲಿ ಇಂಪಾರ್ಟೆಂಟು. ಬ್ರಹ್ಮ ಸಮಾಜ ಬರುತ್ತೆ. ಇದನ್ನು ಸ್ಥಾಪನೆ ಮಾಡಿದಂಥವರು ರಾಜಾರಾಮ್ ಮೋಹನ್ ರಾಯ್ 1829ರಲ್ಲಿ ಕಲ್ಕತ್ತಾದಲ್ಲಿ. ರಾಜಾರಾಮ್ ಮೋಹನ್ ರಾಯನ್ನ ಭಾರತೀಯ ನವೋದಯದ ಜನಕ ಅಥವಾ ಭಾರತೀಯ ಪುನರುಜ್ಜೀವನದ ಪಿತಾಮಹ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾನೆ. ಇನ್ನು ವಿಗ್ರಹಾರಾಧನೆ ಇರಬಾರ್ದು, ಬಹುದೇವತಾ ಆರಾಧನೆ ಇರಬಾರ್ದು, ಏಕದೇವತಾ ಆರಾಧನೆ ಇರಬೇಕು, ಅದು ವಿಗ್ರಹದ ರೂಪದಲ್ಲಿ ಇರಬಾರ್ದು ಅನ್ನೋಂಥದ್ದನ್ನು ಪ್ರತಿಪಾದನೆ ಮಾಡಿದಂಥವರು ರಾಜಾರಾಮ್ ಮೋಹನ್ ರಾಯ್. ಇದರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನಾದರೂ ಕೇಳುವಂಥ ಸಾಧ್ಯತೆ ಇದೆ, ಸ್ಥಾಪನೆ ಏನು, ಅವರ ಫಿಲಾಸಫಿ ಏನು ಅಂತ. ಇನ್ನು ವಿಜ್ಞಾನ ಮತ್ತು ಇಂಗ್ಲೀಷ್ ಶಿಕ್ಷಣ ಇವೆರಡವನ್ನು ಭಾರತಕ್ಕೆ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ ಅನ್ನೋಂಥದ್ದು ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಕಲ್ಪನೆ ಆಗಿತ್ತು. ಸತಿ ಪದ್ಧತಿಯನ್ನು ನಿಷೇಧ ಮಾಡಬೇಕು ಅಂತ ಹೋರಾಟ ಮಾಡಿದಂಥವರು ರಾಜಾರಾಮ್ ಮೋಹನ್ ರಾಯ್. ಅದನ್ನು ಶಾಸನವಾಗಿ ಜಾರಿಗೆ ತಂದಂಥವರು ವಿಲಿಯಂ ಬೆಂಟಿಂಕ್. ಇವರಿಬ್ಬರು ಸಮಕಾಲೀನರಾಗಿದ್ದರು. ವಿಲಿಯಂ ಬೆಂಟಿಂಕ್ ಸತಿ ಸಹಗಮನ ನಿಷೇಧ ಮಾಡಿದ್ರು ಎಷ್ಟರಲ್ಲಿ, 1829ರಲ್ಲಿ. ಅಥವಾ ಸತಿ ಸಹಗಮನ ನಿಷೇಧ ಮಾಡಿದವರು ಯಾರು, ಸತಿ ಸಹಗಮನ ನಿಷೇಧ ಮಾಡೋದಕ್ಕೆ ಒತ್ತಡ ಹಾಕಿದವಂತಾರೆ ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಆರ್ಯ ಸಮಾಜ ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು, 1875 ಬಾಂಬೆಯಲ್ಲಿ. ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದ್ರು. ಇವರೇನು ವೇದಗಳನ್ನೋಂಥದ್ದು ಸತ್ಯ, ಅದು ಅಲ್ಟಿಮೇಟ್ ಟ್ರೂತು, ಅದರಲ್ಲಿ ಸತ್ಯಾಂಶಗಳಿದೆ, ನೀವು ವೇದಗಳನ್ನು ಓದಿ ಅಂದರೆ ಗೋ ಬ್ಯಾಕ್ ಟು ವೇದಾಸ್, ಅದರ ವೇದಗಳನ್ನು ಓದಿ. ಬ್ರಿಟಿಷರು ಬಂದು ಮಧ್ಯದಲ್ಲಿ ಪೊಲ್ಯೂಟ್ ಮಾಡಿದ್ದಾರೆ, ಬೇರೆ ಬೇರೆ ಇವೆಲ್ಲ ಸೃಷ್ಟಿ ಮಾಡಿದ್ದಾರೆ, ಅದಕ್ಕೆ ವೇದಗಳನ್ನು ನೀವು ಓದಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಭಾರತೀಯ ಸಮಾಜ ಹೇಗಿತ್ತು ಅನ್ನೋಂಥದ್ದು ಇವರ ಸಿದ್ಧಾಂತ ಆಗಿದೆ. ಗೋ ಬ್ಯಾಕ್ ಟು ವೇದಾಸ್ ಅಂದವ್ರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಇವರು ವಿಗ್ರಹಾರಾಧನೆ, ಜಾತಿ ಪದ್ಧತಿ ಇರಬಾರ್ದು ಅನ್ನೋಂಥದ್ದನ್ನ ಟೀಕೆ ಮಾಡ್ತಾರೆ. ಯೋಗ್ಯತೆಯಿಂದ ಜಾತಿ ಬರ್ತದೆ ಅಥವಾ ಗೌರವ ಬರ್ತದೆ ಹೊರತು ಹುಟ್ಟಿನಿಂದಲ್ಲ ಅನ್ನೋಂಥದ್ದು ಇವರು ವಾದ ಆಗಿದೆ. ವಿಧವಾ ವಿವಾಹಕ್ಕೆ ಇವರು ಪ್ರೋತ್ಸಾಹ ಕೊಡ್ತಾರೆ, ಸ್ವದೇಶಿ ಚಳವಳಿಯನ್ನು ಬೆಂಬಲಿಸ್ತಾರೆ. ಇವರ ಪ್ರಮುಖವಾದಂಥ ಕೃತಿ ಸತ್ಯಾರ್ಥ ಪ್ರಕಾಶ. ಇದನ್ನು ಯಾರು ಬರೆದ್ರು ಅಥವಾ ಅವ್ರು ಬರೆದಂಥ ಕೃತಿ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ.
ಭಾರತ ಭಾರತೀಯರಿಗೆ ಅಥವಾ ಭಾರತೀಯರಿಗೆ ಈ ಭಾರತ ಅಂದರೆ ಈ ದೇಶ ಇವ್ರಿಗೆ ಕೊಟ್ಬಿಡಿ, ನೀವು ಯಾರೋ ಬೇರೆಯವ್ರು ಬಂದು ನಮ್ಮನ್ನು ಆಳ್ವಿಕೆ ಮಾಡೋದು ಬೇಡ ಅನ್ನೋಂಥದ್ದು ಇವರೊಂದು ಫಿಲಾಸಫಿ ಇತ್ತು. ಮತ್ತು ಇನ್ನೊಂದು ವಿಶೇಷವಾಗಿರೋಂಥದ್ದು ಇವ್ರದ್ದು ಒಂದು ಏನಂದರೆ ಶುದ್ಧಿ ಚಳುವಳಿ ಅಂತ. ಶುದ್ಧಿ ಚಳುವಳಿ ಅಂದರೆ ಏನು? ಬ್ರಿಟಿಷರ ಆಮಿಷಗಳಿಗೆ ಒಡ್ಡೋ, ಮುಸ್ಲಿಮರ ಆಮಿಷಗಳಿಗೆ ಬಲಿಯಾಗೋ ಅಥವಾ ಅವರ ಒತ್ತಡಗಳಿಗೆ ಬಲಿಯಾಗೋ ಸುಮಾರು ಜನ ಹಿಂದೂಗಳು ಕ್ರಿಶ್ಚಿಯನರಾಗಿ ಮುಸ್ಲಿಮರಾಗಿ ಮತಾಂತರ ಆಗಿದ್ದರು. ಅವರನ್ನು ಪುನಃ ಹಿಂದೂ ಧರ್ಮಕ್ಕೆ ತರುವಂಥ ಯಾವುದೇ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಅದಕ್ಕೆ ಇವರು ಆ ಥರದ್ದು ಒಂದು ಪದ್ಧತಿಯನ್ನು ಇದು ಮಾಡಿದ್ರು. ಏನು, ಮತಾಂತರ ಆಗಿದ್ದೀರಿ ಅಂದರೆ ನೀವು ಕೆಟ್ಟೋಗಿದ್ದೀರಿ ಅಂತ, ನೀವು ಏನೋ ಬೇರೆ ಬೇರೆ ಕಾರಣಗಳಿಂದ ತಪ್ಪು ನಿಮ್ದು ಇಲ್ಲದೆ ಇರ್ಬೋದು, ಬಟ್ ನೀವು ಅದು ಹಾಳಾದಂತೆ ಬೇರೆ ಧರ್ಮಕ್ಕೆ ಹೋದಾಗ ಪುನಃ ನಿಮ್ಮನ್ನು ಶುದ್ಧಿ ಮಾಡಿ ನಮ್ಮ ಧರ್ಮಕ್ಕೆ ವಾಪಸ್ ಕರ್ಕೋತೀವಿ ಅನ್ನೋದೇ ಶುದ್ಧಿ ಚಳವಳಿ. ಸ್ಥಾಪನೆ ಮಾಡಿದಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಶುದ್ಧಿ ಚಳವಳಿ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಪ್ರಾರ್ಥನಾ ಸಮಾಜ ಅಂತ ಇದು ಸ್ಥಾಪನೆ ಆಗಿದ್ದು 1867ರಲ್ಲಿ, ಸ್ಥಾಪನೆ ಆಗಿದ್ದು ಬಾಂಬೆಯಲ್ಲಿ, ಸ್ಥಾಪನೆ ಮಾಡಿದಂಥವ್ರು ಆತ್ಮಾರಾಮ್ ಪಾಂಡುರಂಗ. ಪ್ರಶ್ನೆಗಳನ್ನು ಇದರಲ್ಲಿ ಕೇಳ್ಬೋದು. ಇವರು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅನ್ನೋಂಥದ್ದನ್ನು ಇವರು ಸ್ಥಾಪನೆ ಮಾಡ್ತಾರೆ. ಅದನ್ನು ಯಾರು ಸ್ಥಾಪನೆ ಮಾಡಿದ್ರು, ಅವ್ರು ಸ್ಥಾಪನೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ವಿಧವೆಯರ ಒಂದು ವಿವಾಹಕ್ಕೆ ಇವರು ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ. ವಿಧವಾ ವಿವಾಹ ಆಶ್ರಮಗಳನ್ನು ತೆರೀತಾರೆ. MG ರಾನಡೆ ಅನ್ನೋಂಥವ್ರು ಏನು ನಮ್ಮ ಗೋಪಾಲಕೃಷ್ಣ ಗೋಖಲೆ ಅವರಿಗೆ ರಾಜಕೀಯ ಗುರು ಅಂದರೆ ಅದು MG ರಾನಡೆ. ಆ MG ರಾನಡೆಯವರು ಈ ಪ್ರಾರ್ಥನಾ ಸಮಾಜದ ಒಬ್ಬ ಪ್ರಮುಖ ಸದಸ್ಯರು. ಸತ್ಯಶೋಧಕ ಸಮಾಜ ಸ್ಥಾಪಕರು ಜ್ಯೋತಿಬಾ ಫುಲೆ. ಇದನ್ನು ಇವರು ಬರೆದಂಥ ಪ್ರಮುಖವಾದಂಥ ಕೃತಿ ಗುಲಾಮ್ಗಿರಿ ಅಂತ. ಶೋಷಣೆ ಹೆಂಗಿದೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಆಧಾರದ ಮೇಲೆ ಅನ್ನೋಂಥದ್ದು ಈ ಪುಸ್ತಕ ಇರೋಂಥದ್ದು. ಇದನ್ನು ಯಾರು ಬರೆದ್ರು ಅಂತ ಕೇಳ್ಬೋದು. ಸಾವಿತ್ರಿಬಾಯಿ ಫುಲೆ ಅಂತ ಇವರ ಪತ್ನಿ, ಅವರು ಮಹಿಳಾ ಶಿಕ್ಷಣಕ್ಕಾಗಿ ಹೆಚ್ಚು ಶ್ರಮವನ್ನು ವಹಿಸಿರ್ತಾರೆ. ಅಲಿಗರ್ ಚಳುವಳಿ, ಈಗ ನೀವು ಬಂದಂಥ ಇದುವರೆಗೆ ತಿಳ್ಕೊಂಡಂಥವ್ರೆಲ್ಲರೂ ಹಿಂದೂ ಧರ್ಮದಲ್ಲಿ ಸುಧಾರಣೆಗಳನ್ನು ತಂದು ಹಿಂದೂ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಅವ್ರದ್ದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸಿದವರು. ಇವರನ್ನು ನೋಡಿ ಆ ಸಂದರ್ಭದಲ್ಲಿ ಮುಸ್ಲಿಮರಿಗೂ ನಾವ್ಯಾಕೆ ಸುಧಾರಣೆ ಮಾಡ್ಕೋಬಾರ್ದು, ನಮ್ಮಲ್ಲೂ ಈ ಥರದ್ದು ಯಾಕೆ ಪ್ರಗತಿಪರ ಬೆಳವಣಿಗೆ ಆಗಬಾರ್ದು ಅಂತ ಯೋಚನೆ ಮಾಡಿದಂಥವರಲ್ಲಿ ಮೊದಲಿಗರು ಸರ್ ಸೈಯದ್ ಅಹಮದ್ ಖಾನ್ ಅನ್ನೋಂಥವ್ರು. ಇವರು ಆಧುನಿಕ ಶಿಕ್ಷಣ ಮುಸ್ಲಿಮರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಆಂಗ್ಲೋ ಓರಿಯೆಂಟಲ್ ಅನ್ನೋಂಥ ಒಂದು ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಅಲಿಗರ್ ಅನ್ನೋಂಥ ಪ್ಲೇಸಲ್ಲಿ ಸ್ಥಾಪನೆ ಮಾಡ್ತಾರೆ. ಇದನ್ನು ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲಿ ಸ್ಥಾಪನೆ ಮಾಡಿದ್ರು, ಏನಕ್ಕೆ ಸ್ಥಾಪನೆ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ಬೋದು. ರಾಮಕೃಷ್ಣ ಮಿಷನ್ ಅಂತ ಬರುತ್ತೆ. ಇದನ್ನು ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ವಿವೇಕಾನಂದರು ಸ್ಥಾಪನೆ ಮಾಡೋಂಥದ್ದು. ಈ ರಾಮಕೃಷ್ಣ ಪರಮಹಂಸರು ಯಾರು ಅಂದರೆ ಕಾಶಿ, ದಕ್ಷಿಣದ ಬಂಗಾಳದಲ್ಲಿ ಕಾಳಿಕಾ ದೇವಾಲಯ ದಕ್ಷಿಣ ಇದರಲ್ಲಿ ಬರುವಂಥ ಒಂದು ದೇವಾಲಯದಲ್ಲಿ ಇವರು ಅರ್ಚಕರಾಗಿದ್ದಂಥವರು. ಇವರ ಶಿಷ್ಯರಾಗಿದ್ದಂಥವರೇ ವಿವೇಕಾನಂದರು. ವಿವೇಕಾನಂದರು 1893ರಲ್ಲಿ ಚಿಕಾಗೋದಲ್ಲಿ ಸಮ್ಮೇಳನ ಭಾಗವಹಿಸಿರ್ತಾರೆ. ಆ ಸಮ್ಮೇಳನ ಪ್ರಪಂಚದ ಎಲ್ಲ ಧರ್ಮಗಳು ಅದರಲ್ಲಿ ಬೆಸ್ಟ್ ಯಾವುದು ಅಂತ ಡಿಸೈಡ್ ಮಾಡಲಿಕ್ಕೆ ಏರ್ಪಡಿಸಿದಂಥ ಒಂದು ಸಮ್ಮೇಳನ. ಅದರಲ್ಲಿ ಇವರು ಭಾಗವಹಿಸ್ತಾರೆ. ಹಿಂದೂ ಧರ್ಮ ಎಷ್ಟು ಗ್ರೇಟು ಅನ್ನೋಂಥದ್ದು ಇವರ ಭಾಷಣದ ಮುಖಾಂತರ ಅಲ್ಲಿ ಪ್ರಪಂಚಕ್ಕೆ ತಿಳಿಸ್ಕೊಡ್ತಾರೆ. ಅದು ಈ ವಿಶೇಷ. ನಂತರ ಮಾನವ ಸೇವೆ ಮಾಧವ ಸೇವೆ ಇವ್ರದ್ದು ಅದ್ಭುತವಾದಂಥ ಸ್ಲೋಗನ್ನು. ಮನುಷ್ಯನಲ್ಲೇ ದೇವರಿದ್ದಾನೆ, ಮನುಷ್ಯನಿಗೆ ನೀವು ಸರ್ವಿಸ್ ಮಾಡಿದ್ದೆ ಆದರೆ ಅದು ದೇವ್ರಿಗೆ ಸರ್ವಿಸ್ ಮಾಡಿದಂತೆ ಅನ್ನೋಂಥದ್ದು ಇದು ಅದ್ಭುತವಾದಂಥ ಒಂದು ಇದು. ಮತ್ತು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋಂಥದ್ದು. ಯುವಕರನ್ನು ದೇಶ ಕಟ್ಟೋದಕ್ಕೆ ಪ್ರೇರೇಪಿಸುವಂಥದ್ದು ವಿವೇಕಾನಂದರ ಪ್ರಮುಖವಾದಂಥ ಒಂದು ಫಿಲಾಸಫಿ ಅಥವಾ ಅವರ ಕರ್ತವ್ಯ ಕೆಲಸನೂ ಆಗಿತ್ತು. ಥಿಯೋಸಾಫಿಕಲ್ ಸೊಸೈಟಿ ಅಂತ, ಇದನ್ನು ಕನ್ನಡದಲ್ಲಿ ಬ್ರಹ್ಮವಿದ್ಯಾ ಸಮಾಜ ಅಂತ ಕರೀತಾರೆ. ಇದನ್ನು ಸ್ಥಾಪನೆ ಮಾಡಿದಂಥವ್ರು ಬೇರೆ ದೇಶದಲ್ಲಿ ಸ್ಥಾಪನೆ ಆಗಿತ್ತು ಇದು. ಇದನ್ನು ಸ್ಥಾಪನೆ ಮಾಡಿದಂಥವ್ರು ಮೇಡಮ್ ಬ್ಲಾವಟ್ಸ್ಕಿ ಮತ್ತು HS ಆಲ್ಕಾಟ್ ಅನ್ನೋಂಥವ್ರು. ಅಮೆರಿಕ ರಷ್ಯಾದವರು ಸೇರ್ಕೊಂಡು ಇದನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಇನ್ಫ್ಲೂಯೆನ್ಸ್ ಆಗಿದ್ದಂಥವ್ರು ಅನಿ ಬೆಸೆಂಟ್. ಅದೇ ರೀತಿಯಾದಂಥ ಒಂದು ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಅನಿ ಬೆಸೆಂಟ್ ಅವರು ಭಾರತದವರಲ್ಲ, ಇದನ್ನು ಪ್ರಶ್ನೆ ಕೇಳ್ಬೋದು. ಅನಿ ಬೆಸೆಂಟ್ ಐರ್ಲ್ಯಾಂಡ್ ದೇಶದವರು ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಈ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಬ್ರಾಂಚನ್ನು ಓಪನ್ ಮಾಡ್ತಾರೆ. ಇವರು ನ್ಯೂ ಇಂಡಿಯಾ ಅನ್ನೋ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. 1916ರಲ್ಲಿ ಹೋಮ್ ರೂಲ್ ಚಳುವಳಿ ಅನ್ನೋದನ್ನ ಮದ್ರಾಸ್ನ ಆಡ್ಯಾರ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಹೋಮ್ ಅಂದರೆ ಮನೆ, ರೂಲ್ ಅಂದರೆ ಆಡಳಿತ. ನಮ್ಮ ಮನೆಯನ್ನು ನಾವೇ ಆಡಳಿತ ಮಾಡ್ಕೋತೀರಿ, ನಮ್ಮ ಮನೆಯಲ್ಲಿ ನಿಮ್ಮ ಯಜಮಾನಿಕೆ ಏನು ಅಂತ ಬ್ರಿಟಿಷರನ್ನು ಕ್ವಶನ್ ಮಾಡುವಂಥ ಒಂದು ಚಳುವಳಿ ಇದಾಗಿತ್ತು. 1917ರಲ್ಲಿ ಅನಿ ಬೆಸೆಂಟ್ ರವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿದ್ರು. ಇದು ನ್ಯೂ ಇಂಡಿಯಾ ಯಾರ್ದು, ಹೋಮ್ ರೂಲ್ ಚಳವಳಿ ಅಂದರೆ ಏನು, ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲಿ ಸ್ಥಾಪನೆ ಮಾಡಿದ್ರು, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ 1917ರಲ್ಲಿ ವಹಿಸಿದ್ದವರು ಯಾರು, ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು. ನಾರಾಯಣ ಗುರು 1903ರಲ್ಲಿ ಧರ್ಮ ಪರಿಪಾಲ ಯೋಗಂ ಅನ್ನೋಂಥದ್ದನ್ನು ಕೇರಳದಲ್ಲಿ ಆರಂಭ ಮಾಡ್ತಾರೆ. ಇವರು ಅಲ್ಲೇ ಜನಿಸಿದಂಥವರು. ಕೇರಳದ ಈಳವು ಅನ್ನೋಂಥ ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು.
ಬೇರೆ ಬೇರೆ ಇಲ್ಲ, ಬೇರೆ ಇದಿಲ್ಲ, ಅದು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಅವರೆಲ್ಲರದು ಒಂದೇ ಕುಲ, ಅವರೆಲ್ಲರಿಗೂ ಒಂದೇ ಜಾತಿ, ಅವರೆಲ್ಲರೂ ಒಂದೇ ಧರ್ಮದವರು, ಅವರೆಲ್ಲರಿಗೂ ಒಬ್ಬನೇ ದೇವರು. ಈ ಥರದ ಫಿಲಾಸಫಿಯನ್ನು ಹೇಳಿದಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಅದು ನಾರಾಯಣ ಗುರು. ಯಾವ ರಾಜ್ಯದಲ್ಲಿ ಬರ್ತಾರೆ? ಕೇರಳದವರು. 1924ರಲ್ಲಿ ವೈಕೋಮ್ ಸತ್ಯಾಗ್ರಹ ಅಂತ ನಡೆಯುತ್ತೆ. ಇದು ಶಿವ ದೇವಾಲಯದ ಪ್ರವೇಶದ ಒಂದು ಚಳುವಳಿ. ಈ ಚಳುವಳಿಯನ್ನು ಇವರು ಹಮ್ಮಿಕೊಂಡಿರ್ತಾರೆ. ಎಷ್ಟರಲ್ಲಿ ನಡೆಯಿತು, ಯಾರು ಹಮ್ಮಿಕೊಂಡಿದ್ರು, ಹಂಗಂದ್ರೆ ಏನು ಅಂತ ಪ್ರಶ್ನೆ ಕೇಳ್ಬೋದು. ಗಾಂಧೀಜಿಯವರ ಆತ್ಮಗೌರವ ಚಳುವಳಿ ರೂವಾರಿಗಳು ಇವರಾಗಿರ್ತಾರೆ. ಪೆರಿಯಾರರು ಸಹ, ಈ ಗಾಂಧೀಜಿಯವರು ಸಹ ಈ ಆತ್ಮಗೌರವ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಆತ್ಮಗೌರವ ಚಳುವಳಿಯನ್ನು ಹಮ್ಮಿಕೊಂಡಂಥವ್ರು ಯಾರು ಅಂತಂದರೆ ನಾರಾಯಣ ಗುರುಗಳು. ಗುರುವಾಯೂರು ಅನ್ನೋಂಥ ಒಂದು ದೇವಾಲಯ ಬರುತ್ತೆ. ಹಿಂದಿನ ಕಾಲದಲ್ಲಿ ತುಂಬ ಮಡಿವಂತಿಕೆ ಇದ್ದಂಥ ದೇವಾಲಯ. ಆ ದೇವಾಲಯದಲ್ಲಿ ಕೆಳವರ್ಗಗಳ ಪ್ರವೇಶ ಮಾಡೋದಕ್ಕೆ ಇವರು ಚಳುವಳಿಯನ್ನು ಹಮ್ಮಿಕೊಳ್ತಾರೆ ನಾರಾಯಣ ಗುರು. ಇನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ಪ್ರಾರಂಭ ಆಗುತ್ತೆ. ಇದು ಬ್ರಿಟಿಷರು, ನಾನೀಗಾಗಲೇ ಹೇಳಿದ್ದೆ, ಸಂವಿಧಾನಾತ್ಮಕ ಬೆಳವಣಿಗೆ ಬಗ್ಗೆ ತಿಳ್ಕೊಂಡು ಬಂದಿದ್ವಿ, ಸಮಾಜ ಸುಧಾರಣೆಗಳು ತಂದಿದ್ವಿ, ಮತ್ತು ಹಿಂದಕ್ಕೆ ಹೋಗಿದ್ವಿ. ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾಕೆ ನಡೀತು ಅಂದರೆ ಮಹಾಪ್ರತಿಭಟನೆ, ಈಗಾಗಲೇ ಹೇಳಿದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋಂಥದ್ದು, ಏನು ಸಹಾಯಕ ಸೈನ್ಯ ಪದ್ಧತಿ, ಇವೆರಡೂ ಅಂಶಗಳು ಪ್ರಮುಖವಾದಂಥ ಕಾರಣಗಳು. ಅದ್ರ ಜೊತೆಗೆ ಇನ್ನಿತರ ಕಾರಣಗಳಿದ್ದಾವೆ. ಇದನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆದವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ವಿ ಡಿ ಸಾರ್ವಾಕರ್. ಇಲ್ಲ, ಇದು ಬರೀ ಸಿಪಾಯಿಗಳ ದಂಗೆ ಅಂತಂದವ್ರು ಯಾರು? ಇಂಗ್ಲೀಷರು ಅಥವಾ ಯುರೋಪಿನ ಇತಿಹಾಸಕಾರರು. ಎಷ್ಟರಲ್ಲಿ ನಡೀತು? 1857ರಲ್ಲಿ. ಪ್ರಮುಖ ಕಾರಣಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇದಕ್ಕೆ ಹೋದಂಥ ಪ್ರಮುಖ ರಾಜ್ಯಗಳು ಸತಾರಾ, ಜೈಪುರ, ಝಾನ್ಸಿ, ಉದಯಪುರ ಸಂಸ್ಥಾನಗಳು. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋಂಥದ್ರಿಂದ ಸುಮಾರು ಜನ ರಾಜರು ಪದವಿಯನ್ನು ಕಳ್ಕೊಂಡ್ರು. ಆ ರಾಜರೆಲ್ಲರೂ ಬ್ರಿಟಿಷರ ಮೇಲೆ ಅಸಮಾಧಾನ ಆಗಿದ್ದರು. ಔದನ್ನು ಈ ರೀತಿ ವಶಪಡಿಸ್ಕೊಳ್ತಾರೆ. ಆ ಔದಿನ ಪ್ರದೇಶದ ಹೆಚ್ಚು ಪ್ರಜೆಗಳು ಇದನ್ನು ತುಂಬ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ. ನೌಕರರು, ಸೈನಿಕರು ನಿರುದ್ಯೋಗಿಗಳಾಗಿದ್ದರು. ಅವರೆಲ್ಲರೂ ಸಹ ಈಗ ಈ ಬ್ರಿಟಿಷರ ಮೇಲೆ ಕೋಪಗೊಂಡಿರ್ತಾರೆ. ಆರ್ಥಿಕ ಕಾರಣಗಳು ಪ್ರಮುಖವಾದಂಥವು. ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಭಾರತದಲ್ಲಿ ಸಿಗುವಂಥ ಕಚ್ಚಾ ಹತ್ತಿಯನ್ನು ತೆಗೆದುಕೊಂಡು ಹೋಗಿ ಇಂಗ್ಲೆಂಡಲ್ಲಿ ಬಟ್ಟೆ ತಯಾರಿ ಮಾಡಿಕೊಂಡು ಭಾರತದಲ್ಲಿ ಮಾರಾಟ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಭಾರತದಲ್ಲಿ ಬಟ್ಟೆ ತಯಾರಿ ಮಾಡ್ತಾ ಇದ್ದಂಥ ನೇಕಾರರಿದ್ರಲ್ರ, ಅವರೆಲ್ಲರೂ ಸಹ ಉದ್ಯೋಗವನ್ನು ಕಳ್ಕೋತಾರೆ. ಭಾರತ ಬಟ್ಟೆ ಎಲ್ಲೂ ಮಾರಾಟ ಆಗದಂತೆ ಭಾರತೀಯರು ತಯಾರಿಸಿದ ಬಟ್ಟೆ ಮೇಲೆ ಟ್ಯಾಕ್ಸ್ಗಳನ್ನು ಜಾಸ್ತಿ ಹಾಕ್ತಾರೆ. ಹಾಗಾಗಿ ಭಾರತೀಯ ಬಟ್ಟೆಗಳನ್ನು ಯಾರೂ ಕೊಂಡ್ಕೊಳ್ಳೋದಿಲ್ಲ. ಕೊಂಡ್ಕೊಳ್ಳದೆ ಇದ್ದಾಗ ಬ್ರಿಟಿಷರ ಬಟ್ಟೆಗಳೇ ಮಾರಾಟ ಆಯಿತು. ಅದರಿಂದ ಭಾರತೀಯರ ದುಡ್ಡೆಲ್ಲ ಇಂಗ್ಲೀಷರಿಗೆ ಹೋಯಿತು. ಭಾರತದಲ್ಲಿದ್ದಂಥವರೆಲ್ಲ ನಿರುದ್ಯೋಗಿಗಳಾದರು. ಹಾಗಾಗಿ ಅವರೆಲ್ಲರೂ ಬ್ರಿಟಿಷರ ಮೇಲೆ ಅಸಮಾಧಾನಗೊಂಡಿದ್ರು. ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಅವರು ಪಾಲ್ಗೊಂಡ್ರು ಅಂತ. ಇಂಗ್ಲೆಂಡಿನ ಏನು ಮರ್ಕೆಂಟಲಿಸಮ್ ಅಂತ ಕರೀತಾರೆ, ತುಂಬ ಟ್ಯಾಕ್ಸ್ ಹಾಕ್ಬಿಟ್ಟು ಭಾರತದ ಸರಕುಗಳನ್ನು ಪರ್ಚೇಸ್ ಮಾಡೋಕ್ಕಾಗದಂತೆ ಮಾಡ್ತಾಯಿದ್ರು. ಇನ್ನು ಕಂದಾಯ ನೀತಿಗಳು ನೀವು ಈಗಾಗಲೇ ಕೇಳಿದ್ರಿ, ರೈತವಾರಿ, ಮಹಲ್ವಾರಿ, ಕಾಯಂ ಜಮೀನ್ದಾರಿ ಅಂತ. ಆ ಎಲ್ಲ ಕಂದಾಯ ಪದ್ಧತಿಗಳ ಮುಖಾಂತರ ರೈತರನ್ನು ತುಂಬ ಶೋಷಣೆ ಮಾಡಿ ಕಂದಾಯವನ್ನು ಹೆಚ್ಚಿಗೆ ವಸೂಲಿ ಮಾಡ್ಕೋತಾ ಇದ್ರು. ಹಾಗಾಗಿ ರೈತರು ಸಹ ಬ್ರಿಟಿಷರ ಮೇಲೆ ಅಸಮಾಧಾನವನ್ನು ಹೊಂದಿದ್ರು. ಇನಾಮ್ ಕಮಿಷನ್ ಅಂತ ಬರುತ್ತೆ. ಇನಾಮ್ ಅಂದರೆ ಬಹುಮಾನ ಅಂತ. ಭಾರತೀಯ ಸುಮಾರು ರಾಜರು ಬೇರೆ ಬೇರೆ ವ್ಯಕ್ತಿಗಳಿಗೆ ಭೂಮಿಯನ್ನು ಬಹುಮಾನವಾಗಿ ಇನಾಮಾಗಿ ಕೊಟ್ಟಿದ್ದರು. ಇವರು ಇನಾಮ್ ಕಮಿಷನ್ ಅಂತ ಮಾಡಿ ಆ ರೀತಿ ಬಹುಮಾನವಾಗಿ ಯಾರ್ಯಾರು ಜಮೀನು ಕೊಟ್ಟಿದ್ದಾರೋ ಅಥವಾ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೋ ಅದೆಲ್ಲವನ್ನು ವಾಪಸ್ ತಗೋತಾರೆ. ಆಗ ಅವರೆಲ್ಲರೂ ಸಹ ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಳ್ತಾರೆ. ಇನ್ನು ಇವರು ಪಕ್ಷಪಾತ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಬ್ರಿಟಿಷರಿಗೆ ಒಂದು ರೀತಿಯ ಕಾನೂನು, ಭಾರತೀಯರಿಗೆ ಒಂದು ರೀತಿಯ ಕಾನೂನು, ತುಂಬ ತಾರತಮ್ಯ ಮಾಡ್ತಾ ಇರ್ತಾರೆ. ಮತ್ತು ಅವ್ರ ಕಾನೂನುಗಳೆಲ್ಲವೂ ಆಂಗ್ಲ ಭಾಷೆಯಲ್ಲಿರುತ್ತೆ. ನಮ್ಮ ಭಾರತೀಯರು ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಕೊಡೋಂಥವ್ರು ಜಡ್ಜ್ಗಳು ಬ್ರಿಟಿಷರಾಗಿರ್ತಾರೆ. ಆದರೆ ಬ್ರಿಟಿಷರು ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಕೊಡೋಂಥದ್ದು ಅಂದರೆ ಇಂಗ್ಲೆಂಡ್ಗೆ ಹೋಗಬೇಕು, ಇಂಗ್ಲೆಂಡ್ ಜಡ್ಜ್ಗಳೇ ಕೊಡಬೇಕು. ಇವು ಭಾರತೀಯರಿಗೆ ಇಷ್ಟ ಆಗೋದಿಲ್ಲ. ಈ ಬ್ರಿಟಿಷ್ ನ್ಯಾಯಾಧೀಶರಿಗೆ ಭಾರತೀಯ ಪರಿಸ್ಥಿತಿಗಳು ಅರ್ಥ ಆಗೋದಿಲ್ಲ. ಭಾರತೀಯರಿಗೆ ತುಂಬ ಶೋಷಣೆ ಆಗುತ್ತೆ. ಅದರಿಂದ ಭಾರತದ ಈ ಶೋಷಣೆಗೊಳಪಟ್ಟಂಥ ಹೆಚ್ಚು ಜನರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಂಡಿರ್ತಾರೆ. ಸೈನಿಕ ಕಾರಣಗಳೇನು ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಅಂದರೆ, ಭಾರತೀಯ ಸೈನಿಕರಿಗೆ ಉನ್ನತ ಹುದ್ದೆಗಳನ್ನು ಯಾವುದೂ ಕೊಡೋದಿಲ್ಲ, ಸೈನಿಕರಾಗೇ ಇರಬೇಕು. ವೇತನವನ್ನು ಇವರಿಗೆ 8 ಪಟ್ಟು ಕಡಿಮೆ ಕೊಡ್ತಾ ಇರ್ತಾರೆ. ಅದು ಬ್ರಿಟಿಷರಿಗೆ 8 ರೂಪಾಯಿ ಕೊಟ್ಟರೆ ಭಾರತೀಯರಿಗೆ 1 ರೂಪಾಯಿ ವೇತನ. ಇಬ್ಬರು ಮಾಡೋ ಕೆಲಸ ಒಂದೇನೆ, ಆದರೆ ಸ್ಯಾಲ್ರಿ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಅದರಿಂದ ಭಾರತೀಯರಿಗೆ ಅದು ಅಸಮಾಧಾನ ತಂದಿರುತ್ತೆ. ಇನ್ನು ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಬ್ಯಾಟಾ ಅಂತ ಕೊಡಬೇಕು. ಬೇರೆ ದೇಶಗಳಲ್ಲಿ ಯುದ್ಧ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು. ಅವು ಯಾವುದನ್ನು ಕೊಡೋದಿಲ್ಲ. ಕೊಡದೇ ಇದ್ದಿದ್ದರಿಂದ ಭಾರತೀಯ ಸೈನಿಕರಿಗೆ ಅಸಮಾಧಾನ ಆಗಿತ್ತು. ಜೊತೆಗೆ ಸಮುದ್ರವನ್ನು ದಾಟಿಕೊಂಡು ಬೇರೆ ದೇಶಕ್ಕೆ ಹೋಗೋದು ಅಂತಂದರೆ ಅದೊಂಥರ ಅಪಮಾನ ಆಗಿತ್ತು ಹಿಂದಿನ ಕಾಲದಲ್ಲಿ. ಆ ರೀತಿ ಅಪಮಾನ ಕೆಲಸಗಳನ್ನು ಭಾರತೀಯರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೈನಿಕರಿಗೆ ಬಹಳ ಅಸಮಾಧಾನ ಇತ್ತು. ಭಾರತೀಯ ಸಿಪಾಯಿಗಳಿಗೆ ಈಗೇನು ಅನ್ನಿಸ್ತು ಅಂದರೆ, ಆಗಿದ್ದಂಥ ಬ್ರಿಟಿಷ್ ಸೈನಿಕರ ಸಂಖ್ಯೆ 100 ಜನ ಇದ್ದರೆ ಭಾರತೀಯ ಸೈನಿಕರ ಸಂಖ್ಯೆ 1000 ಜನ. ಅವರು 1000 ಜನ ಇದ್ದರೆ ನಮ್ಮವ್ರು 1 ಲಕ್ಷ. ಅವಾಗೇನು ಅನ್ನಿಸ್ತು, ಅವರು 1000 ಜನ ಸೈನಿಕರಿದ್ದಾರೆ, ನಾವೆಲ್ಲ 1 ಲಕ್ಷ ಸೈನಿಕರು ಒಗ್ಗೂಡಿದ್ರೆ ಅವ್ರನ್ನ ಹೊಡೆದಾಕ್ಬೋದಾಗಿತ್ತಲ್ವ, ಸೋಲಿಸ್ಬೋದಾಗಿತ್ತಲ್ವ ಅಂತ ಕೆಲವ್ರಿಗೆ ಆ ಮನಸ್ಸಿನಲ್ಲಿ ಹೊಡೀತು. ಒಂದು ಸರಿ ತಿರುಗಿ ಬಿದ್ದು ನಮ್ಮ ಅಸಮಾನತೆ, ನಮ್ಮ ಶೋಷಣೆ, ನಮ್ಮ ಇದೇನಿದೆ ಅದನ್ನೆಲ್ಲ ರಕ್ಷಿಸ್ಕೋಬೇಕು ಅಂತ ಅವರವರಲ್ಲೇ ಚರ್ಚೆ ಪ್ರಾರಂಭ ಆಗಿತ್ತು.
ಅದೇ ಸಂದರ್ಭಕ್ಕೆ ಬ್ರಿಟಿಷರು ಒಂದು ಗನ್ನನ್ನು, ಹೊಸ ಗನ್ನನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಆ ಗನ್ ಹೆಸರೇ ರಾಯಲ್ ಎನ್ಫೀಲ್ಡ್ ಅಂತ. ಅದೇನಾಗಿದೆ ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು. ಆ ಬಂದೂಕು ಉದ್ದ ಇರುತ್ತೆ, ಅದಕ್ಕೆ ಹಾಕುವಂಥ ಬುಲೆಟ್ಟು ಅದಕ್ಕೆ ಒಂದು ಕವರ್ ಸುತ್ತಿರ್ತಾರೆ, ಚಾಕ್ಲೇಟ್ ಪೇಪರ್ ಥರ ಸುತ್ತಿರ್ತಾರೆ. ಆ ಪೇಪರ್ನ ಬಾಯಲ್ಲಿ ಕಚ್ಚಿ ತೆಗಿಬೇಕು, ಅದರೊಳಗಡೆ ಬುಲೆಟ್ ಇರುತ್ತೆ. ಪೇಪರ್ ತೆಗೆದುಬಿಟ್ಟಾದ್ಮೇಲೆ ಆ ಒಳಗಡೆ ಇರೋಂಥ ಬುಲೆಟ್ ತೆಗೆದು ಆ ಗನ್ ಒಳಗೆ ಹಾಕ್ಬಿಟ್ಟು ಇದು ಮಾಡಿ ನಂತರ ಶೂಟ್ ಮಾಡಬೇಕು. ಈ ಥರದ ಪದ್ಧತಿ ಅಲ್ಲಿ ಕಂಡು ಬರುತ್ತೆ. ಆ ಥರ ಮಾಡುವಂಥ ಸಂದರ್ಭದಲ್ಲಿ ಆ ಪೇಪರ್ ಇದೆಯಲ್ಲ, ಚಾಕ್ಲೇಟ್ ಪೇಪರ್ ಒಳಗಡೆ, ಅದ್ರ ಒಳಗಡೆ ಹಂದಿಯ ಕೊಬ್ಬನ್ನು, ಚರ್ಬಿ ಅಂತ ಕರಿತೀವಲ್ಲ, ಫ್ಯಾಟ್ ಅಂತ ಕರಿತೀವಲ್ಲ, ಅದನ್ನು ಹಾಕಿದ್ದಾರೆ. ಯಾಕೆಂದರೆ ಆ ಬುಲೆಟು ನೈಸಾಗಿ ಜಾರ್ಕೊಂಡು ಹೋಗಬೇಕು. ಎಣ್ಣೆ ತಗೊಳ್ಳೋದಾದರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಈ ಚರ್ಬಿ ಆದರೆ ವೇಸ್ಟ್ ಇದೆಯಲ್ಲ ಅಂಥದ್ದನ್ನು ತಗೊಬಂದು ಹಾಕಿದ್ರೆ ಬೆನಿಫಿಟ್ ಆಗುತ್ತೆ ಅಂದ್ಬಿಟ್ಟು ಹಂದಿಯ ಕೊಬ್ಬನ್ನು ಅದಕ್ಕೆ ಸವರಿದ್ದಾರೆ ಆ ಪೇಪರ್ಗೆ. ಅದರ ಜೊತೆಗೆ ದನಗಳ ಕೊಬ್ಬನ್ನು ಸವರಿದ್ದಾರೆ. ಅವೆರಡೂ ಸವರಿರೋದ್ರಿಂದ ಅದು ಭಾರತೀಯರಿಗೆ ನಿಷಿದ್ಧ. ಅದರಲ್ಲಿ ಹಿಂದೂಗಳಿಗೆ ಹಂದಿ ಆಗೋದಿಲ್ಲ, ಹಿಂದೂಗಳಿಗೆ ಹಸು ಪೂಜನೀಯ, ಮುಸ್ಲಿಮರಿಗೆ ಹಿಂದಿ ಅಸಹ್ಯ. ಹಾಗಾಗಿ ಇವೆರಡೂ ಜನಕ್ಕೆ ಈ ಬುಲೆಟನ್ನು ಬಳಸುವಂಥದ್ದು ಇಷ್ಟ ಇರೋದಿಲ್ಲ. ಇದನ್ನು ಬಳಸಲೇಬೇಕು ಅಂತ ಅಂದ್ಬಿಟ್ಟು ಬಹಳ ಫೋರ್ಸನ್ನು ಮಾಡ್ತಾರೆ. ಆ ಫೋರ್ಸ್ ಮಾಡಿದಂಥ ಸಂದರ್ಭದಲ್ಲಿ ಮೀರತ್ತಲ್ಲಿ ಬ್ಯಾರಕ್ಪುರದಲ್ಲಿ ಫಸ್ಟ್ ಇದು ಸ್ಟಾರ್ಟ್ ಆಗುತ್ತೆ. ಬ್ಯಾರಕ್ಪುರದಲ್ಲಿ ಈ ಥರ ಕಚ್ಚಿ ತೆಗೆದು ಈ ಬುಲೆಟನ್ನು ಈಗ ಫೈರ್ ಮಾಡಿ ಅಂತ ಅಂದ್ಬಿಟ್ಟು ಒತ್ತಡಪೂರ್ವಕವಾಗಿ ಹೇಳ್ತಾರೆ. ಕೆಲವು ಜನ ಆಪೋಸ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಬಟ್ಟೆಯನ್ನು ಬಿಚ್ಚಿಸ್ತಾರೆ ಬ್ರಿಟಿಷರು. ಭಾರತೀಯ ಸೈನಿಕರ ಬಟ್ಟೆಯನ್ನು ಬಿಚ್ಚಿಸ್ತಾರೆ, ಯಾರು ಆಪೋಸ್ ಮಾಡಿದ್ರು ಅವರನ್ನು. ಇನ್ನು ಕೆಲವು ಸೈನಿಕರು ಅದನ್ನು ಬಳಸ್ತಾರೆ. ಅಂಥ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಅನ್ನೋಂಥವನು ಒಬ್ಬ ವ್ಯಕ್ತಿ ಬ್ರಾಹ್ಮಣ ಆಗಿರ್ತಾನೆ. ಆ ಒಂದು ಇದನ್ನು ಕಚ್ಚಿ ಓಪನ್ ಮಾಡಿ ಬುಲೆಟ್ ಹಾಕಿ ಯಾರು ಆರ್ಡರ್ ಮಾಡಿದ್ರು ಇದನ್ನು ನೀವು ಈಗ ಬಳಸಲೇಬೇಕು ಅಂತ ಅದೇ ವ್ಯಕ್ತಿಯನ್ನು ಕೊಂದಾಕ್ತಾನೆ. ಎಲ್ಲಿ? ಬ್ಯಾರಕ್ಪುರದಲ್ಲಿ. ಇದು ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಮಂಗಲ್ ಪಾಂಡೆ ಯಾವ ಪ್ರದೇಶದಲ್ಲಿ ದಂಗೆ ಎದ್ದ ಅಂತ, ಅಥವಾ ಬ್ಯಾರಕ್ಪುರದಲ್ಲಿ ದಂಗೆ ಎದ್ದಂಥವ್ರು ಯಾರು ಅಂತ, ಯಾಕೆ ದಂಗೆ ಎದ್ರು ಅಂತ, ಆ ಗನ್ ಹೆಸರೇನು, ಯಾವ ಕಾರಣಕ್ಕೆ ದಂಗೆ ಎದ್ರು ಅಂತ, ಅದರಲ್ಲಿ ಚರ್ಬಿಯನ್ನು ಬಳಸ್ತಾ ಇದ್ದಿದ್ದು ಅಂತ, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಆನಂತರ ಏನು ಮಾಡ್ತಾರೆ, ಅಲ್ಲಿ ಮಂಗಲ್ ಪಾಂಡೆ ಯಾವಾಗ ಅದನ್ನ ಶೂಟ್ ಮಾಡೋಕ್ಕಿಂತ ಬ್ರಿಟಿಷ್ ಅಧಿಕಾರಿಗಳನ್ನು ಮಂಗಲ್ ಪಾಂಡೆಯನ್ನು ಅರೆಸ್ಟ್ ಮಾಡಿ ಆತನನ್ನು ನೇಣುಗಂಬಕ್ಕೆ ಹಾಕ್ತಾರೆ. ಇದೇ ರೀತಿಯಾದಂಥ ಒಂದು ಘಟನೆ ಮೀರತ್ತಲ್ಲಿ ನಡೆಯುತ್ತೆ. ಮೀರತ್ತಲ್ಲೂ ಇದೇ ರೀತಿ ಆ ಬಂದೂಕುಗಳನ್ನು ಬಳಸಿ ಅಂತ ಫೋರ್ಸ್ ಮಾಡ್ತಾರೆ. ಆವಾಗ ಭಾರತೀಯ ಸೈನಿಕರು ಬಳಸೋದಿಲ್ಲ ಅಂತಾರೆ. ಯಾರು ಬಳಸೋದಿಲ್ಲ ಅಂತಾರೋ ಅವ್ರನ್ನೆಲ್ಲ ಬಟ್ಟೆ ಬಿಚ್ಚಿಸಿ ಜೈಲ್ಗೆ ಹಾಕ್ತಾರೆ. ಉಳಿಕೆ ಸಿಪಾಯಿಗಳೆಲ್ಲ ಏನು ಇವ್ರು ಎಲ್ಲರದ್ದು ಒಂದೇ ರೀತಿ ಆಯ್ತಲ್ಲ, ನಮ್ಮ ಧರ್ಮವನ್ನು ಭ್ರಷ್ಟ ಮಾಡ್ತಾ ಇದ್ದಾರೆ, ನಮ್ಮ ನಂಬಿಕೆಗಳ ಮೇಲೆ ಇವ್ರು ಸವಾರಿ ಮಾಡ್ತಾ ಇದ್ದಾರೆ, ತಡಿ ಇವ್ರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಅಲ್ಲಿದ್ದಂಥ ಸೈನಿಕರಲ್ಲಿ ಮೀರತ್ತಲ್ಲಿ ಇದರಲ್ಲಿ ಬ್ಯಾರಕ್ಪುರದಲ್ಲಿ ಒಬ್ಬರು ದಂಗೆ ಎದ್ದಿದ್ದು, ಆದರೆ ಮೀರತ್ತಲ್ಲಿ ಸೈನಿಕರ ಗುಂಪು ದಂಗೆ ಹೇಳ್ತದೆ. ಅದಕ್ಕೆ ಪ್ರಶ್ನೆ, ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟಗೊಂಡಿದ್ದೆಲ್ಲಿ ಅಂದರೆ ಮೀರತ್ತಲ್ಲಿ, ಬ್ಯಾರಕ್ಪುರದಲ್ಲ. ಸುಮಾರು ಜನ ಬ್ಯಾರಕ್ಪುರ ಅಂತ ಕೊಟ್ಟರೆ ಹಾಕ್ಬಿಡ್ತೀರಿ, ಅದು ತಪ್ಪು. ಮೀರತ್ ಕರೆಕ್ಟು. ಬ್ಯಾರಕ್ಪುರದಲ್ಲಿ ಒಬ್ಬರೇ ದಂಗೆ ಎದ್ದಿದ್ದು, ಅವ್ರನ್ನ ನೇಣುಗಂಬಕ್ಕೆ ಹಾಕ್ತಾರೆ. ಬಟ್ ಇಲ್ಲಿ ಸೈನಿಕರ ಗುಂಪು ದಂಗೆ ಹೇಳುತ್ತೆ. ದಂಗೆ ಎದ್ದು ಏನು ಮಾಡ್ತಾರೆ, ಯಾರು ಜೈಲಿಗೆ ಹಾಕಿದ್ರಲ್ಲ ಭಾರತೀಯರನ್ನೆಲ್ಲ, ಅವ್ರನ್ನೆಲ್ಲ ಜೈಲು ಹೊಡೆದಾಕಿ ಅದರಿಂದ ಎಲ್ಲ ಬಿಡಿಸ್ಕೊಂಡು ಅಲ್ಲಿದ್ದಂಥ ಎಲ್ಲ ಬ್ರಿಟಿಷರನ್ನು ಕೊಂದಾಕಿ ಅಲ್ಲಿಂದ ಡೈರೆಕ್ಟು ದೆಹಲಿಗೆ ಹೊರಡ್ತಾರೆ ಮೀರತ್ನ ಸೈನಿಕರು. ತಾವಿಲ್ಲಿ ಗಮನಿಸ್ಬೋದು, ಮೀರತ್ ಅಲ್ಲೇ ಬರುವಂಥದ್ದು, ಹತ್ತಿರದಲ್ಲೇ ಬರುವಂಥದ್ದು ಮೀರತ್. ನೋಡಿ ಇಲ್ಲಿ ಡೆಲ್ಲಿ ಬರುತ್ತೆ, ನೋಡಿ ಮೀರತ್ತಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಅಲ್ಲಿಂದ ಅಲ್ಲಿಗೆ ಸೈನಿಕರು ದಂಗೆ ಎದ್ದಂಥವರೆಲ್ಲ ಡೆಲ್ಲಿಗೆ ಬರ್ತಾರೆ. ಯಾಕೆ ದೆಹಲಿಗೆ ಬರ್ತಾರೆ ಅಂತಂದರೆ, ದೆಹಲಿಯಲ್ಲಿ ಮೊಘಲರ ರಾಜ, ಕೊನೆಯ ರಾಜ ಏನು ಎರಡನೇ ಬಹದ್ದೂರ್ ಶಾ ಅಂತ ಇದ್ದ, ಆ ರಾಜನನ್ನೇ ಭಾರತದ ರಾಜ ಅಂತ ಡಿಕ್ಲೇರ್ ಮಾಡಿ, ನಾವು ನಿಮ್ಮ ಸೈನಿಕರಾಗಿರ್ತೀವಿ, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ, ನೀವು ನಮ್ಗೆ ಗೈಡ್ ಮಾಡಿ ಲೀಡ್ ಮಾಡಿ ಸಾಕು ಅಂತ ಅಂದ್ಬಿಟ್ಟು ಹೇಳಿ ಅಲ್ಲಿಗೆ ದೆಹಲಿಗೆ ತಲುಪುವಂಥ ಒಂದು ಪದ್ಧತಿ ಇರುತ್ತೆ. ಅಲ್ಲಿ ಯಾವಾಗ ಮೀರತ್ತಲ್ಲಿ ದಂಗೆ ಎದ್ದು ಡೆಲ್ಲಿಗೆ ಹೊರಟರು, ಆವಾಗ ಇಡೀ ಭಾರತದಾದ್ಯಂತ, ಅದರಲ್ಲಿ ಪ್ರಮುಖ ಉತ್ತರ ಭಾರತದಲ್ಲಿ ಇದೇ ರೀತಿ ಚಳುವಳಿಗಳು ಬೇರೆ ಬೇರೆ ಕಡೆ ಪ್ರಾರಂಭ ಆಗುತ್ತೆ. ಅದು ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಪ್ರಮುಖವಾಗಿ ಪ್ರಾರಂಭ ಆಗುತ್ತೆ. ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥವ್ರು ಯಾರು ಅಂದರೆ ನಾನಾ ಸಾಹೇಬು. ನಾನಾ ಸಾಹೇಬ್ಗೆ ಸಪೋರ್ಟ್ ಮಾಡಿದಂಥವ್ರು ಯಾರು ಅಂದರೆ ತಾಂತ್ಯಾ ಟೋಪಿ, ಬ್ರಿಟಿಷರ ನೀತಿಯ ವಿರುದ್ಧ ಹೋರಾಟ ಮಾಡಿದಂಥವ್ರು ಇವರು. ಝಾನ್ಸಿಯಲ್ಲಿ ಯಾರು ದಂಗೆ ಎದ್ರು? ರಾಣಿ ಲಕ್ಷ್ಮೀಬಾಯಿ. ಯಾಕೆ ಈಕೆ ದಂಗೆ ಎದ್ಲು ಅಂದರೆ ತನ್ನ ದತ್ತು ಮಗುವಿಗೆ ಹಕ್ಕನ್ನು ಪಡೆದುಕೊಳ್ಳೋದಕ್ಕೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ರಾಜ್ಯ ಸಿಗೋದಿಲ್ಲ ಅಂದ್ರಲ್ಲ, ರಾಜ್ಯವನ್ನು ಪಡ್ಕೊಳ್ಳೋದಕ್ಕೆ ಇವರಲ್ಲಿ ದಂಗೆ ಹೇಳ್ತಾರೆ. ಲಕ್ನೋದಲ್ಲಿಯೂ ಇದೇ ರೀತಿ ದಂಗೆ ಆಗುತ್ತೆ, ಅಲ್ಲೂ ಸಹ ದಮನ ಮಾಡಲಾಗುತ್ತೆ. ನೋಡಿ, ಪ್ರಮುಖವಾದಂಥ ದಮನ ಇದ್ದಂಥ ಪ್ಲೇಸನ್ನು ನೀವು ಈ ಭೂಪಟದಲ್ಲಿ ಕಾಣ್ತಾ ಇದ್ದೀರಿ. ದತ್ತು ಮಕ್ಕಳಿಗೆ ಹಕ್ಕು ಬೇಕು ಅನ್ನೋಂಥ ಕಾರಣಕ್ಕೆ ತನ್ನ ಮಗುವನ್ನು, ತನ್ನ ದತ್ತು ಪುತ್ರನನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಳೆ. ಅದಕ್ಕೆ ಬ್ರಿಟಿಷ್ ಒಬ್ಬ ಅಧಿಕಾರಿ ಹೇಳ್ತಾನೆ, ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥವ್ರಲ್ಲಿ ತುಂಬ ಡೇರ್ ಆಗಿ ಹೋರಾಟ ಮಾಡಿದಂಥವ್ರು ಯಾರು ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಬ್ರಿಟಿಷ್ ಅಧಿಕಾರಿನೇ ಹೇಳ್ತಾರೆ. ಅಂದರೆ ಆ ಕಾಲಕ್ಕೆ ಎಷ್ಟು ಮಟ್ಟಕ್ಕೆ ಹೋರಾಟ ಮಾಡಿರಬೇಕು ಅಂತ. ಆದರೆ ಇಷ್ಟೆಲ್ಲ ಆದರೂ ಸಹ ದಂಗೆ ವಿಫಲ ಆಗುತ್ತೆ, ಅಥವಾ ಏನು ಹೋರಾಟ ವಿಫಲ ಆಗುತ್ತೆ. ಯಾಕೆ ವಿಫಲ ಆಗುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸೋಣ. ಯಾಕೆ ಅಂದರೆ ಇಡೀ ಭಾರತದಾದ್ಯಂತ ಆ ರೀತಿ ಹೋರಾಟ ಸ್ಟಾರ್ಟ್ ಆಗಿರಲಿಲ್ಲ. ಇಡೀ ಭಾರತದಾದ್ಯಂತ ಸ್ಟಾರ್ಟ್ ಆಗಿದ್ದರೆ ಬ್ರಿಟಿಷರು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಉತ್ತರ ಭಾರತದಲ್ಲಿ ಕೆಲವೇ ಪ್ಲೇಸಲ್ಲಿ ಆಗಿದ್ದರಿಂದ ಮತ್ತು ಅವೆಲ್ಲವೂ ಅಟ್ ಎ ಟೈಮ್ ಆಗಲಿಲ್ಲ. ಒಂದು ವಾರ ಗ್ಯಾಪು, 10 ದಿವಸ ಗ್ಯಾಪು ಹಂಗೆ ತೆಗೆದುಕೊಂಡು ಆರಂಭ ಆಯಿತು.
ಅದರಿಂದ ಏನಾಯಿತು, ಆ ದಂಗೆಯನ್ನು ಅಡಗಿಸಿದಂಥ ಸೈನಿಕರು ನಂತರ ಇಲ್ಲಿ ಬಂದು ದಂಗೆ ಅಡಗಿಸೋರು, ಇಲ್ಲಿ ಅಡಗಿಸಿದಂಥವ್ರು ನೆಕ್ಸ್ಟ್ ಇನ್ನೊಂದು ಪ್ಲೇಸಲ್ಲಿ ದಂಗೆ ಅಡಗಿಸಕ್ಕೆ ಹೋಗ್ತಾಯಿದ್ರು. ಎಲ್ಲರೂ ಒಂದೇ ಸರಿ ದಂಗೆ ಇದ್ದರೆ ಯಾರು ಕಂಟ್ರೋಲ್ ಮಾಡಬೇಕೋ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಇಡೀ ಭಾರತ ವ್ಯಾಪಿಸಿರಲಿಲ್ಲ, ಅಟ್ ಎ ಟೈಮ್ ಸ್ಟಾರ್ಟ್ ಆಗಲಿಲ್ಲ. ಇದು ವಿಫಲತೆಗೆ, ಫೇಲ್ಯೂರ್ ಆಗೋದಕ್ಕೆ ಒಂದು ಕಾರಣ. ಇನ್ನು ದಂಗೆ ಎದ್ದಂಥ ಎಲ್ಲ ನಾಯಕರು ಅಥವಾ ಹೋರಾಟ ಮಾಡೋಕ್ಕೆ ಶುರು ಮಾಡಿದಂಥ ಎಲ್ಲ ನಾಯಕರದ್ದು ಏನಾಗಿತ್ತು, ವೈಯಕ್ತಿಕ ಹಿತಾಸಕ್ತಿ ಆಗಿತ್ತು. ಅವರೆಲ್ಲರೂ ಥಿಂಕ್ ಮಾಡಬೇಕಾಗಿದ್ದು ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಬ್ರಿಟಿಷರನ್ನು ಓಡಿಸ್ಬಿಟ್ರೆ ನಮ್ಮೆಲ್ಲ ಸಮಸ್ಯೆಗಳ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಲೇ ಇಲ್ಲ. ಇವರೇನು ಮಾಡಿದ್ರು, ನನ್ನ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಅಂತಲೇ ಥಿಂಕ್ ಮಾಡಿದ್ರು. ಹಾಗಾಗಿ ಇವರು ಒಗ್ಗೂಡಲಿಲ್ಲ, ಪ್ಲ್ಯಾನ್ ಮಾಡಲಿಲ್ಲ, ಯೋಜಿತವಾಗಿ ಇರಲಿಲ್ಲ. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಒಗ್ಗೂಡಿದ್ದಿದ್ರೆ ಇವರು ಹೋರಾಟವನ್ನು ಈಸಿಯಾಗಿ ಮಾಡ್ಬೋದು. ಈಗ ನಾನಾ ಸಾಹೇಬು, ತಾಂತ್ಯಾ ಟೋಪೆ, ಝಾನ್ಸಿ ರಾಣಿ, ಬೇಗಂ ಹಜರತ್ ಮಹಲ್ಲು, ಈ ಕುನ್ವರ್ ಸಿಂಗು ಇವರೆಲ್ಲರೂ ಒಗ್ಗೂಡಿ ಹೋರಾಟ ಮಾಡ್ಬೋದಾಗಿತ್ತು. ಹಾಗಾಗಲಿಲ್ಲ. ಇನ್ನು ಸೈನಿಕರಲ್ಲಿ ಒಂದು ಸಮಸ್ಯೆ ಇತ್ತು. ಅವರು ಬ್ರಿಟಿಷರು ಹೆಂಗೆ ಸೈನಿಕರನ್ನು ಮಾಡಿದ್ರು ಅಂದರೆ ಗೂರ್ಖಾ ಗಾರ್ಡ್ಸು, ಮದ್ರಾಸಿ ಗಾರ್ಡ್ಸು, ಈ ಥರ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಪ್ರದೇಶದ ಆಧಾರದ ಮೇಲೆ ಸೈನ್ಯವನ್ನು ಕಟ್ಟಿದ್ರು. ಈ ಸಿಖ್ ಸೈನಿಕರು ಹೋರಾಟ ಮಾಡಿದಾಗ ನಾನು ಯಾಕೆ ಹೋರಾಟ ಮಾಡಬೇಕು, ಅಥವಾ ಈ ಗೂರ್ಖಾ ಸೈನಿಕರು ಹೋರಾಟ ಮಾಡಿದಾಗ ನಾನು ಯಾಕೆ ಹೋರಾಟ ಮಾಡಬೇಕು ಅನ್ನೋಂಥ ಒಂದು ಭಿನ್ನತೆ ಇತ್ತು. ಅವರಲ್ಲಿ ಒಕ್ಕೂಟ, ಒಂದು ಭಾರತೀಯತೆ ಅನ್ನೋಂಥದ್ದು ಇರಲಿಲ್ಲ. ಹಾಗಾಗಿ ಆ ಸೈನಿಕರು ಒಗ್ಗೂಡಲಿಲ್ಲ. ಗೈಡೆನ್ಸು, ಮಾರ್ಗದರ್ಶನ ಕೊಡೋರು ಇರಲಿಲ್ಲ, ಸಂಘಟನೆ ಆಗಿರಲಿಲ್ಲ, ಯುದ್ಧ ತಂತ್ರಗಳನ್ನು ಸರಿಯಾಗಿ ಪ್ಲ್ಯಾನ್ ಮಾಡಲಿಲ್ಲ, ಬ್ರಿಟಿಷರಿಗೆ ತಕ್ಕಷ್ಟು ಪ್ಲ್ಯಾನ್ಡ್ ಆಗಿ ಇರಲಿಲ್ಲ. ಈ ಸೈನಿಕರ ಹತ್ರ ಒಂದು ಆವೇಶ ಇತ್ತು ಅನ್ನೋದು ಬಿಟ್ಟರೆ ಅವ್ರಿಗೆ ಬೇಕಾದಂಥ ವೆಪನ್ಸ್ ಆಗಿರಲಿ, ಅವ್ರ ಟ್ರಾನ್ಸ್ಪೋರ್ಟ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋರಾಟ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗಿರಲಿ, ಇವ್ಯಾವು ಇಲ್ಲದೆ ಇದ್ದಿದ್ದರಿಂದ ಇದು ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯ ಆಯಿತು. ಒಂದೇ ಗುರಿ ಇರಲಿಲ್ಲ, ಎಲ್ರಿಗೂ ಬೇರೆ ಬೇರೆ ಗುರಿಗಳಿತ್ತು. ಕೆಲವು ಸಂಸ್ಥಾನದ ಭಾರತೀಯ ರಾಜರು ಏನು ಮಾಡಿದ್ರು, ಬ್ರಿಟಿಷರಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಭಾರತೀಯರನ್ನು ಸೋಲ್ಸೋದಕ್ಕೆ. ಈ ಎಲ್ಲ ಕಾರಣಗಳಿಂದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನೋದು ಫೇಲ್ಯೂರ್ ಆಯಿತು. ಹಾಗಾದರೆ ಫೇಲ್ಯೂರ್ ಆಯಿತು ಅಂದರೆ ಪೂರ್ತಿ ಅದರಿಂದ ಭಾರತಕ್ಕೇನು ಉಪಯೋಗ ಆಗಲಿಲ್ವಾ? ಉಪಯೋಗ ಆಯಿತು. ಏನೇನದು? ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಹೋಯಿತು. ಇಂಗ್ಲೆಂಡ್ ರಾಣಿಗೆ ಗೊತ್ತಾಯಿತು ಏನಾಗಿದೆ, ಭಾರತದಲ್ಲಿ ಭಾರತೀಯರಿಗೆ ಬಹಳ ಅಸಮಾಧಾನ ಆಗಿದೆ, ಈ ಅಸಮಾಧಾನ ಹೋಗ್ಲಾಡಿಸ್ಬೇಕಾದ್ರೆ ಈ ಈಸ್ಟ್ ಇಂಡಿಯಾ ಕಂಪನಿಯನ್ನು ತೆಗೆದಾಕಬೇಕು, ನಾನು ಆಡಳಿತ ತಗೋಬೇಕು ಅನ್ನೋಂಥದ್ದು ಅಲ್ಲಿಗೆ ಮನವರಿಕೆ ಆಯಿತು. ಇದೊಂದು ಬದಲಾವಣೆ ಆಯಿತು. ಅದರಿಂದನೇ ನೆಕ್ಸ್ಟ್ ಕಾನೂನುಗಳು ಬರೋಂಥಕ್ಕೆ ಸ್ಟಾರ್ಟ್ ಆಗಿದ್ದು. ಇಲ್ಲಾಂದರೆ ಕಾನೂನುಗಳು ಬರ್ತಾ ಇರಲಿಲ್ಲ. ಅನಂತರ ಸ್ವಲ್ಪ ಬದಲಾವಣೆಗಳಾಗೋದಕ್ಕೆ ಸ್ಟಾರ್ಟ್ ಆಯಿತು. ಅದು ಇಂಪಾರ್ಟೆಂಟು. ಇನ್ನು ಭಾರತದ ವ್ಯವಹಾರ ನೋಡ್ಕೊಳ್ಳೋದಕ್ಕೆ ಆಗಲೇ 58ರ ಕಾಯ್ದೆಯಲ್ಲಿ ಅಂತ ತಿಳ್ಕೊಂಡಿದ್ವಿ, ಭಾರತ ವ್ಯವಹಾರಗಳ ಮಂತ್ರಿಯನ್ನು ನೇಮಕ ಮಾಡಿದರು. ಇದನ್ನು ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಕರಿತೀವಿ, ಅಥವಾ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಮ್ಯಾಗ್ನಾ ಕಾರ್ಟಾ ಅಂದರೆ ಹಕ್ಕುಗಳದ್ದು ಪತ್ರ ಅಂತ. ಎಷ್ಟರಲ್ಲಿ ಕೊಟ್ಟರು? 1858ರಲ್ಲಿ. ಯಾರು ಕೊಟ್ಟರು? ಇಂಗ್ಲೆಂಡಿನ ರಾಣಿ. ಯಾರಿಗೆ ಕೊಟ್ಟರು? ಭಾರತೀಯರಿಗೆ. ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನು ದೇಶೀಯ ಕಂಪ್ನಿಗಳು ಮಾಡ್ಕೊಂಡಿದ್ದಂಥ, ಇದಕ್ಕಿಂತ ಮುಂಚೆ ಈಸ್ಟ್ ಇಂಡಿಯಾ ಕಂಪ್ನಿ ದೇಶೀಯ ರಾಜರ ಜೊತೆ ಯಾರ್ಯಾರ ಜೊತೆ ಏನೇನು ಒಪ್ಪಂದಗಳು ಮಾಡ್ಕೊಂಡಿದ್ದೋ ಆ ಒಪ್ಪಂದಗಳನ್ನೆಲ್ಲವನ್ನೂ ಸಹ ನಾನು ಒಪ್ಕೋತೇನೆ, ಅದನ್ನು ಫಾಲೋ ಮಾಡ್ತೇನೆ ಅಂತ ರಾಣಿ ಒಪ್ಕೊಂಡ್ರು. ಭಾರತದಲ್ಲಿ ಇನ್ನು ಮುಂದೆ ಭಾರತದಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನು ಆಕ್ರಮಣ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತು ಯಾರೋ ರಾಣಿ. ಅವ್ರು ಎಷ್ಟು ಬುದ್ಧಿವಂತರು ನೋಡಿ, ಈ ಆಕ್ರಮಣ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತು. ಯಾಕೆಂದರೆ ಈಗಾಗಲೇ ಭಾರತವನ್ನೆಲ್ಲ ಅವರು ಆಕ್ರಮಣ ಮಾಡ್ಕೊಂಡು ಆಗೋಗಿತ್ತು. ಆಕ್ರಮಣ ಮಾಡ್ಕೊಂಡಿರೋದನ್ನ ವಾಪಸ್ ಮಾಡ್ತೀವಿ ಅಂತ ರಾಣಿ ಹೇಳಲಿಲ್ಲ. ಇನ್ನು ಮುಂದೆ ನಾವು ಆಕ್ರಮಣ ಮಾಡಲ್ಲ, ಯಾಕೆ ಇನ್ನು ಆಕ್ರಮಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬ್ರಿಟಿಷರ ಒಂದು ಬುದ್ಧಿವಂತಿಕೆ. ನೆಕ್ಸ್ಟ್, ನಿಮ್ಮ ಧರ್ಮದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳ್ತು ರಾಣಿ. ಹಂಗಂತ ಹೇಳಿದ್ರು, ನಿಮ್ಮ ಧರ್ಮದಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ. ಬಟ್ ಇದರಿಂದ ನಮಗೇನಂತ ಬೆನಿಫಿಟ್ ಏನೂ ಆಗಿರಲಿಲ್ಲ.